ಅನ್ನರಸ ಗಂಧರಸ ನನ್ನ ಚಿಕ್ಕ ಪ್ರಾಣಿದ ರಸ ಅರಸಿನವ ಹಚ್ಚುವೆನು ಎಂದಲು ಏಸಗೆ ಇಲ್ಲದ ಕೈಯಲ್ಲಿ ಬೆಣ್ಣೆಯು ತಿನ್ನುವ ಮೋರೆಗೆ ಅರಸಿನವ ಹಚ್ಚುವೆನು. ಕಪ್ಪು ನಮ್ಮ ಮದುವೆಗೆ ಸೂಕ್ತ ಅಲ್ಲ. 70% ಕೆಲಸ ಪುರೋಹಿತರದ್ದೇ ಆಗಿರ್ತದೆ. ಕಪ್ಪು ಬಳೆ ಹೊರತುಪಡಿಸಿ ಬೇರೆ ಯಾವುದು ಕಪ್ಪನ್ನು ಹೆಚ್ಚಾಗಿ ಹೊರತುಪಡಿಸುತ್ತಾರೆ. ಮಾಡಬೇಕು ಅಗತ್ಯ ಇಲ್ಲ, ಅದು ದೇವರ ಮುಂದೆ ಮಾಡಬೇಕು. ಮಾಡಬೇಕು ವ್ಯವಸ್ಥೆ ಆಗಿದೆ. ಹಾಗಾಗಿ ನಾವು ಸ್ವಲ್ಪ ಬದಲಾವಣೆ ಕೂಡ ನಮ್ಮಿಂದಾಗಿ ಆಗಬೇಕಾಗಿದೆ. ನಾವು ಕೂಡ ಬದಲಾವಣೆ ಅಂತ ಹೋಗಬೇಕಾಗಿದೆ. ಕುಲದೇವರ ಮನೆಗೆ ಹೋಗಿ ಗುರು ಹಿರಿಯರ ಆಶೀರ್ವಾದ ತೆಗೆದು ಅವತ್ತಿನ ನಿಶ್ಚಿತಾರ್ಥ ಮತ್ತು ಇವತ್ತಿನ ಮದುವೆ ಒಂದೇ ರೀತಿಯಾಗಿದೆ. ಯಾರು ಮಾಡೋದಕ್ಕೇನೆ ಹೇಳುವುದಲ್ಲ. ನಾವು ಈಗ ಮುಂಚೆ ಮಾಡಿದ್ದದ್ದು ಹೀಗೆ ಮುತ್ತೈದರೇ ಆಗಬೇಕು, ಮುತ್ತೈದರೇ ಆಗಬೇಕು, ಕನ್ಯೆ ಹುಡುಗಿಯರಿಗೆ ಮಾಡಲಿಕ್ಕಿಲ್ಲ. ಕೆಲವರಲ್ಲಿ ಕೇಳಿದ್ದನ್ನು ನೇರವಾಗಿ ನಿಮಗೆ ತೋರ್ಪಡಿಸಲಿಕ್ಕಿದ್ದೇವೆ. ಯಾರಿಗೂ ಅವರು ಹೇಳ್ತಾರೆ, ಅವರು ಬಿಟ್ಟು ಕೊಡುವ ರೀತಿಯಲ್ಲಿ ಇರ್ತದೆ. ನಮ್ಮದೊಂದು ಪ್ರಯತ್ನ ಅಂದರೆ ಇದನ್ನೆಲ್ಲವನ್ನು ಸೇರಿಸಿ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಮುಂದಿನ ಪೀಳಿಗೆಗೆ ಇದನ್ನು ಸರಿಯಾಗಿ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲಿ ಎಂಬುದಾಗಿ ನಮ್ಮ ಒಂದು ಪ್ರಯತ್ನ. ಹಾಗೆ ಇವತ್ತು ನಾವು ಆರ್ಯ ಮರಾಠ ಅಂದರೆ ಮರಾಠ ಕ್ಷತ್ರಿಯರು ಅಂತ ಹೇಳ್ತೇವೆ. ನಮ್ಮ ಸಮಾಜದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮ ಅಂದರೆ ಪರಂಪರೆ ಎಂಬ ಒಂದು ಹೊಸ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ. ಆ ಪ್ರಯುಕ್ತ ನಾವು ಇರುವಂಥದ್ದು ಇವತ್ತು ದಯಾನಂದರಾವ್ ಸಿಂಧ್ಯಾ ಅಂದರೆ ದಯಾನಂದರಾವ್ ಲಲಿತಾ ಹೇಳಿದರೆ ಆದೂರಲ್ಲಿರುವಂಥವರು. ಇವರು ನಮ್ಮ ಸಿಂಧ್ಯಾ ಚಾತಪ್ಪಾಡಿ ಮನೆತನದ ದೇವರ ಸೇವೆಯನ್ನು ಮಾಡುವಂಥ, ದೇವರಿಗೆ ಪೂಜೆಯನ್ನು ಮಾಡುವಂಥ ವ್ಯಕ್ತಿ. ಅದೆಷ್ಟೋ ಸಮಯದಿಂದ ಅವರ ತಂದೆಯಿಂದ ಬಂದಂಥ ಈ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ನಮ್ಮ ಈ ಸಿಂಧ್ಯಾ ಮನೆತನ ಅಲ್ಲದೆ ನಮ್ಮ ಸಮಾಜದ ಅದೆಷ್ಟೋ ಮದುವೆಗಳಿಗೆ ಹೋಗಿ ಕ್ರಮವನ್ನು ಹೇಳಿಕೊಡುವಂಥ ಅಭ್ಯಾಸ ಅಂದರೆ ಅವರ ತಂದೆಯಿಂದ ಬಂದಂಥದ್ದು. ಅವರ ತಂದೆಯಿಂದ ಅಂತಲ್ಲ, ಅವರ ಅಜ್ಜನಿಂದ ಮಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಅವರಿಗೆ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ದಯಾನಂದಣ್ಣ, ಹಾಗೆ ನಮಗೆ ಇವತ್ತು ಈಗ ನಾವು ಒಂದು ಪರಂಪರೆ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕ್ರಮಗಳೆಲ್ಲ ಎಲ್ಲರಿಗೂ ಮಾಡುವಂಥ ಒಂದು ಆಸೆಯಲ್ಲಿದ್ದಾರೆ. ಈ ಮದುವೆ ಕ್ರಮ ಎಲ್ರಿಗೂ ಮಾಡಬೇಕು, ಕ್ರಮಬದ್ಧವಾಗಿ ಮಾಡಬೇಕು. ಹಾಗಾಗಿ ದಿನ ಹೋಗ್ತಿದ್ದಾಗ ಅದು ಒಂದೊಂದೇ ಮರೆ ಆಗ್ತಾ ಉಂಟು. ಯಾಕೆ ಹೇಳಿದರೆ ನಮ್ಮಲ್ಲಿ ಯಾವುದೇ ಪುಸ್ತಕ ಇಲ್ಲ. ನಾವು ಏನು ಮಾಡ್ತಿದ್ರಲ್ಲಿ, ನೀವು ನಿಮ್ಮ ತಂದೆಯಿಂದ ನಿಮ್ಮ ಅಜ್ಜನಿಂದ ನೀವು ನೋಡಿ ಮಾಡ್ತಾ ಇದ್ದೀರಿ. ಈಗ ಜನರು ಕೂಡ ಅದನ್ನೇ ಮಾಡ್ತಿದ್ದಾರೆ. ಹಾಗೆ ಅದು ಎಲ್ಲರಿಗೆ ಸಮಯ ಇರುವುದಿಲ್ಲ, ಅದು ಗೊತ್ತಿಲ್ಲ, ಅದು ಕನ್ಫ್ಯೂಸ್ ಆಗ್ತಾ ಉಂಟು. ಅಂದರೆ ಅವರು ಆ ರೀತಿ ಮಾಡಿದ್ದಾರೆ, ಇವರು ಅಂದರೆ ಎಲ್ರಿಗೂ ಒಂದು ಮಾಡುವ ಆಸೆ, ಈ ರೀತಿ ಆಗಬೇಕು, ಇದು ಮಿಸ್ ಆಗಬಾರ್ದು ಹೇಳಿ. ಅದಕ್ಕೆ ಎಲ್ಲರೂ ಹೇಳಲಿಕ್ಕೆ ಹೋಗಿ ಈಗ ಅದು ಸಂಪ್ರದಾಯ ತುಂಬ ಚೇಂಜ್ ಆಗ್ತಾ ಉಂಟು. ಹಾಗಾಗಿ ನಮ್ಮಲ್ಲಿ ಈ ಗೊಂದಲಗಳು ಬರಬಾರ್ದು. ಅಂದರೆ ಮುಂಚೆ ಈ ಹಿಂದಿನವರು ಮಾಡಿದ ರೀತಿಯಲ್ಲೇ ಮಾಡಿ ಹೋಗಲಿ ಅಂತೇಳಿ ನಾವು ಇದರ ಒಂದು ಪ್ರಯತ್ನ, ನಮ್ಮ ಒಂದು ಪ್ರಯತ್ನ. ಈ ರೀತಿ ಮಾಡ್ತಾ ಇದ್ರು, ಈ ರೀತಿ ಮಾಡುವುದಾದರೆ ಮಾಡಿಕೊಳ್ಳಿ ಅಂತೇಳಿ. ಹಾಗಾಗಿ ನಮಗೆ ಕೆಲವು ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಉಂಟು, ಅಂದರೆ ಗೊತ್ತಿಲ್ಲ ಕೆಲವು ವಿಚಾರದ ಬಗ್ಗೆ. ಹಾಗೆ ನಾನು ನಿಮ್ಮ ಹತ್ರ ಇವತ್ತು ನಿಮ್ಮ ಮನೆಗೆ ಕೇಳಲಿಕ್ಕೆ ಬಂದದ್ದು. ಅಂದರೆ ನನಗೆ ಈಗ ಮೊದಲನೇದಾಗಿ ಒಂದು ಕನ್ಫ್ಯೂಷನ್ ಅಂತ ಹೇಳಿದರೆ, ನಾವು ಈಗ ಮದುವೆಗೆ ಹೊರಡುವ ರೀತಿ ಹೇಗೆ ಅಂತೇಳಿ. ನಮಗೆ ಈಗ ನಾವು ಅಂದರೆ ಮದುವೆಗೆ ಯಾವ ರೀತಿ ಮುಂಚೆ ಹೊರಡ್ತಿದ್ರು, ನಾವು ಮುಂಚೆ ಹೇಳಿದರೆ ನೀವು ಹೆಚ್ಚು ಹಿಂದೆ ಏನೋರೇನೆಲ್ಲ, ನಾನು ಕೆಲವ್ರ ಹತ್ರ ಎಲ್ಲ ಕೆಲವು ಕೇಳ್ಕೊಂಡು ಬಂದೆ. ನಾವು ಸಾಧಾರಣ ಒಂದು ನಿಮ್ಗೆ 10-15-20 ವರ್ಷದ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಅಲ್ಲ? ಹೌದು, ಅದರ ಹಿಂದಿನ ಬಗ್ಗೆ ಗೊತ್ತಿಲ್ಲ. ನಾನು ಕೆಲವರು ಹೇಳಿದ್ದಾರೆ, ಅದು ಆ ರೀತಿ ಸಹ ನಾವು ಅದನ್ನು ವಿಡಿಯೋದಲ್ಲಿ ಹಾಕುವ. ಈಗ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈಗ ಮೊದಲಿನ ದಿವಸ ಮದುವೆಗೆ ಹೊರಡುವ ರೀತಿ ಹೇಗೆ ಅಂತೇಳಿ. ಮೊದಲಿಗೆ ಪ್ರಥಮವಾಗಿ ನಮಗೆ ಈ ನಾಂದಿ ಹೇಳಿದರೆ ಅಂತ, ಮದುವೆಗೆ ಮೊದಲು ಈ ಕಾಗದ ಆಗುವಂಥದ್ದು, ಹುಡುಗಿ ನೋಡ್ಲಿಕ್ಕೆ ಹೋಗುವಂಥದ್ದು ಅದೆಲ್ಲ ಇರ್ತದೆ, ಅದೆಲ್ಲ ಆಗಿರ್ತದೆ, ಅದು ಅವರವರು ಮಾಡಿಕೊಳ್ತಾರೆ ಈಗಿನ ಕಾಲದಲ್ಲಿ. ಈ ನಮಗೆ ನಾಂದಿ ಹೇಳುವಂಥದ್ದು ಒಂದು ವಿಷಯ ಉಂಟು, ಅದು ನಾಂದಿ ಹೇಳಿದರೆ ಎಂತ ಅಂತ. ನಾಂದಿ ಹೇಳಿದ್ರೆ ನಾವು ಮದುವೆಗೆ 11 ದಿನ 10 ದಿನಕ್ಕೆ ನಾಂದಿ ಕಟ್ಟುದಂತ ಮುಂಚಿತವಾಗಿ ತಂದೆಯವರ ಅಲ್ಲಿ ಹೇಳ್ತಾ ಇದ್ರು ತಂದೆಯವರ ಅಜ್ಜಿಯವರು. ಅಲ್ಲ, ಈ ನಾಂದಿ ಹೇಳಿದ್ರೆ ಎಂತ ಅಂತ, ಅದೇ ಯಾಕೆ ಕಟ್ಟುದು ಅಂತ. ನಾಂದಿ ಹೇಳಿದ್ರೆ ಸೂತಕ ಬರುವುದಕ್ಕೆ ಪೂರಕವಾಗಿರುವಂತ ಒಂದು ಪದ್ಧತಿ, ನಮ್ಮ ಜಾತಿಯಲ್ಲಿ ಮುಂಚಿತವಾಗಿ ಬಂದಂತ ಒಂದು ಪದ್ಧತಿ. ಓಕೆ. ಅಲ್ಲ, ಈ ನಾಂದಿ ಹೇಳಿದ್ರೆ ಯಾರು ಕೊಡ್ತಾರೆ, ಯಾರು ಸಿಗ್ತದೆ, ಎಲ್ಲಿ ಸಿಗ್ತದೆ, ಹೇಗೆ ಅಂತ? ಮಾಡುವಂತ ಧಾರೆ ಮಾಡುವಂತ ಭಟ್ರು, ಧಾರೆ ಮಾಡುವಂತ ಭಟ್ರು
ಕೊಡ್ತಾರೆ. ಮತ್ತೆ ಈಗ ಮತ್ತೆ ಎಲ್ಲ ದೇವಸ್ಥಾನಗಳೆಲ್ಲ ಹಾ ಮಾಡುದು. ಅಂದ್ರೆ ಮದುವೆ ಇರುವ ಮನೆಯವರು ಮಾತ್ರ ಹೋಗಿ ತೆಗೆದ್ರೆ, ಮದುವೆ ಇರುವ ಮನೆಯವರು ಮಾತ್ರ ಹೋಗಿ ಮದುವೆ ಇರುವ ಮನೆಯವರು ಹೇಳಿದ್ರೆ ತಂದಿಟ್ಟ ಮೇಲೆ ನಾವು ಶುದ್ಧಾಚಾರವನ್ನು ಪಾಲಿಸಬೇಕು. ಹೌದಾ, ಮನೆಯಲ್ಲಿ ಶುದ್ಧ ಆಗಿರ್ಬೇಕು. ಮತ್ತೆ ಅದು ತಂದಿಡುವಂತದ್ದು ದೇವರ ಕೊನೆಯಲ್ಲಿ ಮನೆಯಲ್ಲಿ ಇಟ್ಟು. ಈಗ ಈಗ ಎರಡು ಮನೆ ಇರ್ತದೆ. ಮೊದಲೆಲ್ಲ ಹೇಳಿದ್ರೆ ಕೈಗೆ ಕಟ್ತಾ ಇದ್ರು, ಬಟ್ರೆ ಕಟ್ಟಿ ಅಲ್ಲಿಂದ ತೆಗೆದ ಕೂಡಲೇ ಕಟ್ತಾ ಇದ್ರು. ಈಗ ಅದು ನಮ್ಮ ಕೆಲಸ ಬಾಕಿ ನಿಮಿತ್ತಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಮದುವೆಗೆ ಹೊರಡಿ ಹೋಗುವ ದಿನ ಸಮಯದಲ್ಲಿ ಕಟ್ಟುವಂತದ್ದು. ಅದು ಯಾರಿಗೆ ಕಟ್ಟುದು ಅಂತ? ಮನೆಯ ಹಿರಿಯರು ಅಂದ್ರೆ ಯಜಮಾನ, ಅಪ್ಪ, ಹುಡುಗನ ಅಪ್ಪ, ಅಜ್ಜ ಹಾಗೇನಾದ್ರು ಇದ್ರೆ ಅಲ್ಲ, ಧಾರೆ ಮಾಡುವವರು ಅವರು ಕಟ್ಟುವಂತದ್ದು. ಅದು ದೇವರ ಕೋಣೆ ಹತ್ರನೇ ಕಟ್ಟುವಂತ. ದೇವರ ಕೋಣೆ ಬಾಗಿಲು ಅಲ್ಲ, ನಾವು ಪ್ರಾರ್ಥನೆ ಮಾಡಿ ಹೊರಡುವಂತ ಟೈಮಿಗೆ. ಅದ್ರಲ್ಲಿ ಅಂದ್ರೆ ನಂಗೆ ಸ್ವಲ್ಪ ಗೊಂದಲ ಹೇಳಿದೆ. ಈಗ ಹುಡುಗನ ಮನೆ ಬೇರೆ ಉಂಟು, ಹುಡುಗಿ ಮನೆ ಬೇರೆ ಉಂಟು. ಈಗ ಅದು ಯಾರು ಇವರದ್ದು ಬೇರೆ ಮಾಡ್ಬೇಕಾ, ಅವರದ್ದು ಬೇರೆ ಮಾಡ್ಬೇಕಾ, ಹಾಗೆ ಉಂಟಾ? ಅದು ಬೇರೆ ಬೇರೆ. ಹುಡುಗನ ಮನೆಯವ್ರ ಹತ್ರ ಕುಟುಂಬ ಬೇರೆ ಆಗಿರ್ತದಲ್ಲ, ಅವರ ಮನೆಗೆ ಹೋಗಿ ಕಟ್ಟಬೇಕು. ಅವರ ಭಟ್ರ ಹತ್ರ ಹೋಗಿ ಕಟ್ಟಬೇಕು. ಅದು ಕಟ್ಟುದು ಒಂದೇ ಭಟ್ರ ಹತ್ರ ಮಾಡಿಸ್ತಾರೆ. ಈಗ ಒಂದೇ ಭಟ್ರು ಮಾಡಿ. ಒಂದೇ ಭಟ್ರು ಹೇಳಿದ್ರೆ, ನೀವೀಗ ಹುಡುಗನ ಮನೆ ನಮ್ಮ ಅಡೂರಲ್ಲಿ ಇರ್ತದೆ, ಹುಡುಗಿ ಮನೆ ನಮ್ಮ ಕಾರ್ಕಳದಲ್ಲಿ ಇರ್ತದೆ. ಆಗ ಒಂದೇ ಭಟ್ರು ಹಾಗಿದ್ರೆ ಅವರು ಬೇರೆ ಬೇರೆ ಮಾಡ್ತಾರೆ. ನಮ್ಗೆ ಅಂತ ಸಮಸ್ಯೆಗಳಿಗೆ ಸ್ವಲ್ಪ ನೀವು ಅದನ್ನ ಹೇಳಬೇಕು ಅಂತ ಅಷ್ಟೇ. ಹಾಗಿದ್ರೆ ಅವರು ಬೇರೆ ಬೇರೆ ಮಾಡಿ ಅಲ್ಲಿರುವಂತ ಅಲ್ಲಿನ ಭಟ್ರ ಹತ್ರ ಮಾಡಿದ್ರೆ ದೇವಸ್ಥಾನಗಳಲ್ಲಿ ಸಹ ಮಾಡಿಕೊಡುವ. ಅದು ಎಲ್ಲಿ ಕೇಳ್ತಾರೆ? ಅವ್ರ ಭಟ್ರ ಹತ್ರ ಕೇಳಿ, ಧಾರೆ ಮಾಡುವ ಭಟ್ರ ಹತ್ರ ಕೇಳಿ ನಾವು ಅದರ ಬಗ್ಗೆ ಮುಂದುವರಿಸೋದಕ್ಕೆ ಅಂತಂದ್ರೆ ಹಾಗೆ ಅವರು ಒಂದು 10 ದಿನ ಮುಂಚೆ ಅವ್ರು ಹೋಗ್ಬೋದು. ಈ ಹುಡುಗನ ಮನೆಯವರು 10 ದಿನ ಮುಂಚೆ ಒಟ್ಟಿಗೆ ಮಾಡುದಾದ್ರೂ ಮಾಡಬಹುದು. ಒಟ್ಟಿಗೆ ಮಾಡುದಾದ್ರೆ ಒಂದೇ ದಿನ ಹೋಗಿ ನಾವು ಹೇಳಿದ್ರೆ ನಾವು ಧಾರೆಗೆ ಭಟ್ರನ್ನೊಂದು ವಿಳ್ಳೆ ಕೊಡುದು ಅಂತ ಉಂಟು. ವಿಳ್ಳೆ ಕೊಡುದು ಅಂತ ಉಂಟು ಮುಂಚಿತವಾಗಿ. ಅದು ಯಾವ ಭಟ್ರಿಗೆ ವಿಳ್ಳೆ ಕೊಡುದು? ಧಾರೆ ಮಾಡುವಂತ ಭಟ್ರಿಗೆ. ಧಾರೆ ಮಾಡುವಂತ ಭಟ್ರಿಗೆ ವಿಳ್ಳೆ ಕೊಡುದು. ವಿಳ್ಳೆ ಕೊಡುದು ಹೇಳಿದ್ರೆ ಎಂತ? ಎಲೆ ಅಡಿಕೆ, 5 ಎಲೆ ಒಂದು ಅಡಿಕೆ ಇಟ್ಟು ಅದರ ಅವರಿಗೆ ಕಾಗದ ಸಮೇತ ಕೊಡೋದಕ್ಕೆ ವೀಳೆ ಕೊಡುದು ಅಂತ ಹೇಳುದು. ಈ ಭಟ್ರಿಗೆ ನಾವು ಕರೆಯುವುದಕ್ಕೆ ವೀಳೆ ಕೊಡುದು ಅಂತ ಹೇಳುದು. ವೀಳೆ ನಮ್ಮ ಈ ಕಾಸರಗೋಡು ಈ ಭಾಗದಲ್ಲಿ ನಾವು ಭಟ್ರಿಗೆ ಒಂದು ಕರೆಯುವ ರೀತಿ ಆ ರೀತಿ. ಅಂದ್ರೆ ಅದೆಲ್ಲ ಎಂತೆಲ್ಲ ಬೇಕಾಗ್ತದೆ? ಅದು 5 ಎಲೆ ಒಂದು ಅಡಿಕೆ, 5 ಎಲೆ ಒಂದು ಅಡಿಕೆ, ಕಾಣಿಕೆ ಇಟ್ಟು ಭಟ್ರಿಗೆ ಒಂದು ದಕ್ಷಿಣೆ ಇಟ್ಟು, ಮದುವೆ ಕಾಗದ ಇಟ್ಟು. ಅದು ದಕ್ಷಿಣೆ. ನಾವು ಬರುವ ಪೂಜೆಗೆ ಕೊಡುವಂತ ಹಣ ಅಲ್ಲ, ನಾವು ಕೊಡುವಂತ ಗೌರವ ಭಟ್ರಿಗೆ. ಒಂದು ದಕ್ಷಿಣೆ ಇಟ್ಟು ಕೊಡುವಂತ. ಈ ನಾಂದಿ ಕಟ್ಟೋ ಟೈಮಲ್ಲಿ ನಾಂದಿ ಕಟ್ಟೋ ಟೈಮಲ್ಲಿ ಹೋಗಿ ಅವರನ್ನು ಕಂಡು ಮಾತಾಡಿ ಅವರಿಗೆ ಒಂದು ನಾವು ಆಮಂತ್ರಿಸುದು, ನೀವು ಬರಬೇಕು ನಮ್ಮ ಮದುವೆಗೆ ಅಂತ ಹೇಳಿ ಅಲ್ಲ. ಹಾಗೆ ಈ ನಾಂದಿ ತಂದ್ರೆ ಸೂತಕ ಇಲ್ಲ, ನಾನು ಆ ಮನೆಗೆ ಸೂತಕ ಇಲ್ಲ, ಅವರಿಗೆ ಮಾತ್ರ, ಆ ಮನೆಯವರಿಗೆ ಮಾತ್ರ, ಮದುವೆ ಆಗುವ ಮನೆಯವರಿಗೆ ಮಾತ್ರ. ಮನೆಯವರಿಗೆ ಹೇಳಿದ್ರೆ ಆ ಅಪ್ಪ ಮಕ್ಕಳಿಗೆ ಮಾತ್ರ, ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಅವರಿಗೆಲ್ಲ ಇಲ್ಲ, ಅಪ್ಪ ಮಕ್ಕಳಿಗೆ ಮಾತ್ರ. ಅಂದ್ರೆ ಆ ಕುಟುಂಬದಲ್ಲಿ ಆ ಮನೆಯಲ್ಲಿ ಯಾರಿದ್ರೆ ಅವರಿಗೆ ಅದು ಬಾಧಕ. ಅದನ್ನ ನೀವು ತಂದು ದೇವರ ಕೋಣೆಯಲ್ಲಿ ಇಡ್ಬೇಕಂತ ಹೇಳುದು. ನೀವು ದೇವರ ಕೋಣೆಯಲ್ಲಿ ಇಡ್ಬೇಕು. ಅದ್ರ ಹೇಗೆ ಅಂತ, ಅದರ ಆರಾಧನೆ 10 ದಿನ ಹೇಗೆ? ಅದಕ್ಕೆ ಈಗ ಅದು ಯಾಕೆ 10 ದಿನ? 10 ದಿನ ಹೇಳಿದ್ರೆ ನಮಗೆ ಕಾರ್ಯಕ್ರಮ, ನಮ್ಮ ಎಲ್ಲಾ ಕಾರ್ಯಕ್ರಮ 10 ದಿನ. 11ನೇ ದಿನಕ್ಕೆ ಸೂತಕ ಮುಗಿತದೆ. ಹೇಗಿದ್ರು ಬರ್ತದಲ್ಲ, ಮುಗಿತದೆ. 11 ದಿನಗೆ 10 ದಿನ ಹೇಳಿದ್ರೆ ಮದುವೆಗೆ 10 ದಿನ ಆದ್ರೆ ಮತ್ತೆ 11 ದಿನಕ್ಕೆ ಕ್ಲಿಯರ್ ಆದ್ರೆ ಕ್ಲಿಯರ್ ಆಯ್ತಲ್ಲ, ಅದ್ರ ಅಗತ್ಯ ಇರುದಿಲ್ಲ. ಇನ್ ಕೇಸ್ ಏನಾದ್ರೂ ಆಗುದಾದ್ರೆ 10 ದಿನದ ನಾಂದಿ ಬೇಕಾಗ್ತದೆ ಅಂತ ಹೇಳಿ. ನಾಂದಿ ಅಂತ ಹೇಳಿದ್ರೆ ನಾವು ಹೇಗೆ ಮಾತ್ರ ನಾಂದಿ, ಮರಣಕ್ಕೆ ನಾಂದಿ ಇಲ್ಲ. ಮತ್ತೆ ಆಚರಣೆಯಲ್ಲಿ ನಾವು ಇದನ್ನು ಎರಡಕ್ಕೂ ಯೂಸ್ ಮಾಡ್ತೇವೆ. ನಮ್ಮ ಕಾರ್ಯಕ್ರಮ ನಾಂದಿ ಅಂತ ಕಟ್ಟುದು ಹೆರಿಗೆಗೆ ಮಾತ್ರ, ಮರಣಕ್ಕೆ ನಾಂದಿ ಆಗುದಿಲ್ಲ. ಇದು ಪೂರಕವಾಗಿ ಬೇರೆ ವ್ಯವಸ್ಥೆಗಳಿಲ್ಲದ ಕಾರಣ ಮಾಡ್ಲೇಬೇಕಾಗ್ತದೆ. ನಾವೀಗ ಲಕ್ಷ ಹಣ ಅಲ್ಲಿ ಹಾಲಿಗೆಲ್ಲ ಕೊಟ್ಟು ನಾವು ಈ ನಾಂದಿ ಹಾಗೆ ನಾವು ಅದನ್ನ ಒಂದು ರೀತಿಯಲ್ಲಿ ಕೊಂಡೋಗ್ತೇವೆ ಅಷ್ಟೇ. ದೊಡ್ಡ ವಿಷಯ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗ್ತದೆ ಅಷ್ಟೇ. ನಮ್ಮ ಒಂದು ಹಿರಿಯರು ಮಾಡ್ಕೊಂಡು ಬಂದಂತ ಒಂದು ಪರಂಪರೆಯಾಗಿ ಮಾಡ್ಕೊಂಡು ಬಂದಂತ ವಿಚಾರ. ಹಾಗೆ ನಾವು ಹೋಗ್ಬೋದು. ಹಾಗೆ ಈಗ ಮದುವೆಗೆ ನಾವು ಹೊರಡುವಾಗ ಇಲ್ಲಿನ ಈಗ ಅಂದ್ರೆ ನಾವು ಮದುಮಕ್ಕಳೆಲ್ಲ ಹೇಗಿರಬೇಕು ಅಂತೇಳಿ, ಅಂದ್ರೆ ಮೊದಲಿನ ದಿನ ಯಾವ ರೀತಿಯಾಗಿ ಅವ್ರು ರೆಡಿ ಆಗಬೇಕು, ಅಂದ್ರೆ ಮದುಮಗನಿಗೆ ಮೊದಲಿನ ದಿವಸ ಮನೆಯಲ್ಲಿ ಹಗಲು ಕೆಲಸ ಉಂಟಾ, ಏನಾದ್ರೂ ಅವರಿಗೆ ಮುಂಚೆ ಮಾಡ್ತಿದ್ರಾ ಹೇಗೆ ಅಂತ ನಿಮ್ಗೆ ಗೊತ್ತಿರೋ ಹಾಗೆ? ಮೊದಲಿನ ದಿನ ಹೇಳಿದ್ರೆ ಬೆಳಿಗ್ಗೆ ಕಟ್ಟಿಂಗ್ ಮಾಡ್ತಿದ್ರೆ, ಶೇವಿಂಗ್ ಮಾಡ್ತಿದ್ರೆ, ಮೊದಲಿನ ಬೆಳಿಗ್ಗೆ ಭಂಡಾರಿ ಮನೆಗೆ ಬಂದು ಮಾಡುವಂತ ಮೊದಲಿನ ಕ್ರಮ ಹೇಳಿದ್ರೆ. ಈಗ ಹಾಗೆ ಮಾಡುವವರು ಮಾಡ್ತಾರೆ, ಮತ್ತೆ ಅಷ್ಟು ಬಂದು ಮಾಡಿಸುವಷ್ಟು ಸಹ
ಇದರ ಕಾರಣ ಅದು ಸ್ವಲ್ಪ ಈಗ ಸ್ವಲ್ಪ ಹೋಗಿ ನಿಮ್ಗೆ ಗೊತ್ತಿರೋ ಪ್ರಕಾರ ಅದು ಮಾಡ್ತಿದ್ರು ಮಾಡ್ತಿದ್ರು ಮೊದಲು. ಅಲ್ಲ, ನಿಮ್ಮ ಮದುವೆ ಮಾಡಿದ್ದಾರೆ. ನನ್ನ ಮದುವೆಗೆ ನಾನು ಅಂಗಡಿನ ಮಾಡಿದ್ದು. ಹಾಗೆ ಅಂದ್ರೆ ಮೊದಲು ಮಾಡ್ತಿದ್ರು ಅಂತ ಹೇಳಿ ಕರೆಕ್ಟ್ ತಂದೆಯವರು ಹೇಳ್ತಾ ಇದ್ರು, ಅಜ್ಜಿಯವರು ಹಾಗೆ ಹೇಳ್ತಿದ್ರು. ಅದವರು ಹೇಳಿದವರು ಇದ್ದಾರೆ, ಅವ್ರು ಹೇಳಿದ್ದಾರೆ ಅದು ಹಾಗೆ. ಈಗ ಅದು ಆಗುದಿಲ್ಲ ಅಲ್ಲ, ಈಗ ಹೇಳಿದ್ರೆ ಅದು ಸೌಕರ್ಯ ಕಮ್ಮಿ, ಭಂಡಾರಿಯವರು ಸಿಗುದಿಲ್ಲ ಅದು ಅದರ ಹಾಗಾಗಿ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ದಾರೆ. ಬೇರೆ ಹುಡುಗನಿಗೆ ಏನಾದ್ರೂ ಅದರ ಬಗ್ಗೆ ಅಂದ್ರೆ ಬೇರೆ ಮಧ್ಯಾಹ್ನಕ್ಕೆ ಏನಾದ್ರೂ ವ್ಯವಸ್ಥೆ ಆಗ್ಬೇಕಾ? ಬೆಳಿಗ್ಗೆ ಈಗ ನಮ್ದು ಹೇಗೂ ಅದು ಕೂದಲು ತೆಗೆಯುದಂತದ್ದು ಏನಾದ್ರೂ ಆಯ್ತು, ಬೇರೆ ಮಧ್ಯಾಹ್ನಕ್ಕೆ ಏನಾದ್ರೂ ಸ್ಪೆಷಲಿ ಏನಾದ್ರೂ ಉಂಟಾ ಅಂತ ಹೇಳಿ? ಈಗ ನೆಂಟರು ಬಂದ್ರು ಮನೆಯಲ್ಲಿ ಊಟೋಪಚಾರ ಆಯ್ತು, ಮತ್ತೆ ಈ ಹಳ್ಳಿ ನಮ್ಮ ಊರಲ್ಲಿ ಎಲ್ಲ ಕಂಬಕ್ಕೆ ಒಂದು ಬಿಳಿ ಬಟ್ಟೆ ಕಟ್ಟುವಂತ, ಅದೆಂತ ಕಂಬ ಅದು? ಕಂಬಕ್ಕೆ ಏನಾದ್ರೂ ಹೆಸರುಂಟಾ? ಗೊತ್ತಿಲ್ಲ. ಅದೇ ಅಂದ್ರೆ ಮೂರ್ತ ಕಂಬ ಅಂತ ಹೇಳ್ಬೋದಲ್ಲ, ಕಟ್ತಾ ಇದ್ರು. ಮತ್ತೆ ಒಂದು ತೂಗುದೀಪ, ಚಪ್ರಕ್ಕೆ ದೀಪ ತೂಗ್ತಾ ಇದ್ರು. ಬಿಳಿ ಬಟ್ಟೆ ಕಟ್ಟುವಂತದ್ದು ಏನಾದ್ರು ನೆನಪುಂಟಾ? ಇಲ್ಲ, ಗೊತ್ತಿಲ್ಲ. ಉಂಟು, ಅದು ಕಟ್ತಿದ್ರು ಅಂತ. ಅದರ ಹೌದು, ನಮ್ಗಿಂದ ಈಗ ಗೊತ್ತಿಲ್ಲದು ಬೇಡ, ನಮ್ಗಿಂದ ಕೆಲವೆಲ್ಲ ಹೀಗೆ ಇರ್ತದೆ ಅಂತ ಹೇಳಿ ಅಷ್ಟೇ. ನಾವೀಗ ಎಂತ ಹೇಳ್ತಿದ್ದೇವೆ, ನಮ್ಗೆ ಗೊತ್ತಿದ್ದ ನಾವು ಹೇಳ್ಬೋದು ಅಷ್ಟೇ. ಅಂದ್ರೆ ಕೆಲವೆಲ್ಲ ಇತ್ತು. ಹೌದು, ಈಗ ಬಿಳಿ ಬಟ್ಟೆ ಕಟ್ತಿದ್ರಂತೆ, ಅದು ಅಂತೆ ಹಾಗಿತ್ತು. ಅದೆಲ್ಲ ಈಗ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ನಾವು ಚಪ್ರವೇ ಹಾಕುದಿಲ್ಲ, ನಾವು ಶಾಮಿನ ತರ್ತೇವೆ. ಹಾಗಾಗಿ ಅದು ಅದ್ರ ವಿಷಯದಲ್ಲಿ ಹೌದು, ಚಪ್ರ ಆಗಿರ್ತೇವೆ, ಶೀಟ್ ಹಾಕಿರ್ತೇವೆ. ಅದು ನಮ್ಮ ಈಗೇನಿದೆ ಅಂದ್ರೆ ಅದು ಸ್ವಲ್ಪ ಗೊತ್ತಿದ್ರೆ ಒಳ್ಳೇದು. ಅದೆಲ್ಲ ಯಾರು ಮಾಡ್ತಾ ಇಲ್ಲ, ಅದ್ರ ಅಗತ್ಯ ಇಲ್ಲ. ಹಾಗೆ ಈಗ ಮಧ್ಯಾಹ್ನ ನಾವು ಊಟದ ವ್ಯವಸ್ಥೆ ಎಲ್ಲ ಮಾಡ್ತೇವೆ. ಊಟಕ್ಕೆ ಏನಾದ್ರು ಸ್ಪೆಷಲಿ ಏನಾದ್ರು ಹೀಗೇನಾದ್ರು ಹೇಳಿ ಉಂಟಾ? ಊಟಕ್ಕೆ ಮೊದಲೇನಾದ್ರು ಮಾಡ್ತಿದ್ರೆ ಅಕ್ಕಿ ಪಾಯಸವೇ ಅದೇ ಅಕ್ಕಿ ಪಾಯಸ ಹೇಳಿದ್ರೆ ನಮ್ಮ ಕ್ರಮದಲ್ಲಿ ಪೂರ್ವವಾಗಿ ಬಂದದ್ದೆಲ್ಲ ಅಕ್ಕಿ ಪಾಯಸ. ಅದರ ಸ್ಪೆಷಲಿ ಅಂತ ಹೇಳಿ ಹೇಳಿದ್ರೆ ಮದುವೆ ಕಾರ್ಯಕ್ರಮಗಳಿಗೆ ನಾವು ಮುಂಚಿತವಾಗಿ ಮಾಡುವುದೆಲ್ಲ ಅಕ್ಕಿ ಪಾಯಸವೇ. ಮೊದಲಿನ ರಾತ್ರಿಗೂ ಸಹ ಅಕ್ಕಿ ಪಾಯಸವೇ ಮಾಡ್ಬೇಕಂತೇಳಿ. ಅದ್ರ ಏನಾದ್ರೂ ಗೊತ್ತುಂಟು ಅದು ಯಾಕೆ ಅಂತ ಹೇಳಿ? ಯಾಕೆ ಅಂತೇಳಿ ಅಷ್ಟು ಗೊತ್ತಿಲ್ಲ. ಹೌದು, ಅಲ್ಲ ಅದೇ ನಾವು ಹೆಚ್ಚಾಗಿ ಎಲ್ಲ ನಾವು ಸಹ ಹೋದ ಮದುವೆಗಳಲ್ಲೆಲ್ಲ ಎಲ್ಲ ಅಕ್ಕಿ ಪಾಯಸವೇ ಇತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ, ಬಟ್ ಗೊತ್ತಿದ್ರೆ ಸಹ ಅದು ಐಡಿಯಾ ಇಲ್ಲ. ನಾವು ಕೇಳಿದವರು ಹೌದು ಅಕ್ಕಿ ಪಾಯಸ ಹೌದು ಅಂದ್ರೆ ಮುಂಚಿನವ್ರು ಮಾಡ್ತಿದ್ರು, ಈಗ ಸಹ ಮಾಡ್ತಿದ್ದಾರೆ. ಹಾಗಾಗಿ ಅಕ್ಕಿ ಪಾಯಸವೇ ಮುಂಚಿನ ದಿವಸ, ಅದು ಮಧ್ಯಾಹ್ನಕ್ಕೆ ಸಾಗಿ ರಾತ್ರಿಗೆ ಸಾಗಿ ಅಲ್ಲ ಅಕ್ಕಿ ಪಾಯಸ. ಹಾಗೆ ಅದು ಹಾಗೆ ಆದ್ರೆ ಈಗ ನಾವು ಮನೆಯಿಂದ ಮತ್ತೆ ಸಂಜೆ ಹೊತ್ತಲ್ಲಿ ಹೊರಡುವಂಥದ್ದು. ಸಂಜೆ ಹೊತ್ತಲ್ಲಿ ಮೊದಲನೇ ದಿವಸ ಅರಿಶಿಣ ನರೇಲಿ ಮಾಡುವುದಾದ್ರೂ ಬೆಳಿಗ್ಗೆ ಮಾಡುವಂಥದ್ದು, ಸಂಜೆ ಹಾಲಿಗೆ ಹೊರಡುದಾದ್ರೆ ಸಂಜೆ ಹೊರಡುವಂಥದ್ದು. ಹೊರಡುವ ರೀತಿ ಹೇಗೆ ಅಂತ ಹೇಳಿ, ಈಗ ಹೊರಡುದಾದ್ರೆ ದಿಬ್ಬಣ ಹೊರಡುವ ರೀತಿ ಹೇಗೆ ಅಂತ? ಎಲ್ಲರೂ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ದೇವರ ಕೋಣೆಯಲ್ಲಿ ದೀಪ ಇಟ್ಟು ಪ್ರಾರ್ಥನೆ ಮಾಡಿ, ಹುಡುಗಿ ಮನೆಯಲ್ಲಾದ್ರೂ ಹಾಗೆ ಹುಡುಗನ ಮನೆಯಲ್ಲಾದ್ರೂ ಅಷ್ಟೇ, ಹುಡುಗನ ಮನೆಯಲ್ಲಿ ಆದ್ರೂ ಅಷ್ಟೇ ಪ್ರಾರ್ಥನೆ ಮಾಡಿ ನಾವು ಹೊರಡುವಂತ ಕಾರ್ಯದಲ್ಲಿ ಯಾವುದೇ ತೊಂದರೆಗಳು ಬರದಂತ ರೀತಿ ನಮಗೊಂದು ದೇವರ ಅನುಗ್ರಹಕ್ಕೆ ಬೇಕಾಗಿ ಮಾಡುವಂತ ಪ್ರಾರ್ಥನೆ. ಅದು ಕುಟುಂಬದ ಹಿರಿಯರಿದ್ದು ಮಾಡುವಂತ, ಅದು ಕುಟುಂಬದ ಹಿರಿಯರು ಯಾರ್ಯಾರು ಒಟ್ಟಾರೆ ಪ್ರಾರ್ಥನೆ ಮಾಡ್ಲಿಕ್ಕಿಲ್ಲ. ಅಂದ್ರೆ ಕುಟುಂಬದಲ್ಲಿ ದೊಡ್ಡ ಹಿರಿಯರಿಗೆ ಒಂದು ಗೌರವ. ಮತ್ತೆ ಯಾರು ಸ್ವಲ್ಪ ಅನುಭವಿಸ್ತಿದ್ರೆ ಅವ್ರ ಹತ್ರ ಎದುರು ನಿಲ್ಲಿಸಬಹುದು ಅಷ್ಟೇ. ಅಂದ್ರೆ ಹಿರಿಯರಿದ್ದ ಅವ್ರಿಗೆ ಗೊತ್ತಿರುವುದಿಲ್ಲ, ಇವರು ಯಾರಾದ್ರೂ ಅದು ಗಂಡಸರೇ ಆಗ್ಬೇಕು. ಗಂಡಸರು ಅಲ್ಲ ಮಾವಂದಿರ ಅಂದ್ರೆ ಅವರಿಗೆ ಒಂದು ಗೌರವ, ಒಂದು ಗಂಡಸರಿದ್ರೆ ಒಂದು ಗೌರವ ಕೊಡುವಂತದ್ದಲ್ಲ. ಈಗ ಹಾಗೆ ಹೊರಡುವಾಗ ಹುಡುಗನಿಗೆ ಯಾವ ರೀತಿಯಾಗಿ ಹೊರಡಬಹುದು ಅಂತ ಹೇಳಿ, ಈಗ ಹುಡುಗ ಕೈ ಮುಗ್ದಾಯ್ತು, ಕಾಲು ಹಿಡಿಯುವಂಥದ್ದು, ಕಾಲು ಹಿಡಿಲಿಕ್ಕೆ ಉಂಟು, ಹಿಡಿಬಹುದು, ಹೊರಡುವಂಥದ್ದು. ದಡ್ಡೆ ಅಂತ ಹೇಳಿದ್ರೆ ಭಾವ ಬೇಕು, ಒಟ್ಟಿಗೆ ಇರ್ತಾರೆ ನಂತರ. ಹೌದು, ಅಲ್ಲ ಈಗ ದಡ್ಡೆ ಹೇಳಿದ್ರೆ ಗೊತ್ತುಂಟು. ಈಗ ದಡ್ಡೆ ಹೇಳಿದ್ರೆ ಯಾವ ರೀತಿ ದಡ್ಡೆ ಅಂತ ಹೇಳಿ, ದಡ್ಡೆ ಹೇಳಿದ್ರೆ ಕೆಲವು ಕನ್ಫ್ಯೂಷನ್ ಉಂಟು. ಈಗ ನಮ್ಗೆ ಕೆಲವರಿಗೆ ಗೊತ್ತುಂಟು ದಡ್ಡೆ ಹೇಳಿದ್ರೆ ಯಾವ ರೀತಿ ದಡ್ಡೆ ಬೇಕು ಅಂತ ಹೇಳಿ. ದಡ್ಡೆ ಹೇಳಿದ್ರೆ ಹೇಗೆ? ಅಕ್ಕನ ಗಂಡ ದಡ್ಡೆ, ದಡ್ಡೆ, ತಂಗಿ ಗಂಡ ದಡ್ಡೆ, ಅಕ್ಕ ಇಲ್ಲ ತಂಗಿ ಇಲ್ಲ, ಈಗ ಒಂದೊಂದೇ ಇರುದು. ಎಂತ ಮಾಡುವುದು ದಡ್ಡೆ? ನೆಕ್ಸ್ಟ್ ಅವರ ಚಿಕ್ಕಪ್ಪನ ಮಕ್ಕಳು ಯಾರಿದ್ರೆ ಚಿಕ್ಕಪ್ಪನ ಮಗ, ಅವನಿಗೆ ಒಟ್ಟ ತಂಗಿ ಆಗಿದ್ರೆ ಅಂದ್ರೆ ಅವನ ಸಂಬಂಧದಲ್ಲಿ ತಂಗಿ ಅಕ್ಕ ರೀತಿಯಲ್ಲಿ ಯಾರಾದ್ರೂ ಒಂದು ಭಾವ ಅಂತ ಹೇಳಿದ್ರೆ ಇಬ್ಬರು ಇಲ್ಲದ್ರೆ ಸೋದರ ಭಾವ, ಅತ್ತೆ ಮಗ, ಇವನ ಅಪ್ಪನ ತಂಗಿಯ ಮಗ, ಅಕ್ಕನ ಮಗ, ಸೋದರ ಭಾವ, ಗಂಡ ಹೆಂಡತಿ ಇದ್ದವರು, ಮದುವೆ ಆದವರು ದಡ್ಡೆ ಅಂತೇಳಿ. ಇವರನ್ನು ಆ ಮದುವೆ ಆಗೋ ತನಕ ಇವರು ದಡ್ಡೆ ಆಗಿರ್ಬೇಕಾಗ್ತದೆ. ದಡ್ಡೆ ಅಂತ ಹೇಳಿದ್ರೆ ಅವರಿಗೆ ಒಂದು ಆಚೆ ಈಚೆ ಹೋಗುವಾಗ ಒಂದು ಇವ ಎಲ್ಲ ಕಡೆಗೆ ಹೋಗ್ಬಾರ್ದು, ಹೋಗ್ಬಾರ್ದು. ಹಾಗಿರುವಾಗ ಅವನಿಗೆ ಒಂದು ಒಟ್ಟಿಗೆ ಹೋಗ್ಲಿಕ್ಕೆ ಜನ ಬೇಕಾಗ್ತದೆ. ಪ್ರತಿಯೊಂದು ವಿಷಯದಲ್ಲಿ ಅವನಿಗೆ ಒಂದು ಮದುಮಗ ಆಗಿದ ಕಾರಣ ಅವನು ಆಚೆ ಈಚೆ ಹೋಗ್ಬಾರ್ದು. ಓಕೆ ಓಕೆ ಓಕೆ. ಹಾಗೆ ಅವನ ಕೈ ಹಿಡಿಬೇಕು, ಕೈ ಹಿಡಿದು ಹೋಗುವಂತ. ಹೌದು, ಮದುವೆ ಹಾಲಿಗೆ ಹೋಗುವಾಗ ಈಗ ಅಲ್ಲಿಂದ ಹೊರಡಿತ್ತು, ಸಂಜೆ ಹೊರಡುವಂತದ ಕಾರ್ಯಕ್ರಮ. ಮನೆಯಲ್ಲಾದ್ರೆ ಹೇಗೆ ಒಟ್ಟಿಗೆ ಇರ್ತಾರೆ, ದಡ್ಡ ಇರ್ತಾರೆ, ಅದೆಲ್ಲ ಕ್ರಮ ಆಗ್ತದೆ.
ಈಗ ನಾವು ಸಂಜೆ ಹೊರಡುವ ಕಾರ್ಯಕ್ರಮ ಅದೇ ಮಾಡೋದಾದ್ರೆ ಹಗಲು ಹೇಗೆ ಸಹ ಮಾಡ್ಬೋದು, ಅದೇ ವಿಚಾರವಾಗಿ ಮಾತಾಡೋದು. ಈಗ ಹಾಲಿಗೆ ಹೊರಡುವಾಗ ಹುಡುಗನ ಮನೆಯವರು ಹೊರಡಿದ್ರು, ಹುಡುಗಿ ಮನೆಯವರು ಹೊರಡಿದ್ರು. ಹಾಲಿಗೆ ಮುಂಚಿತವಾಗಿ ಯಾರು ಮುಟ್ಟಬೇಕು ಹಾಗೇನಾದ್ರೂ ಉಂಟಾ? ಹುಡುಗಿಯ ಮನೆಯವರು ಮುಂಚಿತವಾಗಿ ಹುಡುಗನ ಮನೆಯನ್ನು ಸ್ವಾಗತಿಸುವುದು, ಹುಡುಗನ ಮನೆಯವರನ್ನು. ಹುಡುಗಿ ಮುಂಚಿತವಾಗಿ ಹುಡುಗಿಯ ಮನೆಯವರು ಹುಡುಗಿ ಬೇಕು ಹೇಳಿಲ್ಲ, ಹುಡುಗಿ ಮತ್ತೆ ಒಟ್ಟಿಗೆ ಹೋಗುವಾಗ ಹುಡುಗಿ ಅಲ್ಲ, ಹುಡುಗಿ ಎದುರಲ್ಲಿ ಬೇಕು ಹೇಳಿಲ್ಲ, ಸ್ವಾಗತ ಸ್ವಾಗತ ಬೇಕು ಅಂತ ಹೇಳಿ. ಹುಡುಗಿ ಬೇಕಂತ ಹೇಳಿಲ್ಲ, ಎದುರಿಗೆ ಬರ್ಲಿಕ್ಕಿಲ್ಲ ಅಲ್ಲ. ಹುಡುಗಿ ಎದುರು ಬರ್ಲಿಕ್ಕಿಲ್ಲ. ಹುಡುಗಿ ಮನೆಯವರು ಒಂದು ಸ್ವಲ್ಪ ಮನೆಯವರು ಹಿರಿಯರು ಹುಡುಗನ ಮನೆಯವರನ್ನ ಸ್ವಾಗತಿಸುವಂತದ್ದು ಸಂಪ್ರದಾಯ ಅಲ್ಲ, ನಮ್ಮ ಒಂದು ಮರಾಠ ಸಮಾಜದ ಸಂಪ್ರದಾಯ. ಒಂದು ಸ್ವಾಗತ ಮಾಡುದು ಹೇಳಿದ್ರೆ ಯಾವ ರೀತಿ ಅಂದ್ರೆ ಅಲ್ಲಿ ಏನಾದ್ರು ಸ್ಪೆಷಲಿ ಆರತಿ ಹಾಗೇನಾದ್ರು ಉಂಟಾ? ಎಂತ ಇಲ್ಲ, ಅದು ಮೊದಲಿನ ದಿವಸ ಇಲ್ಲ, ಮೊದಲಿನ ಆರತಿ ಅಂತ ಇಲ್ಲ. ಒಂದು ಬೆಲ್ಲ ನೀರು ಕೊಟ್ಟು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ, ಬನ್ನಿ ಕೂತ್ಕೊಳ್ಳಿ, ಬೆಲ್ಲ ನೀರು ಕೊಡುವಂತದ್ದು ಒಂದು ಕ್ರಮ. ನೀರು ಮತ್ತೆ ಬೆಲ್ಲ ಒಂದು ಸ್ವಾಗತ ಮಾಡುವಾಗ ಒಂದು ಹೇಳುವಂತದ್ದು ಬಾಯ ಅಲ್ಲ. ಹಾಗೆ ನೀವು ಬನ್ನಿ ಒಟ್ಟಿಗೆ ಹೋಗಿ ಅವರನ್ನು ಕರ್ಕೊಂಡು ಹೋಗುದು, ಅವರ ನಿಲ್ಲುವಂತ ರೂಮಿಗೆ ಕರ್ಕೊಂಡು ಹೋಗಿ ಅಂದ್ರೆ ಹಾಲ್ ಹೇಳಿದ್ರೆ ಹಾಲ್ ಅಲ್ಲಿ ಮೇಲೆ ಬಂದು ಕೂತ್ಕೊಳ್ಳಿ ಹಾಗೆ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತದ್ದೇ ಆದ್ರೂ ಒಂದು ಸಂಪ್ರದಾಯ ಹೇಳಿದ್ರೆ ಬನ್ನಿ ಒಂದು ಸ್ವಾಗತ ಮಾಡಿದ ಹಾಗೆ, ಹುಡುಗನಿಗೆ ಸ್ವಾಗತ ಮಾಡಿದ ಹಾಗೆ ಮಾಡುವಂತ ಕ್ರಮ. ಹಾಗೆ ಅದು ಇತ್ತೀಚೆಗೆ ಬಂದಂತದಂತ ಆಗಿರ್ಬೋದು. ಯಾಕೆ ಹೇಳಿದ್ರೆ ಅದು ಮುಂಚಿತವಾಗಿ ಮನೆಯಲ್ಲೇ ಮದುವೆ ಆಗ್ತಿದ್ದಂತೆ ಅರಸಿನೆಣ್ಣೆ ಅವರವರ ಮನೆಯಲ್ಲಿ ಮಾಡ್ತಿದ್ರು ಅಂತೇಳಿ ನನಗೆ ತಿಳಿದು ಬಂದದ್ದು. 7 ದಿನದ ಕಾರ್ಯಕ್ರಮ ಅಂತೆ ಅದು ಅದ್ರ ಬಗ್ಗೆ ಯಾರು ಹೇಳಿದವರಿಲ್ಲ, ನನಗೆ ಗೊತ್ತಿದ್ದವ್ರು ಹೇಳಿದವ್ರು ಯಾರಿಲ್ಲ. ಹಾಗಿತ್ತಂತೆ ಹಾಗಂತೇಳಿ. ಆಗ ಈಗ ಹುಡುಗ ಮೇಲೆ ಬಂದ ಛತ್ರಕ್ಕೆ ಮುಟ್ಟಿದ್ದು, ನಾವು ಮತ್ತೆ ಕಾರ್ಯಕ್ರಮ ಎಂತ ಅಲ್ಲಿ ಮೇಲೆ ಮುಟ್ಟಿ ಆದ್ಮೇಲೆ ಈಗ ಮದುವೆ ಹಾಲಿಗೆ ಮುಟ್ಟಿದ ನಾವು ಫಸ್ಟಿಗೆ ಇರುವಂತದ್ದು ದೇವರು ಕೂತ್ಕೊಳ್ಳಿಸುವಂತದ್ದು. ನನಗೆ ಎಂಗೇಜ್ಮೆಂಟ್ ಆಗ್ಲಿಲ್ಲ. ಈಗ ಅಲ್ಲಿ ಎಂಗೇಜ್ಮೆಂಟ್ ಬೇಕಾ? ಮದುವೆ ಮಂಟಪಕ್ಕೆ ಮುಟ್ಟಿದ ಮೇಲೆ ಎಂಗೇಜ್ಮೆಂಟ್ ಅಗತ್ಯ ಇಲ್ಲಲ್ಲ. ಅಲ್ಲ, ನಂಗೆ ಕೆಲವು ಗೊಂದಲಗಳು ನಾನು ನಿಮ್ಮ ಹತ್ರ ಕೇಳುದು, ನಿಮ್ಮ ಅನಿಸಿಕೆ ಹೇಳುವುದು ಅಷ್ಟೇ, ಅದು ತೊಂದ್ರೆ ಇಲ್ಲ. ನಮ್ಗೆ ಯಾರನ್ನ ನಾವು ಇದು ಮಾಡುದಲ್ಲ, ನಾನು ಕೇಳುವಂತದ್ದು ನೀವು ಹೇಳುವಂತದ್ದು ಅಷ್ಟೇ. ಹೌದೌದು, ಅಂದ್ರೆ ನನ್ಗೆ ಈಗ ಎಂಗೇಜ್ಮೆಂಟ್ ಆಗಿಲ್ಲ, ನಾವು ಅಲ್ಲಿ ಎಂಗೇಜ್ಮೆಂಟ್ ಮಾಡಬಹುದಾ? ಬೇಕಾ? ಅಗತ್ಯ ಇಲ್ಲಲ್ಲ. ಅಲ್ಲ, ನಮ್ಮ ಅನಿಸಿಕೆ. ಮಂಟಪಕ್ಕೆ ಮದುವಳ್ತಿ ಮಂಟಪಕ್ಕೆ ಮುಟ್ಟಿದ ಮೇಲೆ ಎಂಗೇಜ್ಮೆಂಟ್ ಯಾರಿಗೆ ಅಗತ್ಯ ಇಲ್ಲ ಅಲ್ಲ. ನಾವು ಪತ್ರದಲ್ಲಿ ಬರಿತೇವಲ್ಲ, ಗುರು ಏರಿದ್ದು ನಿಶ್ಚಯಿಸ್ತೇವೆ ಅಂತ. ನಿಶ್ಚಯಿಸಿರುತ್ತೇವೆ, ಅದು ನಿಶ್ಚಯಿಸಿದ್ರೆ ಮತ್ತೆ ಇಲ್ಲಿ ಎಂಗೇಜ್ಮೆಂಟ್ ಅಗತ್ಯ ಇಲ್ಲ. ನಮ್ಮ ಪ್ರಕಾರ ಅದು ಎಂಗೇಜ್ಮೆಂಟ್ ಅಗತ್ಯ ನಮಗೆ. ಅಂದ್ರೆ ಆ ರೀತಿ ನಾವು ಬರ್ದು ಮದುವೆಗೆ ಬನ್ನಿ ಅಂತ ಹೇಳಿ ಆಮಂತ್ರಣ ಕೊಟ್ಟ ಮೇಲೆ ನಿಶ್ಚಯಿಸಿರುತ್ತೇವೆ. ಆ ಪ್ರಯುಕ್ತ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿ ಅಂತ ನಾವು ಬರ್ದಿರ್ತೇವೆ. ಎಂಗೇಜ್ಮೆಂಟ್ ಬೇಡ ಅಗತ್ಯ ಇಲ್ಲ. ಮಾತ್ರ ಈಗ ಅದಕ್ಕಿರುವಂತಹ ಸೌಕರ್ಯ ಮತ್ತೆ ಆ ಖರ್ಚಿಗೆ ಹೊಂದಿಕೊಂಡು ಬೇಕಾದವರು ಮಾಡಬಹುದು. ಮಾಡುವವರಿಗೆ ಒಂದು ಉಂಗುರೊಂದು ಬದಲಿಸಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಹೌದೌದು, ಅದು ಮಾಡ್ತೇವಲ್ಲದೆ ಅದು ಬೇಕು ಅಂತಲೇ ಮಾಡ್ಬೇಕಲ್ಲ ಏನಿಲ್ಲ. ಹೌದು, ಈ ರೀತಿ ಆದ ಮೇಲೆ ಅದು ಅಗತ್ಯ ಇಲ್ಲ ಅಂತ ನಮ್ಮ ಪ್ರಕಾರ ಅದ್ರ ಅಗತ್ಯ ಇರುವುದಿಲ್ಲ ಅಲ್ಲ. ನಾವು ಮದುವೆಗೆ ಹೊರಟವರು ಎಂಗೇಜ್ಮೆಂಟ್ ಆಗುವುದಿಲ್ಲ. ಹಾಗಾದ್ರೆ ನೀವು ಮೊದಲು ಕಾಗದಲ್ಲಿ ಹಾಕಬಾರ್ದು, ನಾವು ನಿಶ್ಚಯಿಸಿರುತ್ತೇವೆ ತಪ್ಪಾಗಿರ್ತದೆ ಅಲ್ಲ. ಅದು ಕರೆಕ್ಟ್ ಅದು ವಿಚಾರ. ನಾವು ಜನರಿಗೆ ಅದನ್ನು ಮುಟ್ಟಬೇಕು. ಯಾಕೆ ಹೇಳಿದ್ರೆ ಅವ್ರ ಎಂಗೇಜ್ಮೆಂಟ್ ಹಾಗೆ ಅಂತ ಹೇಳಿ ಅಲ್ಲ, ನಾವು ಇಲ್ಲಿ ಹೇಳುವಂತದ್ದು ನಿಶ್ಚಯಿಸಿರುತ್ತೇವೆ, ಆ ಪ್ರಯುಕ್ತ ತಾವೆಲ್ಲರೂ ಬರ್ಬೇಕಂತೇಳಿ ನಾವು ಬರ್ದಿರ್ತೇವೆ. ಹಾಗಾಗಿ ಅವ್ರು ಮದುವೆಗೆ ಬರುದು, ಅರಸಿನೆಣ್ಣೆಗೆ ಬರುದು, ಅದಾದ್ಮೇಲೆ ನಾವು ಅಲ್ಲಿ ಎಂಗೇಜ್ಮೆಂಟ್ ಅಗತ್ಯ ಇಲ್ಲ ಅಂತ ನಮ್ಮ ಇದು ನಾವು ಮಾತಾಡುವಂತ ಹೌದು. ಒಳ್ಳೆ ವಿಚಾರ. ಮೊದಲೆಲ್ಲ ಎಂಗೇಜ್ಮೆಂಟ್ ಇರ್ಲಿಲ್ಲ ಅಂತೆ, ಮಲೆಯಿಂದ 5 ಜನ ಹೋಗಿ ಅಲ್ಲಿ ಮಾತಾಡಿ ಕೇಳಿ ಬರುವಂತದ್ದು ಇದ್ದದಂತೆ, ಬದಲಿಸಿ ಅಂತ ಇದ್ದದ್ದಂತೆ. ಹೌದು, ಈಗ ಬದಲಾವಣೆಯಾಗಿ ಅದರ ಅಗತ್ಯ ಇಲ್ಲ. ಒಂದು ರಿಂಗ್ ಮತ್ತೆ ಸೀರೆ ಬೇಕೇ ಬೇಕು. ಎಂಗೇಜ್ಮೆಂಟ್ ಹೇಳಿದ್ರೆ ಹಾಗೆ ಮುಟ್ಟಿದೆ, ಅದು ಅವರವರಿಗೆ ಅನುಕೂಲಕ್ಕೆ ತಕ್ಕ ಅದು ಹೇಗೆ ಸಹ ಮಾಡಬಹುದು. ಅಂದ್ರೆ ನಾವೀಗ ಜಸ್ಟ್ ಮಾತನಾಡುವಂಥದ್ದು ಅಷ್ಟೇ. ವಿಳ್ಯ ಪ್ರಸ್ತಾಪಕ್ಕೆ ನಿಕ್ಷಯ ಅಂತ ಹೇಳುದು. ನಿಕ್ಷಯ ಹೇಳಿದ್ರೆ ವಿಳೆ ಪ್ರಸ್ತಾಪಕ್ಕೆ ನಿಕ್ಷಯ ಹೇಳುದು ಅಲ್ಲ. ಈಗ ಮಾತ್ರ ಅದು ರಿಂಗಿನ ಮೊದಲು ಮಾಡೋದಾದ್ರೂ ನಿಕ್ಷಯ ಹುಡುಗ ಹುಡುಗಿ ಹಾಲಿಗೆ ಬರುವಂತದ್ದು ಈಗ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ. ನಿಕ್ಷಯದ ಅಗತ್ಯ ಇಲ್ಲ. ನಾವು ಮದುವೆಗೆ ಹೊರಟಿದ್ದ ಮಂಟಪಕ್ಕೆ ಮುಟ್ಟಿದ ಮೇಲೆ ಅಗತ್ಯ ಇಲ್ಲ ಅಲ್ಲ. ಹಾಗಾದ್ರೆ ನೀವು ಈಗ ಖಾಲಿ ನಿಕ್ಷಯ ಮಾಡೋದಾದ್ರೆ ಹೇಗೆ ಅಂತ ಹೇಳಿ, ಖಾಲಿ ನಿಕ್ಷಯ ನಾವು ಮದುವೆಗಿಂತ ಸ್ವಲ್ಪ ದಿನ ಹಿಂದೆ ಮಾಡ್ತಿದ್ದೆ ಅಂತ ಹೇಳಿದ್ರೆ ನಾವೊಂದು ಹುಡುಗಿಯ ಮನೆಯಿಂದ 5 ಜನ ಹುಡುಗಿಯ ಮನೆಯಲ್ಲಿ ಮಾಡುವಂತ ಇದು, ಅದು ಹುಡುಗಿಯ ಮನೆಯಲ್ಲಿ ಮಾಡುವಂತ ನಿಶ್ಚಯ ಹೇಳುವಂತದ್ದು ಖಾಲಿ ಅದಕ್ಕೆ ಮಾತ್ರ ಒಂದು ವಿಳ್ಯ ಪ್ರಸ್ತಾಪ ಮಾಡಿ ಅಲ್ಲಿ ಒಂದು ಹುಡುಗನ ಮನೆಯವರೊಂದು 5 ಜನ ಹೋಗಿ, ಹುಡುಗ ಬೇಕಂತ ಇಲ್ಲ, ಹುಡುಗ ಬೇಕು ಅಂತ ಇಲ್ಲ, ಹುಡುಗನ ಮನೆಯಿಂದ 5 ಜನ ಹಿರಿಯರು, ಹುಡುಗನ ಮನೆಯಿಂದ 5 ಜನ ಹಿರಿಯರು. ಈಗ ಹಳೆ ಕ್ರಮ ಅಂತ ಹೇಳುವ ನಿಶ್ಚಯಕ್ಕೆ ನಿಜವಾಗಿ ಅದು ಹೇಳುದು, ಅದು ನಿಶ್ಚಯ ಅಂತ ಹೇಳಿದ್ರೆ ಅದು ಅಲ್ಲ, ಅದು ನಿಜವಾದ ನಿಶ್ಚಯ. ನಾವು ಹೋಗಿ ಕೇಳುವಂತದ್ದು, ಅವರನ್ನು ಒಪ್ಪುವಂತದ್ದು ಅಲ್ಲಿಗೆ ನೀವು ದಿಬ್ಬಣ ಅದನ್ನು ಹೇಳಿ ಅಂತದ್ದು ಯಾವ ರೀತಿ ಕೇಳ್ತೇವೆ ಅಂತ ಹೇಳಿ ಅಲ್ಲಿ ಹೋಗಿ ನಾವು ಎಂತೆಲ್ಲ ಬೇಕು ನಮ್ಮ ಕೈಯಲ್ಲಿ ಅಂತ ನಿಶ್ಚಯ ಹೇಳಿದ್ರೆ
ಎಲೆ ಮತ್ತೆ ಅಡಿಕೆ, ಹುಡುಗನ ಮನೆಯವರು ಹುಡುಗ ತಟ್ಟೆ 2 ತಟ್ಟೆಯಲ್ಲಿ. ಈಗ ಅವ್ರ ಹುಡುಗಿ ಮನೆಗೆ ಹೋದಾಗ ಹುಡುಗಿ ಮನೆಗೆ ಹೋದಾಗ ಹುಡುಗಿ ಮನೆ 2 ತಟ್ಟೆಯಲ್ಲಿ 2 ಎಡೆ 7 ಎಲೆ ಇಟ್ಟು, 2 ಆಗಿ 7 ವೀಳ್ಯದೆಲೆ, ವೀಳ್ಯದೆಲೆ ಇಟ್ಟು ಅದು 2 ತಟ್ಟೆಯಲ್ಲಿ, ಮತ್ತೆ ಅದರ ನಡುವಲ್ಲಿ ಬೆಳ್ತಿಗೆ ಮತ್ತೆ ಒಂದೊಂದು 2 ಅಡಿಕೆ ಹೋಳು ಇಟ್ಟು, ಅಡಿಕೆ ಹೋಳು ಒಂದೊಂದು ವೀಳ್ಯದೆಲೆಗೆ 2 ಅಡಿಕೆಗೆ 2 ಎಲೆಗೆ ಒಂದೊಂದು 2 ಅಡಿಕೆ ಹೋಳು ಇಟ್ಟು 7 ಇದಕ್ಕೆ ಇಟ್ಟು ನಡುವಲ್ಲಿ ಬೆಳ್ತಿಗೆ ಅಕ್ಕಿ ಹಾಕಿ ಇಬ್ರು ಎದುರೆದುರು ನಿಂತುಕೊಳ್ಳುವಂಥದ್ದು. ಅದು ಬಿಕ್ಕೆಲ್ಲ ಉಂಟಾ ಏನಾದ್ರು ಹೀಗೆ ಲೆಕ್ಕ ಮೂಡು ಪಡುವಿಗೆ ಪೂರ್ವ ಪಶ್ಚಿಮ ಹಾಗೆ ನಿಲ್ಬೇಕು. ಕೆಳಗೆ ಏನಾದ್ರು ಬೇಕಾ, ಏನಾದ್ರು ನಿಲ್ಬೇಕು? ಚಾಪೆ ಫಸ್ಟಿಗೆ ಒಂದು ಚಾಪೆ ಹಾಕಿ ಅದರ ಮೇಲೆ ಇಬ್ಬರು ನಿಂತು, ಹಿರಿಯರು ಎತ್ತು ಇಬ್ಬರಿಗೆ ಕೊಟ್ಟು, ಅಂದ್ರೆ ಹುಡುಗನ ತಂದೆ ಮತ್ತು ಹುಡುಗಿ ತಂದೆಗೆ ಯಾರಾದ್ರೂ ಇಬ್ರು ಒಂದು ಹಿರಿಯರ ಎತ್ತು ಕೊಡ್ಬೇಕು, ಕೆಳಗೆ ನೆಲದಲ್ಲಿ ಇಟ್ಟು ಕೊಡುವಂಥದ್ದು. ಆಮೇಲೆ ಕೇಳುವಂಥದ್ದು ಯಾರು ಫಸ್ಟ್? ಹುಡುಗನ ಪಾರ್ಟಿ, ಹುಡುಗಿಯ ಪಾರ್ಟಿಯಲ್ಲಿ ಹುಡುಗನ ದಿಬ್ಬಣ ತಂದಲ್ಲಿಗೆ ನೀವು, ಹುಡುಗನ ದಿಬ್ಬಣ ಸಮೇತವಾಗಿ ಬಂದಲ್ಲಿಗೆ ನೀವು. ಈಗ ಒಂದು ನೀವು ಕೇಳುದ, ನೀವು ಈಗ ನಿಮ್ಮ ಮನೆಯವರಿಗೆ ಒಂದು ಮದುವೆ ಮಾಡ್ತೀವಿ, ನಿಮ್ಮ ಮಗನಿಗೆ ಮದುವೆ ಮಾಡಿದ್ರೆ ನೀವು ಹೇಗೆ ರೀತಿ ಯಾವ ರೀತಿ ಕೇಳ್ತೀರಿ ಅಂತ ಹೇಳಿ ನೀವು ಕೇಳುದಾದ್ರೆ? ನಾವು ಕೇಳುದಾದ್ರೆ ಕುಂಬಳ ಸಿಂಧ್ಯಾಸ ಮನೆತನದ ದಯಾನಂದನವರು ಮಗನಿಗೆ, ದಯಾನಂದನವರ ಮಗನಿಗೆ. ನಿಮ್ಮ ಅಪ್ಪನ ಹೆಸರು ಬೇಕಿಲ್ಲ? ಬೇಕು. ದೇವೋಜಿರವರ ಪೌತ್ರ ದಯಾನಂದರವರ ಪುತ್ರ ಇವರಿಗೆ ನಾವು ದಿಬ್ಬಣ ತಂದಲ್ಲಿಗೆ, ದಿಬ್ಬಣ ಸಮೇತ ಬಂದಲ್ಲಿಗೆ ನೀವು ಕನ್ಯಾದಾನ ಮಾಡಿಕೊಡೋದು ಸಿದ್ಧರಿದ್ದೀರಾ? ಹೀಗೆ ಸಿದ್ಧರಿದ್ದೀರಾ 3 ಸಲ ಕೇಳಬೇಕು. ಹಾಗೆ ಅವರು ಈ ರೀತಿ ಅವರ ಕುಟುಂಬದ ಹೆಸರು, ಅವರ ಅಜ್ಜನ ಹೆಸರು ಹೇಳುವುದಾದ್ರೆ ಹೇಳಿ, ಅಪ್ಪನ ಹೆಸರು ಹೇಳುವುದಾದ್ರೆ ಒಪ್ಪಿಗೆ ಇದ್ರೆ ಒಪ್ಪಿಗೆ ಇದ್ದೇವೆ ಅಷ್ಟೇ. ಅಲ್ಲಿಗೆ ಎಂಗೇಜ್ಮೆಂಟ್. ಅದೀಗ ಅದಾದ್ಮೇಲೆ ಅಂತ ಅದು ಕೇಳಿ ಆಯ್ತು. ಕೇಳಿ ಆದ್ಮೇಲೆ ಆ ತಟ್ಟೆ ಅಂತ ಒಂದು ತಟ್ಟೆಯನ್ನು ಹೆಂಗಸರಿಗೆ ಕೊಡ್ತಾರೆ. ಅಲ್ಲ, ಹೇಗೆ ಆ ತಟ್ಟೆಯನ್ನು ಫಸ್ಟ್ ಕೊಡುದ? ಅಲ್ಲಿ ಇವರು ಬದಲಿಸ್ಲಿಕ್ಕಿಲ್ಲ, ಅದು ಬದಲಿಸಿಕೊಂಡು ಅದು ಹೇಗೆ ಬದಲಿಸೋದು? ಅದು ಎಂಗೇಜ್ಮೆಂಟ್ಗೆ ಕರೆಕ್ಟ್ ಗೊತ್ತಿಲ್ಲ ನನಗೆ. ಅದು ಅಡಿಯಲ್ಲಿ ಮೇಲೆ ಉಂಟು, ಹುಡುಗಂದು ಮೇಲೆ ಹುಡುಗಿಯ ಅಡಿಯಲ್ಲಿ, ಹುಡುಗಿಯದ ಅಡಿಯಲ್ಲಿ ಹುಡುಗಂದ ಮೇಲೆ, ಕರೆಕ್ಟ್. ಆಮೇಲೆ ಅಕ್ಕಿಯನ್ನ ಹೀಗೆ ಇದು ಮಾಡ್ತಾರೆ, ತಲೆ ಮೇಲೆ ಹಾಕ್ತಾರೆ. ಅವರ ತಲೆ ಮೇಲೆ, ಇವರ ತಲೆ ಮೇಲೆ. ಅದೇ ಅಲ್ಲಿ ನಮ್ಗೆ ರೆಕಾರ್ಡ್, ಅದು ನಮ್ಮ ಇದು ನಿಶ್ಚಯ, ಕರೆಕ್ಟ್ ಆದ ನಿಶ್ಚಯ ಅದು. ಆಮೇಲೆ ಅಲ್ಲಿ ಕೂತ್ಕೊಳ್ಳುವಂಥದ್ದಲ್ಲ, ಅಲ್ಲಿ ಕೂತ್ಕೊಂಡು ತಿನ್ನುವಂಥದ್ದು. ಗಂಡಸರು ಒಂದನ್ನು ಹೆಂಗಸರಿಗೆ ಕೊಡ್ತಾರೆ, ಒಂದು ಹೆಂಗಸರು ಒಳಗೆ ಕೊಟ್ಟು ಅವರು ತಿನ್ನುವಂಥದ್ದು. ಅದಕ್ಕೆ ಅಷ್ಟೇ. ಅದಕ್ಕೆ ಏನು ಸುಣ್ಣ ಎಲ್ಲ ಅಂದ್ರೆ ಆ ಪ್ಲೇಟ್ ಅಲ್ಲಿ ಸುಣ್ಣ ಇಡ್ಲಿಕ್ಕಿಲ್ಲ, ತಿನ್ನುವಾಗ ಬೇಕಿದ್ರೆ ಸುಣ್ಣ ಇಡ್ಬೋದು, ಹೊಗೆ ಸೊಪ್ಪು ತಿನ್ನುವವರಿಗೆ ತಿನ್ಬೋದು. ಓಕೆ, ಅಲ್ಲ ಅದೆಲ್ಲ ಇಡ್ಲಿಕ್ಕಿಲ್ಲ, ಸುಣ್ಣ ಹೊಗೆ ಸೊಪ್ಪೆಲ್ಲ ಇಡ್ಲಿಕ್ಕಿಲ್ಲ. ಯಾಕಂದ್ರೆ ಅದು ಗೊತ್ತಿರ್ಬೇಕು ಜನರಿಗೆ. ನಾವು ಎಲೆ ಮತ್ತೆ ಅಡಿಕೆ ಮಾತ್ರ ಇಡುವಂಥದ್ದು, ಮತ್ತೆ ಬೆಳ್ತಿಗೆ ಅಕ್ಕಿ. ಹಾಗೆ ಅದು ನಿಶ್ಚಯ ಹೇಳಿದ್ರೆ ಅಷ್ಟೇ. ಅದಾದ್ಮೇಲೆ ಅಲ್ಲಿ ಬೇರೆ ಎಂತ ವಿಚಾರ ಇಲ್ಲ. ಹುಡುಗ ಬರ್ಲಿಕ್ಕಿಲ್ಲ, ಸೀರೆ ಕೊಡ್ಲಿಕ್ಕಿಲ್ಲ, ಮಡ್ಲು ತುಂಬಿಸ್ಲಿಕ್ಕಿಲ್ಲ, ಹುಡುಗಿ ಆರತಿ ಮಾಡ್ಲಿಕ್ಕೆ ಉಂಟಾ? ಅಲ್ಲಿ ಹುಡುಗಿ ಆರತಿ ಮಾಡ್ಲಿಕ್ಕಿಲ್ಲ. ಅಂದ್ರೆ ಇವರು ಗಂಡಸರು ಹೆಂಗಸರು ಹೋಗುದಿಲ್ಲ, ಗಂಡಸರು ಮಾತ್ರ. ಹಾಗೆ ಹೆಂಗಸರು ಹೋದ್ರೆ ಹುಡುಗ ಹೋಗಿ ನಿಶ್ಚಯ ಮಾಡ್ತಿದ್ರೆ ಹುಡುಗಿಯನ್ನು ಕುತೂಹಲಿಸಿ ಅದು ನಮ್ಮ ಹೊಸ ಕ್ರಮ ಅಂತ ಹೇಳ್ತಾರೆ. ಹೊಸ ಕ್ರಮದಲ್ಲಿ ಮಾಡುವಂತ ಕ್ರಮ ಅದು. ಹಾಗೆ ಹುಡುಗಿಯ ಎಡಭಾಗದಲ್ಲಿ ಹುಡುಗ, ಎಂಗೇಜ್ಮೆಂಟ್ ಆದ್ರೆ ಹುಡುಗನ ಎಡಬದಿ ಹುಡುಗನ ಎಡಬದಿ ಹುಡುಗಿ, ಹುಡುಗನ ಬಲಬದಿ ಹುಡುಗಿ. ಹಾಗೆ ಕೂತ್ಕೊಳಿಸುವಂಥದ್ದು. ಹಾಗೆ ಅದು ಎಂಗೇಜ್ಮೆಂಟ್ ಬಿಡು, ಅದು ಅವ್ರು ಹೇಗೆ ಮಾಡಿದ್ರೆ ಹೊಸ ಕ್ರಮ ಹಳೆ ಕ್ರಮ ಅವ್ರಿಗೆ ಬಿಟ್ಟದ್ದು. ಇರೋ ವಿಚಾರ ನಾವು ಹೇಳುವಂಥದ್ದು ಅಷ್ಟೇ. ಆಮೇಲೆ ದೇವರು ಕೂತ್ಕೊಳಿಸ್ಲಿಕ್ಕೆ ಅಂತ ಹೇಳಿದ್ರೆ, ಈಗ ನೀವು ಈಗ ನಾವು ಹಾಲಿಗೆ ಬಂದಾಯ್ತು, ಹಾಲಿದ ವಿಚಾರ ಆದ್ರೆ ಎಂಗೇಜ್ಮೆಂಟ್ ಅಲ್ಲಿ ಅಗತ್ಯ ಇಲ್ಲ. ದೇವರು ಕೂತ್ಕೊಳಿಸೋ ವಿಚಾರ ಆದ್ರೆ ಹೇಗೆ? ದೇವರು ಕೂತ್ಕೊಳಿಸೋದಾದ್ರೆ ಈಗ 2 ಮನೆಯವರು ಬಂದಾಯ್ತು, ಹುಡುಗನ ಮನೆಯವರು ಬಂದಾಯ್ತು, ಹುಡುಗಿ ಮನೆಯವರು ಬಂದಾಯ್ತು. ದೇವರು ಕೂತ್ಕೊಳಿಸೋ ವಿಚಾರ ಹೇಗೆ ಅಂತ ಒಂದಿಗೆ ಹುಡುಗನ ಮನೆಯವರು ದೇವರು ಕೂತ್ಕೊಳಿಸ್ತಾರೆ. ಹುಡುಗನ ಮನೆಯವರು ದೇವರು ಕೂತ್ಕೊಳಿಸೋದಿದ್ರೆ ಫಸ್ಟ್ ಹುಡುಗನ ಮನೆಯವರು ಕೂತ್ಕೊಳಿಸಬೇಕು. ಅದರಲ್ಲಿ ಸಹ ಹುಡುಗನಿಗೆ ಸ್ವಲ್ಪ ಗೌರವ ಸ್ವಲ್ಪ ಜಾಸ್ತಿ, ಕೆಲಸವೂ ಜಾಸ್ತಿ ಇರುವಂತದ್ದು ಹುಡುಗನಿಗೆ. ಇದು ದೇವರು ಕೂತುಗೊಳಿಸಿದ ಅದು ಹುಡುಗನ ಈ ಹಿಂದೆ ಮಾಡಿ ಬಂದವರು ಆ ರೀತಿ ಅಂದ್ರೆ ಹುಡುಗನವರು ಮನೆಯವರು ಕೂತ್ಕೊಳಿಸಿದ್ರು, ಆಮೇಲೆ ಹುಡುಗಿ ಮನೆಯವರು ಕೂತ್ಕೊಳಿಸ್ತಿದ್ರು. ಅದರಲ್ಲಿ ಇದೇನಿಲ್ಲ, ಆ ರೀತಿ ಇತ್ತು, ಮಾಡ್ತಾ ಬರ್ತಾ ಅಷ್ಟೇ. ಮತ್ತೆ ಹುಡುಗನ ತಂದೆ ಇಲ್ಲದಿದ್ರೆ ಚಿಕ್ಕಪ್ಪಂದಿರು ಯಾರಾದ್ರು, ಮತ್ತೆ ಇಲ್ಲಾದ್ರೆ ಅಣ್ಣಂದಿ ಹುಡುಗ ಆಗ್ತದ. ಹುಡುಗ ಕೂತ್ಕೊಳಿಸುವುದು ಆಗ್ಬಾರ್ದು ಮಾತ್ರ.
ಕೂತುಗೊಳಿಸಿದ್ರೆ ಅವನಿಗೆ ಪೂಜೆ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗುದಿಲ್ಲ. ಆಗ್ತದೆ. ಕಷ್ಟ ಹೇಳಿದ್ರೆ ನಾವು ಪೂಜೆ ಮಾಡುವಂತದ್ದು ಒಂದು 4 ಅರಸಿನ ಆದ ಮೇಲೆ 5 ಅರಸಿನ ಆದ ಮೇಲೆ ಪೂಜೆ ಅಲ್ಲಿ ಮಾಡಬೇಕು. ಪೂಜೆಯಲ್ಲಿ ಉಂಟು. ಪೂಜೆ ದೇವರಿಗೆ ಒಂದು ಪೂಜೆ ಮಾಡುವಂತದ್ದು ಅದಕ್ಕೋಸ್ಕರ ಹುಡುಗ ಆಗುದಿಲ್ಲ. ಅದಕ್ಕೋಸ್ಕರ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಅವನೆಲ್ಲರೂ ಹೆಂಗಸರೆಲ್ಲ ಮುಟ್ಟಿರ್ತಾರೆ, ಆಗ ಅವನು ಸ್ವಲ್ಪ ಅಶುದ್ಧ ಆಗ್ತಾನೆ ಅಂತ ಆಗ್ತಾನೆ ಅಂತಂದು ನಮ್ಮ ಅಲ್ಲ, ಅಶುದ್ಧ ಆಗದ ರೀತಿಗೋಸ್ಕರ ಅವನನ್ನ ಬೇಡ ಅಂತ ಬೇಡ ಅಂತ ಹೇಳಿದ್ರೆ ನಾನು ಹೋದಲ್ಲಿ ಮಾಡಿಸುದಿಲ್ಲ ಹಾಗೆ. ಅದೇ ಆ ರೀತಿಗೋಸ್ಕರ ಹುಡುಗ ಬೇಡ ಅಂತ ಅಷ್ಟೇ, ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಹುಡುಗ ಬೇರೆ ಯಾರಾದ್ರೂ ಇದ್ರೆ ಒಳ್ಳೇದು ಅಂತ. ಬೇರೆ ಯಾವ್ದಾದ್ರು ಇದ್ರೆ ಒಳ್ಳೇದು. ತಮ್ಮಂದಿರಾದ್ರೆ ತಮ್ಮಂದಿರು, ಈಗ ಅಣ್ಣಂದಿರಾದ್ರೆ ಯಾರಾದ್ರೂ ತಂದೆ ಮಾಡ್ತಾರಲ್ಲ ಹೌದು. ಹಾಗೆ. ಹಾಗೆ ಈಗ ದೇವರು ಕೂತ್ಕೊಳಿಸೋದಾದ್ರೆ ಹೇಗೆ ಕೂತ್ಕೊಳಿಸುದು ಅಂತ ಹೇಗೆ ವಿಚಾರ ಆದ್ರೆ ಅದಂತ? ದೇವರು ಹೇಳಿದ್ರೆ ಒಂದು ಮನೆ ಇಟ್ಟು ಮತ್ತೊಂದು ಮನೆಯನ್ನು ಹಿಂದೆ ಇಟ್ಟು, 2 ಮನೆ ಇಟ್ಟು, ಒಂದು ಮನೆಯನ್ನು ಗೋಡೆಗೆ ಒರೆಸಿ ಒಂದು ಮನೆಯನ್ನು ಅದರ ಎದುರಿಗಿಟ್ಟು ಮತ್ತೆ 5 ಎಲೆ 5 ಎಲೆಗೆ ಒಂದು 5 ಅಡಿಕೆ, 5 ಎಲೆ ಹೇಳಿದ್ರೆ ಅರ್ಧ ಮಡಚಿ ಹೀಗೆ ಮಡಿಚಿ ಮನೆಗೆ ಒಂದು ಅರ್ಧ ನೆಲೆ ನಿಲ್ಲುವ ಉದ್ದೇಶವಾಗಿ ಅರ್ಧ ಮಾಡಿ ಮನೆಗೆ ಇಟ್ಟು, ಅರ್ಧ ತುಂಡು ಮಾಡುದಲ್ಲ, ಅರ್ಧ ಮಡಚಿ ಹೀಗೆ ಇಡುವಂತ. ಅದೇ ದೇವರ ಮುಗುಳಿ ಹೇಳ್ತಾರೆ, ಮುಗುಳಿ ತರ ಬರ್ಲಿಕ್ಕೆ ಅಂತ ಇದು. ಮತ್ತೆ ಅದಕ್ಕೆ ಒಂದೊಂದು ಅಡಿಕೆ ಒಂದೊಂದು ಎಲೆಗೆ ಒಂದೊಂದು ಅಡಿಕೆ, ಅದು 2 ಎಲೆ ಅಲ್ಲ, ಒಂದೊಂದು ಎಲೆ ಅಲ್ಲ, ಒಂದೊಂದು ಎಲೆ 5 ಎಲೆ 5 ಎಲೆ ಅಲ್ಲಿ. ಮತ್ತೆ ಅದಕ್ಕೆ ಅಡಿಕೆ ಯಾವ ಅಡಿಕೆ? ಸುಲ್ದ ಅಡಿಕೆ ಅದಕ್ಕೆ ಸುಲ್ದ ಅಡಿಕೆ ಹೇಗೆ ಇಡಬೇಕು ಅದನ್ನ? ಅದರ ಕಣ್ಣು ನಮ್ಮ ಮುಖವಾಗಿರ್ಬೇಕು, ದೇವರಿಗೆ ಮುಖ ಅಂದ್ರೆ ನಮಗೆ ಮುಖವಾಗಿರ್ಬೇಕು ಕಣ್ಣು. ಆಮೇಲೆ ಅದಕ್ಕೆ ಗಂಧ ಬೊಟ್ಟು ಇಟ್ಟು. ಯಾವ ಗಂಧ ಒಟ್ಟು ಯಾವ ಮನೆಗೆ ಇಡುದು? ಹಿಂದಿನ ಮನೆಗೆ ಮುಂದಿನ ಮನೆಗೆ ಅಲ್ಲ, ಫಸ್ಟಿಗೆ ನಮ್ಮ ಈ ಎಲೆ ಅಡಿಕೆ ನಮ್ಮದು 5 ಅಡಿಕೆ ಆದ್ರೆ ಅದು 5 ನಮ್ಮ ವಿಗ್ರಹ ಇದ್ದಾಗೆ ದೇವರ ಶಕ್ತಿಯನ್ನಲ್ಲಿ ಸಂಕಲ್ಪ ಮಾಡೋದು, ಸಂಕಲ್ಪಿಸುದು. ನಾವು ನಮ್ಮ ದೇವರು, ನಮ್ಮ ಕುಲದೇವರನ್ನಲ್ಲ, ನಮ್ಮ ಕುಲದೇವರಲ್ಲಿ ಸಂಕಲ್ಪಿಸಿ ನಾವು ಅದಕ್ಕೆ ದೇವರ ಮನೆಯವರು ಈ ಕಾರ್ಯಕ್ರಮಕ್ಕೆ ಬರುವುದು ಅಂತ ಹೇಳಿದ್ರೆ ಉದ್ದೇಶ ಅದೇ. ಅವರು ಬರುವಾಗ ಅವರೊಟ್ಟಿಗೆ ದೇವರು ಸಹ ಬರ್ತಾರೆ ಅಂತ ಹೇಳಿ ಪದ್ಧತಿ ಸಂಪ್ರದಾಯ ಆಗಿತ್ತು ಮೊದಲಿಂದ, ನಮ್ಮ ಒಂದು ನಂಬಿಕೆ. ಹಾಗೆ ಈ ಅಡಿಕೆಗೆ ಗಂಧ ಕುಂಕುಮ ಇಟ್ಟು, ಅದಕ್ಕೆ ಅಡಿಕೆಗೆ ಫಸ್ಟ್ ಗಂಧ ಕುಂಕುಮ ಇಡುವ, ಅಡಿಕೆಗೆ ಗಂಧ ಕುಂಕುಮ ಇಟ್ಟು ಮತ್ತೆ ಮನೆ 5 ಯಾವ ಮನೆಗೆ? ಹಿಂದಿನ ಮನೆಗೆ, ಕೆಳಗಿನ ಮನೆ, ಕೆಳಗೆ ನೆಲದಲ್ಲಿದ್ದ ಮನೆಗೆ 5 ಗಂಧ ಕುಂಕುಮ ಇಟ್ಟು ಮತ್ತೆ ಅದರ ಸೈಡಿಗೆ 5 ಎಲೆ ಒಂದು ಅಡಿಕೆ ಇಟ್ಟು, ಅದರ ಸೈಡಲ್ಲಿ 5 ಎಲೆ ಒಂದು ಅಡಿಕೆ ಇಟ್ಟು, ಮತ್ತೆ ಅದರ ಮನೆಯ ಬಲಭಾಗದಲ್ಲಿ ದೀಪ ಇಡುವಂತದ್ದು. ದೀಪ ಅದರ ಬಲಭಾಗದಲ್ಲಿ 2 ಎಲೆ ಇಟ್ಟು 5 ಕುಡ್ತೆ ಅಕ್ಕಿಯ ನಾವೊಂದು ದೇವರು ಕೂತಿಕೊಳ್ಳಿಸೋದು ಇದಾದ್ರೂ ಸಹ ನಮ್ಮ ಗಣಪತಿಗೆ ಇಡುವಂತದ್ದು. ಈ ಎಲೆ ಹೇಳಿದ್ರೆ ನೀವು ಯಾವ ಎಲೆ ಹೇಳುದು? ಈ ಬಾಳೆಲೆ ಕೊಡಿ ಇರುವ ಬಾಳೆಲೆ 2 ಇಟ್ಟು ಅದರಲ್ಲಿ ನಾವು 2 ಬಾಳೆಲೆ ಇಡ್ಬೇಕಾ? 2. ಅದು ಯಾಕೆ 2 ಇಡ್ಬೇಕು? 2 ಮೇಲೆ ಇಡ್ಬೇಕಲ್ಲ, 2 ಅಗಲಾಗಿ ಇಡ್ಬೇಕು? 2 ಮೇಲೆ ಇಡುವಂತದ್ದು. ಅದು ಉದ್ದೇಶ ಅಂತ ಹೇಳಿದ್ರೆ ಗಟ್ಟಿಗೆ ಬರ್ಲಿಕ್ಕೆ ಸಿಕ್ಲಿಕ್ಕೆ ಆಗಿರ್ಬೋದು, ಅಕ್ಕಿ ಉದುರದ ಹಾಗೆ. ಅದು ಹೇಗೆ ಅಂತ ಹೇಳೋದು? ಅದು 2 ಎಲೆ ಇಟ್ಟು ನೀವು ಇಲ್ಲಿ ಕುಲದೇವರನ್ನ ಇಟ್ಟಾಗ ಅಲ್ಲಿ ಗಣಪತಿ ಕೂತ್ಕೊಳಿಸಿ ಬೇರೆ ಉಂಟಾ? ಅದು ಮೊದಲು ಇತ್ತು, ಈಗ ಇಡುವಂತದ್ದು ಕಡಿಮೆ. ಅಲ್ಲ, ಅದು ನೀವು ವಿಚಾರ ಹೇಳಿ, ಅದರಲ್ಲಿ ತೊಂದರೆ ಇಲ್ಲ. ನೀವು ನಿಮ್ಗೆ ಮನೆಯಲ್ಲಿ ಆದ್ರೂ ಸಹ ಹೊಲಲ್ಲಾದ್ರೂ ಸಹ ಗಣಪತಿಗೆ ಇಡುವಂತದ್ದು ಅಂತ ಹೇಳಿದ್ರೆ ಇಡ್ತಾ ಇದ್ವಿ. ನೀವು ನೋಡಿದಂತದ್ದು? ನಾವು ನೋಡಿದ ಗಣಪತಿ ಇಟ್ಟು ಅದಕ್ಕೆ ಒಂದು 5 ಎಲೆ ಒಂದು ಅಡಿಕೆ ಒಂದು ದಕ್ಷಿಣ. ಅದಕ್ಕೆ ಅಕ್ಕಿ ಬೇಕು, ಅಕ್ಕಿ ಬೆಳ್ತಿಗೆ ಎಷ್ಟು ಅಕ್ಕಿ ಹಾಕ್ಬೇಕು ಅದಕ್ಕೆ? 5 ಕುಡ್ತೆ ಹೇಳಿದ್ರೆ ಅಂತ ಅಂದ್ರೆ ನಮಗೆ ಗೊತ್ತು. ಕುಡ್ತೆ ಹೇಳಿದ್ರೆ ಜನರಿಗೆ ಇನ್ನೂ ಗೊತ್ತಿರ್ಬೇಕಲ್ಲ, ಕುಡ್ತೆ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿ. ಒಂದು ಕೈಯಲ್ಲಿ ಹೀಗೆ ಹಾಕುವಂತದಕ್ಕೆ, ಕೈಯಲ್ಲಿ ಹಾಕುವಂತದ್ದು. ಕುಡ್ತೆ ಹೇಳಿದ್ರೆ ಒಂದು ಈ ಕುಡ್ತೆ ಬರ್ತದೆ ಬಟ್ ಈಗ ನಾವು ಈ ಕೈಯಲ್ಲಿ ಹೀಗೆ ಹಾಕುವಂತ 5 ಸಲ ಹಾಕುವಂತ 5 ಕುಡ್ತೆ ಅಂತ ಹೇಳಿ 5 ಕುಡ್ತೆ ನೆನೆಸಿಕೊಂಡು ಹಾಕುವಂತದ್ದು. ಆಮೇಲೆ ಅದಕ್ಕೆ ಒಂದು 5 ಎಲೆ ಒಂದು ಅಡಿಕೆ ಇಡ್ತು. ಆಮೇಲೆ ಬೇರೆ ಆಯ್ತು ಅಷ್ಟೇ. ಅದಕ್ಕೆ ಕಾಯಿ ಇಡ್ಲಿಕ್ಕೆ ಉಂಟು, ಅದಕ್ಕೆ ಒಂದು ಕಾಯಿ ಆಗ್ಬೇಕು, ತೆಂಗಿನಕಾಯಿ ಮುತ್ತಿರುವಂತ ಒಂದು ಕಾಯಿ, ಮುತ್ತಿರುವಂತ ತೆಂಗಿನಕಾಯಿ ಅಲ್ಲಿ. ಈಗ ನಾವು 5 ಎಲೆ ಒಂದು ಅಡಿಕೆ 5 ಅಡಿಕೆ ಇಟ್ಟಾಯ್ತು, ಅದಕ್ಕೆ ಗಂಧ ಬೊಟ್ಟು ಇಟ್ಟಾಯ್ತು, ಮನೆಗೆ ಒಂದು ಗಂಧ ಬೊಟ್ಟು ಇಟ್ಟಾಯ್ತು, ದೀಪ ಇಟ್ಟಾಯ್ತು, ಅಲ್ಲಿ ಎಲೆ ಇಟ್ಟಾಯ್ತು, ಆಮೇಲೆ ಅಡಿಕೆ ಹಾಗೆ ಅದನ್ನ ಆ ಕಾಯಿ ಇಡುದಾದ್ರೆ ಹೀಗೆ ಕುತ್ತ ಇಡುದ ಅಡ್ಡ ಇಡುದು? ಅದು ಸಹ ಪೂರ್ವ ಪಶ್ಚಿಮ ಆಗಿರ್ಬೇಕು, ಪೂರ್ವಕ್ಕೆ ಮುಖ ಆಗಿ. ಪೂರ್ವ ಪಶ್ಚಿಮ ಇದ್ರೆ ಅದು ಹೇಗೆ ರೀತಿ ಪೂರ್ವ ಪಶ್ಚಿಮ ಆಗಿದ್ರೆ ಆಯ್ತು, ಎಲೆಯ ಕೊಡಿ ಭಾಗಕ್ಕೆ ಅದರ ಮುತ್ತು ಇದ್ರೆ ಆಯ್ತು, ಹಾಗೆ ಇರ್ಬೇಕು. ಅದು ಆದ್ಮೇಲೆ ದೇವರಿಗೆ ಬೇರೆ ಆಯ್ತು. ಮತ್ತೆ ಅದಾದ ಮೇಲೆ ಒಂದು ದೀಪ ಧೂಪ ಹಾಕಿ ನಮ್ಮ ಪದ್ಧತಿ. ಅಲ್ಲಿ ಹಿಂಗಾರ ಇಡ್ಲಿಕ್ಕೆ ಇಲ್ವಾ? ಹಿಂಗಾರದ ಮನೆಗೆ ಹಿಂಗಾರ ಇಡ್ತಾರೆ. ಅದು ಹಿಂಗಾರ ಇಡುದಾರೆ ಹೇಗೆ ಇಡುದು ಅಂತ? ಎದುರಿಗೆ ಬಗ್ಗಿ ಎಷ್ಟು ಇಡ್ಬೇಕು ಹಿಂಗಾರ?
ಒಂದನ್ನ ತೆಗೆದಿಟ್ರೆ ಸಾಕಾಗ್ತದ? ಒಂದು 5 ಅಲ್ಲ ಒಂದೇ ಹಿಂಗಾರ 5 ಎಸಲು ಮಾಡಿ 5 ಎಸಲು ಮಾಡಿ ಪ್ರತಿಯೊಂದು ಎಲೆಯ ಮೇಲೆ ಬಗ್ಗಿಸಿಡುವಂಥದ್ದು. ಬಗ್ಗಿಸಿಡುವಂತ. ನೀರು ಇಡ್ಲಿಕ್ಕೆ ಉಂಟ? ಈ ನೀರು ಹಿಡಿದಿರ್ತಾರ ಮನೆಯಲ್ಲಿ? ಅದು ಇಡ್ತಾ ಇದ್ರು ಒಂದು ಚಂಬಲ್ಲಿ ಒಂದು ಈ 5 ಎಲೆ ಒಂದು ಅಡಿಕೆ ಇಡುವ ಭಾಗದಲ್ಲಿ ಒಂದು ನೀರು. ಕೆಲವರು ಚಂಬಲ್ಲಿ ಇಡ್ತಾರೆ, ಕೆಲವರು ಗಿಂಡಿಯಲ್ಲಿ ಇಡುವಂತದ್ದು ಉಂಟು? ಇಡುವಂತದ್ದು ಉಂಟು, ಇಡ್ತಾರೆ. ಓಕೆ ಓಕೆ. ಅಲ್ಲ ಅದು ಕೇಳುವಂತ ನಮ್ಗೆ ಗೊತ್ತಿಲ್ಲದನ್ನು ಕೇಳಬೇಕಾಗ್ತದೆ ಹಾಗೆ. ಆಮೇಲೆ ಈಗ ಈ ಎಲೆಯಲ್ಲಿ ಇದರಲ್ಲಿ ಈ ಮನೆಯಲ್ಲಿ ಬೇರೆ ಇಡ್ಲಿಕ್ಕೆ ಉಂಟ? ಬೇರೆ ಏನಾದ್ರು 5 ಎಲೆ ಒಂದು ಅಡಿಕೆ ಏನಾದ್ರು ಇಡ್ಲಿಕ್ಕೆ ಉಂಟ? ಇದು 5 ಎಲೆ ಎಲ್ಲ ಉಂಟು. 5 ಎಲೆ ಅಡಿಕೆ ಪುನೊಂದು ಇಡ್ಲಿಕ್ಕೆ ಉಂಟು. ಅದು 5 ಎಲೆ ಅಡಿಕೆ ಹೇಳಿದ್ರೆ ಅದು ಸುಲ್ದ ಅಡಿಕೆಯ ಇಡಿ ಅಡಿಕೆ? ಈಗ ಕೊಂಡೋಗ ಸುಲ್ದ ಅಡಿಕೆ ಕೊಂಡೋಗ್ತೇವೆ. ಮತ್ತೆ ಬಾಳೆಹಣ್ಣು ಇಡ್ತಾರಲ್ಲ, ಬಾಳೆಹಣ್ಣು ಇಡ್ಲಿಕ್ಕೆ? ಬಾಳೆಹಣ್ಣು ಅದಿದ ಆದ ಮೇಲೆ ದೀಪ ಧೂಪ ಹಾಕಿದ ಮೇಲೆ ಮತ್ತೆ ಬಾಳೆಹಣ್ಣು ಹಣ್ಣುಕಾಯಿ ಮಾಡ್ತಾರೆ. ಹಣ್ಣುಕಾಯಿ ಬೇರೆನೆ ಮಾಡುದು? ಅದ ಎಲ್ಲಿ ಇಡುದು? ಅದು ಈ ಮನೆ 2 ಬದಿಗೆ 2 ಕಾಯಿ ಇಟ್ಟು ಅದರ ನಡುವಲ್ಲಿ ಬಾಳೆಹಣ್ಣನ್ನು ಒಂದು ತುದಿ ಮುರಿದು ತುದಿ ಸ್ವಲ್ಪ ಹೀಗೆ ಬೆಂಡ್ ಮಾಡಿ ಇದು ಚೊಟ್ಟು ಹಿಂದಿನ ಭಾಗ ಹಿಂದೆ ಹೇಳಿದ್ರೆ ಇದು ಬರ್ತದಲ್ಲ, ಮುಂದಿನ ಕಪ್ಪು ಸೈಡ್ ಬೆಂಡ್ ಮಾಡಿ ತೆಗೆಯುವಂತ. ಅಲ್ಲಿ 5 ಬಾಳೆಹಣ್ಣಲ್ಲ? 5 ಬಾಳೆಹಣ್ಣು. 2 ಈ ಕಾಯಿ ಕಡಿಗೆ ಇಡ್ತಾರೆ, ಬಾಕಿ 3 ಅದರ ನಡುವಿಗೆ ಇಟ್ಟು ಹಾಗೆ ಇಡ್ತಾರೆ. 5 ಬಾಳೆಹಣ್ಣು ಇಡ್ತಾರೆ. ಅದಾದ್ಮೇಲೆ ಧೂಪ ದೀಪ ತೆಗೆಯುವುದು? ಅದಾದ್ಮೇಲೆ ಫಸ್ಟಿಗೆ ಒಂದು ಧೂಪ ಹಾಕ್ತಾರೆ. ಅದಾದ್ಮೇಲೆ ಪುನಃ ಧೂಪ ದೀಪ ಹೇಳಿದ್ರೆ ನಮ್ಮ ಅಗರಬತ್ತಿಗೆ ಧೂಪ ಹೇಳುದು. ಧೂಪ ಹೇಳಿದ್ರೆ ಕೆಂಡ. ಈಗ ಕಷ್ಟ, ನಮಗೆ ಹಾಲಲ್ಲಿ ಸಿಗುದಿಲ್ಲ, ಹಾಗಾಗಿ ನಾವು ಅದನ್ನು ಧೂಪ ಹೇಳಿ ಅಗರಬತ್ತಿಯನ್ನು ಧೂಪ ಮಾಡಿದ್ದೇವೆ. ಮತ್ತೊಂದು ಏಕಾರತಿ ಹೇಳಿದ್ರೆ ಒಂದು ಆರತಿ ಇರ್ತದೆ, ಅದಕ್ಕೆ ಒಂದು 2 ಬತ್ತಿ ಹಾಕಿ ಏಕಾರತಿ. ಅದು ಒಮ್ಮೆ ಮಾಡಿ ಮತ್ತೆ ಹಣ್ಣು ಕಾಯಿ. ಅಲ್ಲಿ ಗಂಟೆ ಎಲ್ಲ ಹೊಡಿಲಿಕ್ಕೆ ಉಂಟು? ಗಂಟೆ ಉಂಟು, ಗಂಟೆ ಬೇಕು. ಮಣಿ ಗಂಟೆ ಓಕೆ ಯೂಸ್ ಮಾಡ್ತಾರೆ. ಅದನ್ನ ಮನೆಯವರು ಮಾಡಬಹುದು ಅಥವಾ ದೇವರ ಮನೆಯಿಂದ ಅರ್ಚಕರು ಬಂದ್ರು ಮಾಡಬಹುದು. ಉತ್ತಮ, ಅವರಿಗೆಲ್ಲ ಗೊತ್ತಿರ್ತದೆ, ಅಗತ್ಯ ಇರುವುದಿಲ್ಲ, ಹೇಳಿಕೊಡುವಂತ ಅಗತ್ಯ ಇರುವುದಿಲ್ಲ. ಎಲ್ಲರಿಗೂ ಗೊತ್ತಿರಬೇಕಾದ ವಿಷಯ. ಆದ್ರೆ ಅದೇ ಗೊತ್ತಿದ್ರೆ ಒಳ್ಳೇದು. ಅದರ ಬಗ್ಗೆ ಹೌದು, ಯಾರು ಅಷ್ಟಿದು ಮಾಡುದಿಲ್ಲ, ಹೋಗುದು ಕಡಿಮೆ. ಅಂದ್ರೆ ಅದೇ ಇದೊಂದು ಸ್ವಲ್ಪ ಮತ್ತೆ ರೂಮಿನ ಒಳಗೆ ಈ ಜನರಿಗೆ ಗೊತ್ತಿರುವುದಿಲ್ಲ, ಬರುದು ಕಡಿಮೆ ಹೇಳಿದ್ರೆ ಒಳಗೆ ಜಾಗ ಇಲ್ಲ, ನಾವು ಯಾರಿಗೆ ಸಹ ದೂರಿ ಪ್ರಯೋಜನ ಇಲ್ಲ. ನಾವು ಇದನ್ನ ಈ ರೀತಿ ಮಾಡಿದಕ್ಕೆ ಜನರಿಗೆ ಗೊತ್ತಾಗ್ತದೆ ಹೇಳಿ ಅಷ್ಟೇ. ಹಾಗೆ ಅದರಿಂದ ನಾವು ಈ ರೀತಿಯಾಗಿ ನಾವು ತೋರಿಸುವಂಥದ್ದು. ಮತ್ತೆ ಇದೀಗ ದೀಪ ಇಟ್ಟಾಯ್ತು, ದೀಪ ಇಟ್ಟಾದ್ಮೇಲೆ ಎಂತ ಅಂತ? ದೀಪ ಆಯ್ತು ದೇವರಿಗೆ ಅಷ್ಟೇ ಅಲ್ಲ, ಅಲ್ಲಿ ಎದ್ದು ಆಯ್ತು. ಮತ್ತೆ ಹಣ್ಣುಕಾಯಿ ಆದ ಮೇಲೆ ಮತ್ತೆ ಕಳಸ ಇಡುವಂತ ಕಾರ್ಯಕ್ರಮ. ಅದು ಹೇಗೆ ಅಂತ ಗೊತ್ತುಂಟು ನಿಮ್ಗೆ ಅದ್ರ ಬಗ್ಗೆ ಏನಾದ್ರು? ಕಳಸ ಹೇಳಿದ್ರೆ ಅದು ತಟ್ಟೆಯಲ್ಲಿ ಕುಚಲಕ್ಕಿ ಹಾಕಿ, ಒಂದು ಹರಿವಾಣದಲ್ಲಿ ಕುಚಲಕ್ಕಿ ಹಾಕಿ ಅದರ ಮೇಲೆ ಕೊಂಬು ಗಂಡಿ ಒಂದು ಮುತ್ತಿದ್ದ ಕಾಯಿಯನ್ನು ಇಟ್ಟು ಮತ್ತೆ ಅದಕ್ಕೆ ವೀಳ್ಯದೆಲೆ, ಮಾವಿನ ಎಲೆ ಸುತ್ತು ಕಟ್ಟುವಂಥದ್ದು. ಕಳಸ ತರ ಅದು. ಕಳಸ ತರ ಕಟ್ಟುವಂತ ಹೇಳಿದ್ರೆ ಒಳಗೆ ಇಟ್ಟು ಅದನ್ನು ಮೇಲೆ ಕಾಯಿ ಇಡುವಂಥದ್ದು. ಆಮೇಲೆ ಕಾಯಿಗೆ ಮಲ್ಲಿಗೆ ಒಂದು ಸಿಂಗಾರ ಮಾಡುವಂಥದ್ದು. ಕೊಂಬು ಗಿಂಡಿಗೆ ಮಾಡ್ತಾರೆ. ಒಂದು ಸ್ವಲ್ಪ ಅದಕ್ಕೆ ಬೊಟ್ಟೆಲ್ಲ ಇಡ್ಲಿಕ್ಕೆ ಅದು ಹೆಂಗಸರು ಮಾಡುವಂತ 5 ಬೊಟ್ಟು, ಮತ್ತೆ ಅದರಲ್ಲಿ ಒಂದು ಸಣ್ಣ ದೀಪ ಇಟ್ಟು ಒಂದು ಕಳಸ, ಅದಕ್ಕೆ ಒಂದು ಕಳಸ ಕನ್ನಡಿ ಎಲ್ಲ ಇಟ್ಟು ಅದಕ್ಕೆ ಎಂತೆಲ್ಲ ಹಾಕ್ಬೇಕಂತ ಹೇಳಿ ಗೊತ್ತುಂಟ? ಕಳಸಕ್ಕೆ ಚಿನ್ನ ಹಾಕ್ತಾರೆ. ಚಿನ್ನ ಅಲ್ಲದ್ರೆ ಕಾಯಿನ್ಸ್ ಹಾಕಿ ಕಾಯಿನ್ ಹಾಕ್ತಾರೆ. ಮತ್ತೆ ಹಾಲು, ಆಣೆ ಹಾಕ್ತಿದ್ರು ಮೊದಲು. ಕಾಯಿನ್ ಹೇಳಿದ್ರೆ ಆಣೆ ಹಾಕ್ತಾ ಇದ್ರು. ಆಣೆ ಇಲ್ಲದಿದ್ರು ಈಗ ಚಿನ್ನ ತುಂಬ ಉಂಟು ಎಲ್ಲರ ಹತ್ರ. ಚಿನ್ನ ಹಾಕ್ತಾರೆ, ಬಟ್ಟೆಯಲ್ಲಿ ಕಟ್ಟಿ ಹಾಕ್ತಾರೆ, ಬಿಸಾಡಿ ಹೋಗುದು ಬೇಡ ಅಂತ ಹೇಳಿ. ಆಮೇಲೆ 5 ಬಗೆಯನ್ನು ಹಾಕ್ತಾರ ಅಂತ ಹಾಗೇನಾದ್ರು ಗೊತ್ತು? ಅದಕ್ಕೆ ಜೇನು, ತುಪ್ಪ. ಅದೇ ಜೇನು, ಹಾಲು, ಜೇನು, ತುಪ್ಪ, ನೀರು, ಚಿನ್ನ 5. ಅದೇ 5. ಓಕೆ. ಆಮೇಲೆ ಅದಕ್ಕೆ ಗಂಧ ಬೊಟ್ಟು, ಅದು ಹೆಂಗಸರು ಸಾಧಾರಣ ಮಾಡ್ತಾರೆ. ಮತ್ತೆ ಅದಕ್ಕೆ ಬೇಕಾದ್ದು ಈ ಇದೆಲ್ಲ ಸಿಗ್ತದೆ, ಎಂತದ್ದು ನಮ್ಮ ಪಾಚಿನ್ಕೆ, ಕನ್ನಡಿ. ಆಮೇಲೆ ಅದರಲ್ಲಿ ಒಂದು 5 ಎಲೆ ಒಂದು ಅಡಿಕೆ ಇಡ್ತಾರ ಅಂತ ಕಳಸದಲ್ಲಿ. ಈಗ ಅದು ಹೆಂಗಸರು ಇಡುವಂಥದ್ದು ಅದು ಹೇಗೆ ಅಂತ ಹೇಳಿ ಅದನ್ನೀಗ ಆಯ್ತು. ಅದು ಹೇಗೆ ಇಡುವಂಥದ್ದು? ಪ್ಲೇಟ್ ಇರ್ತದೆ, ಗಿಂಡಿ ಇರ್ತದೆ, ಅದರ ಬಗ್ಗೆ ಏನಾದ್ರು ಗೊತ್ತು? ಪ್ಲೇಟು ಈ ಅಕ್ಕಿ ಎಲ್ಲ ಇಟ್ಟು ದೇವರ ಕುಚಲಕ್ಕಿ ಅದರ ಮೇಲೆ ಎದುರಿಗೆ ಇಟ್ಟಿದ್ದನ್ನು ಅದೆಲ್ಲ ಬೇರೆ ಇಟ್ಟು ನಂತರ ಈ ಕಳಸ ಇಡುವ ಆ ಟೈಮಿಗೆ ಒಂದು ಮುಹೂರ್ತ ಇರ್ತದೆ. ಈಗ ನಮ್ಗೆ ಇವತ್ತು ಸಂಜೆ 6:40ಕ್ಕೆ ಮುಹೂರ್ತ. ನೀವು ದೇವರು ಕುತ್ಕೊಳಿಸ್ಲಿಕ್ಕೆ 6:40 ಮುಹೂರ್ತವ, ಕಳಸ ಇಡ್ಲಿಕ್ಕೆ 6:40 ಮುಹೂರ್ತವ?
ಲೆಕ್ಕದಲ್ಲಿ ಕಳಸಕ್ಕೆ ಮುಹೂರ್ತ, ಕಳಸಕ್ಕೆ ಮುಹೂರ್ತ, ದೇವರಿಗೆ ಮುಹೂರ್ತ ಇಲ್ಲ. ದೇವರಿಗೆ ನಮ್ಮ ಟೈಮಿಗೆ ಮುಹೂರ್ತ ಉಂಟು, ಹಾಗಾದ್ರೆ ನಾವು ಆ ಟೈಮ್ ನೋಡಿ ಹಾ ಅದಕ್ಕಿಂತ ಮೊದಲು ಅದಕ್ಕೆ ರೆಡಿ ಆಗಿದ್ದು ಮಾಡಿ ಇಡುವಂಥದ್ದು. ಕಳಸ ಇಡ್ಲಿಕ್ಕೆ ಮುಹೂರ್ತ ಟೈಮ್ ಅಂತ, ಕಳಸ ಮುಹೂರ್ತ. ಕಳಸ ಮುಹೂರ್ತ ಕೇಳುದು ಹಾಗೆ ಕಳಸ ಮುಹೂರ್ತ. ಅದನ್ನ ಇಡುದು ಹೇಗೆ ಅಂತ ಹೇಳಿ ಹೇಳ್ಬೋದಾ? ಅದೇ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಆ ತಟ್ಟೆಲ್ಲ ರೆಡಿ ಆಯ್ತು, ಗಿಂಡಿ ಎಲ್ಲ ರೆಡಿ ಆಗಿದ್ದು, ಅದಕ್ಕೆ ತುಪ್ಪ ಎಲ್ಲ ಇದು ಗಿಂಡಿಯನ್ನು ಇಟ್ಟು ಅದಕ್ಕೆ ನಂತರ ತುಪ್ಪ ಹಾಕಿದಾಗಿರ್ಬೇಕು. ಇದರ ಸಾಮಾನೆಲ್ಲ ಹಾಕಿ ಕಳಸ ಇಡುವಾಗ ಕೇಳಲಿಕ್ಕೆ ಉಂಟು, ನಾವು ಕಳಸ ಇಡ್ತೇವೆ ಅಂತ ಹೇಳಿ ತಾನಾಗಿ ಇಡುದಲ್ಲ. ಎಷ್ಟು ಜನ ಬೇಕಾಗ್ತದೆ? ಅದಕ್ಕೆ 5 ಜನ. 5 ಜನ ಹೆಂಗಸರು, ಅದು ಗಂಡಸರಿಗಿಲ್ಲ. ಅದು ಗಂಡಸರಿಗಿಲ್ಲ. ಆಮೇಲೆ ದೇವರನ್ನು ಕಲಸ ಇಟ್ಟಾಯ್ತು, ಕಲಸ ಇಡುವಂತದ್ದು ಮೇಲೆ ಪ್ಲೇಟ್ ಇಟ್ಟು ಕೆಳಗೆ ಇಟ್ಟು 5 ಸಲ ಮೇಲೆ ಕೆಳಗೆ ಮಾಡಿ 5ನೇ ಸಲಕ್ಕೆ ಇಡುವಂತದ್ದು. ಸರಿ ಅಲ್ಲ? ಒಬ್ಬರು ಮುಟ್ಟಿದ್ರೆ ಸಾಕು ಅಲ್ಲ, 5 ಜನ 4 ಜನ ಮುಟ್ಟಿದ್ರೆ ಸಾಕು, ಒಬ್ಬರು ಇಡುವರು ಮನೆಯವರು ಅಲ್ಲ. ಈಗ ಈ ದೇವರಿಗೆ ಪ್ರಾರ್ಥನೆ ಏನಾದ್ರು ಮಾಡ್ಲಿಕ್ಕೆ ಉಂಟು? ಅದರ ನಂತರ ಪ್ರಾರ್ಥನೆ ಮಾಡುದು ಪೂಜೆ ಕಳೆದ ಮೇಲೆ ಪ್ರಾರ್ಥನೆ. ಅದು ಯಾವಾಗ ಪೂಜೆ ಮಾಡುದಾಗ? ಪೂಜೆ ಒಂದು 5 ಅರ್ಶಿನ ಆದ ಮೇಲೆ, 5 ಅರ್ಶಿನ ಆದ ಮೇಲೆ ಪೂಜೆ ಮಾಡುವಂತ ಕ್ರಮ. ನೀವು 5 ಅರ್ಶಿನ ಹೇಳಿದ್ರೆ ಎಷ್ಟು ಅರ್ಶಿನ ಮಾಡ್ತೀರಾ ನೀವು? ಇದು ಗಂಡು ಮಕ್ಕಳಿಗೆ 7. ಗಂಡು ಮಕ್ಕಳಿಗೆ 7, ಹೆಣ್ಣು ಮಕ್ಕಳಿಗೆ 5. ಹಾಗಾದ್ರೆ 5 ಹೆಣ್ಣು ಮಕ್ಕಳಿಗೆ ಆದ ಮೇಲೆ ಆದ್ರೆ ಅಲ್ಲಿ ಅವ್ರದ್ದೆಲ್ಲ ಆದ್ಮೇಲೆ ನೀವು ಪೂಜೆ ಮಾಡುವಂತದ್ದು ಅಲ್ಲ? ಹೆಣ್ಣು ಮಕ್ಕಳಿಗೆ 3 ಆದ ಮೇಲೆ, ಹೆಣ್ಣು ಮಕ್ಕಳಿಗೆ 3 ಕ್ರಮ ಆದ ಮೇಲೆ ಪೂಜೆ ಮಾಡುವಂತದ್ದು, ಗಂಡು ಮಕ್ಕಳಿಗೆ 5 ಆದ ಮೇಲೆ ಕ್ರಮ. ಅದು ಗಂಡು ಮಕ್ಕಳಿಗೆ 5 ಆದ್ರೆ ಹೆಣ್ಣು ಮಕ್ಕಳಿಗೆ 3 ಹಾಗೆ ಮಾಡ್ತಾರೆ. ಹೇಳಿದ್ರೆ ಟೈಮಿಂಗ್ ಒಂದು ಅಲ್ಲಿ ಸ್ವಲ್ಪ ಹೊಂದಿಕೊಂಡು ಆಯ್ತು. ಈಗ ಕಳಸ ಇಟ್ಟಾಯ್ತು, ಆಮೇಲೆ ಮತ್ತೆಂತ ಅಂತ? ಕಳಸ ಇಟ್ಟಾದ ನಂತರ ಮೊಡ್ಲು ತುಂಬಿಸುವುದು. ಮಡ್ಲು ತುಂಬಿಸೋದಕ್ಕಿಂತ ಮುಂಚೆ ಈ ಒಲೆಗೆಲ್ಲ ಪೂಜೆ ಮಾಡ್ತಾರಲ್ಲ, ಅದು ಹೇಗೆ ಅಂತ? ಅದು ಹೇಗೆ ಅದ್ರ ಗೊತ್ತ ನಿಮ್ಗೆ? ಅದ್ರ ಬಗ್ಗೆ ಅದು ಹೆಂಗಸರಿಗೆ ಸ್ವಲ್ಪ ಗೊತ್ತಿರ್ಬೋದು. ಹೌದು, ಗಂಡಸರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಹೌದು, ಅದು ಸ್ವಲ್ಪ ಹೋಗುದು ಕಮ್ಮಿ, ಹಾಗಾಗಿ ಹೆಂಗಸರಿಗೆ ಗೊತ್ತಿರ್ತದೆ ಅಲ್ಲ. ಬಾವಿ ಪೂಜೆ ಎಲ್ಲ ಮಾಡ್ತಾರೆ, ಪೂಜೆ ಮತ್ತೆ ಅದ್ರ ಬಗ್ಗೆ ಏನಾದ್ರು ಗೊತ್ತುಂಟಾ? ಪೂಜೆ ಅಂದ್ರೆ ಬಾವಿಗೆ ಹೋಗಿ ನೀರು ಎಳೆದು ಗಂಗೆ ಅಂತ ಹೇಳಿರುವಂತ ಉದ್ದೇಶ. ಅಂದ್ರೆ ನಮ್ಮ ಸಂಕಲ್ಪ ಅದು ಗಂಗೆ ಅಂತ ಹೇಳಿ, ಗಂಗೆಯಿಂದ ನೀರು ಗಂಗೆ ಹೇಳಿದ್ರೆ ಹೊಳೆಗೆ ಹೋಗಿ ತರುವ ನಮ್ಮ ಒಂದು ಸಂಕಲ್ಪ ಅಷ್ಟೇ, ಗಂಗೆ ಅಂತ ಹೇಳಿ ತಂದು ಅದು ಒಲೆಗೆ ಯಾಕೆ ಪೂಜೆ ಮಾಡುವಂತದ್ದು ಹಾಗಾದ್ರೆ ಗೊತ್ತುಂಟಾ? ಅಗ್ನಿಗೇನು ಆಹುತಿ ಕೊಡುದು. ಅಗ್ನಿಗೆ ಆಹುತಿ ನಮ್ಮ ಇದ್ರಲ್ಲಿ ಏನಾದ್ರು ಸಮಸ್ಯೆ ಮಾಡುವಂತ ಕಾರ್ಯಕ್ರಮದಲ್ಲಿ ನಮಗೆ ಯಾವುದೇ ತೊಂದರೆ ಬರದ ರೀತಿಯಲ್ಲಿ ಒಂದು ಅಗ್ನಿಗೆ ಆಹುತಿ ಕೊಟ್ಟು ಅವ್ರ ಹತ್ರ ಕೇಳ್ಬೇಕಲ್ಲ, ಕೇಳುವಂತದ್ದು. ಮಂಟಪಕ್ಕೆ ಅಲ್ಲ, ನಾವು ಯಾಕೆ ಇದನ್ನು ಕೇಳ್ತಾನೆ ಅಂತ ಹೇಳಿದ್ರೆ, ನಾವೀಗ ಬಾವಿಗೆ ಪೂಜೆ ಮಾಡುವಾಗ ಮೇಲೆ 5 ಕಲ್ಲೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅದರ ವಿಶೇಷ ಏನಾದ್ರು ಗೊತ್ತುಂಟಾ? ಇದು ವಿಶೇಷತೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ಲ, ನನಗೆ ಗೊತ್ತಿರುವುದಿಲ್ಲ. ನಾವು ಅದಕ್ಕೆಲ್ಲ ಹೆಂಗಸರೆಲ್ಲ ಮಾಡ್ತಾರಲ್ಲ, ಅವರು ಮಾಡ್ತಾರೆ. ನಾವು ಅದಕ್ಕೆ ಅದರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾವು ದೇವರ ಕೂತ್ಕೊಳ್ಳಿಸುವಂತದ್ದು. ಹೌದು, ಈಗ ನಾವು ಅದು ವಿಚಾರ ಬಿಡ. ಮಂಟಪಕ್ಕೆ ಸಹ ಮಾಡ್ತಾರೆ, ಅದರ ಬಗ್ಗೆ ಗೊತ್ತಿಲ್ಲ ಅಲ್ಲ, ಇರ್ಬೋದು. ನಾವು ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಬೇಕಿಲ್ಲ. ನಾವು ನೋಡು ಅದ್ರ ಬಗ್ಗೆ ಕೇಳೋರ ಹತ್ರ ಕೇಳು. ಆಮೇಲೆ ಮತ್ತೆ ಎಂತ ಅಂತ ಕ್ರಮ ಈಗ ಅಲ್ಲಿ? ಈಗ ಮಡ್ಲಕ್ಕೆ ತುಂಬಿಸುದಾದ್ರೆ ಅಲ್ಲಿ ಸ್ವಲ್ಪ ಎಂತೆಲ್ಲ ಕ್ರಮ ಎಲ್ಲ ಆಗ್ಲಿಕ್ಕೆ ಉಂಟಲ್ಲ ಕೆಳಗೆ ನೆಲದಲ್ಲಿ? ಅದು ಅಕ್ಕಿಯಲ್ಲಿ ಬರೀಲಿಕ್ಕೆ ಉಂಟು, ಮನೆ ಇಟ್ಟು ಕಳ ಬರೆಯುವಂತದ್ದು. ಅದು ಗೊತ್ತು ನಿಮ್ಗೆ ಹೇಗೆ ಬರೆಯುದು ಅಂತ ಹೇಳಿ? ಅದ್ರೆ ನಾವು ಈ ರವಿನ ಪೂಜೆಗೆಲ್ಲ ಬರೆಯುವುದು ಗೊತ್ತುಂಟು, ಗಣಪತಿ ಪೂಜೆಗೆಲ್ಲ ಅದೇ ತರ ಇದರಲ್ಲಿ ಅಕ್ಕಿಯಲ್ಲಿ ಬರೆಯುವಂತದ್ದು, ಕುಚ್ಚಲಕ್ಕಿಯಲ್ಲಿ ಒಂದು ಸ್ಕ್ವೇರ್ ಮಾಡಿ ಮೂಲೆಗೆ ಒಂದು ರಿಂಗಿನ ಹಾಗೆ ಮಾಡಿ ರೌಂಡ್ ಆಗಿ ಹಾಕಿ. ಹೌದಲ್ಲ? ಆಮೇಲೆ ಅದರ ಮೇಲೆ ಮಣೆ ಇಟ್ಟು ಅದರ ಮೇಲೆ ಬಟ್ಟೆ ಹಾಕಿ ಅದರಲ್ಲಿ ಕೂತ್ಕೊಳ್ಳಿಸುವಂತ ಕ್ರಮ. ಎಲೆ ಅಡಿಕೆ ಇಡ್ಲಿಕ್ಕೆ ಉಂಟು ಅದರ ಅಡಿಯಲ್ಲಿ? ಎಲೆ ಅಡಿಕೆ. ಆಮೇಲೆ ಬೇರೆ ಏನಾದ್ರು? ಬೇರೆ ಬೆಲ್ಲಕಾಯಿ ಇಡ್ತಾರ? ಅದು 4 ಮೂಲೆಗೆ 5 ಮೂಲೆಗೆ 5 ಮೂಲೆಗೆ 5 ಮೂಲೆ, ಒಂದು ನಡುಗೆ ಇಟ್ಟು 5. ಆಮೇಲೆ ಒಂದು ಮಣೆ ಇಟ್ಟು ಕೂತ್ಕೊಳ್ಳಿಸುವಂತ. ಅದಕ್ಕೆ ಒಂದು ಬಿಳಿ ಬಟ್ಟೆ ಹಾಕ್ತಾರಲ್ಲ, ಮನೆ ಮೇಲೆ ಬಿಳಿ ಬಟ್ಟೆ ಹಾಕ್ತಾರೆ. ಅದು ಹೇಗೆ ಕೂತ್ಕೊಳ್ಳಿಸುಅಂದ್ರೆ ಅದು ಇಟ್ಟಾಯ್ತು, ಅದನ್ನ ಈಗ ಸುತ್ತು ಬಂದು ಹೇಗೇನಾದ್ರು ಸುತ್ತು ಅದೇ ಹುಡುಗನ ತಾಯಿ ಕೈ ಎದುರು ಹೋಗಿ, ಹುಡುಗನಿಗೆ ಹುಡುಗನ ತಾಯಿ, ಹುಡುಗಿ ತಾಯಿ ಯಾರು ಅಂದ್ರೆ ಅವರು ಮನೆಯವರು. ಹುಡುಗಿಗಾದ್ರೆ ದಾರೆ ಯಾರು ಮಾಡ್ತಾರೆ? ಅವರು ದಾರೆ ಮಾಡುವವರು. ದಾರೆ ಈಗ ಮಾಡ್ತಿದ್ರೆ ತಾಯಿ ಆದ್ರೆ ತಾಯಿ, ಇನ್ನು ಚಿಕ್ಕಮ್ಮ ಆದ್ರೆ ಚಿಕ್ಕಮ್ಮ, ಹಾಗೆ ಅವರು ಅವರು ಸುತ್ತು ಬಂದು ಸುತ್ತು ಬರುವಂತದ್ದು. ಅದು 5 ಸುತ್ತು. 5 ಸುತ್ತು ಬಂದು ಕೂತ್ಕೊಳ್ಳಿಸುವಂತ, ದೇವರಿಗೆ ಮುಖ ಮಾಡಿ ಕೂತ್ಕೊಳ್ಳಿಸುವಂತ ಕ್ರಮ. ದೇವರ ಮುಖ ಮೂಡಿದ್ರೆ ಇವರು ಪಶ್ಚಿಮಕ್ಕೆ ದೇವರಿಗೆ ನಾವು ಮುಖ ಹಾಕಿ ಕೂತ್ಕೊಳ್ಳುವಂತದ್ದು. ಆಮೇಲೆ ಈ ಮಡ್ಲು ತುಂಬಿಸುವಂತದ್ದು ಹೇಗೆ ಅಂತ ಹೇಳಿ? ಮಡ್ಲು ಹೇಳಿದ್ರೆ ಅವರ
ಈ ಮಡ್ಲೆ ಹೇಳಿದ್ರೆ ಈ ಕುಕ್ಕೆ ಉಂಟಲ್ಲ, ಇವರು ಫಸ್ಟಿಗೆ ನೀರಿಗೆ ಹೋಗುವಾಗ ಆ ಕುಕ್ಕೆಯನ್ನು ಹಿಡ್ಕೊಂಡು ಹೋಗ್ತಾರೆ. ಹಾ, ಕುಕ್ಕೆಗೆ ಅಲ್ಲ, ಆ ಕುಕ್ಕೆಯಲ್ಲಿ ಅಕ್ಕಿ ಆಗನೆ ಕೊಂಡೋಗಿರ್ತಾರೆ. ಅದರಲ್ಲಿ ಅದೇ ಕಾಯಿ ಎಲ್ಲ ಇರ್ತದೆ. ಇದನ್ನೀಗ ಹೇಗೆ ಮಡ್ಲೆ ಹೇಳಿದ್ರೆ ಯಾವುದು ಅಂತ? ಮಡ್ಲೆ ಹೇಳಿದ್ರೆ ಹೆಂಗಸರ ಸೀರೆ ಕೆಳಭಾಗ, ಕಾಲಿನ ಕೆಳಭಾಗವನ್ನು ಹಿಡಿದು, ಈ ಹಿಂದೆ ಇದು ಮಡ್ಲಲ್ಲ, ಸೆರಗು, ಇದು ಸೆರಗು. ಮಡ್ಲೆ ಹೇಳಿದ್ರೆ ಇದು ಅಲ್ಲ, ಇದು ದೇವರಿಗೆ ಪ್ರಸಾದಿಗೆ ಇದು ಮಡ್ಲು ಅಲ್ಲ. ಆಮೇಲೆ ಈ ಮಡ್ಲು ತುಂಬಿಸುವಂತದ್ದು, ಮಡ್ಲು ನೀವು ಹೇಳುವಂತದ್ದು ಎದುರು ಬಾಗಿ ಸೀರೆ ಎದುರು ಬಾಗ ಮಡ್ಲು ಕೂತ್ಕೊಳ್ಬೇಕು, ಬಗ್ಗಬಾರ್ದು, ಕೂತ್ಕೊಳ್ಬೇಕು. ಹೌದು, ಅದೆರಡು ವಿಷಯಕ್ಕೂ ಸರಿ. ಕೂತ್ಕೊಂಡ್ರೆ ಸರಿ, ಕೂತ್ಕೊಂಡ್ರೆ ನಮಗೆ ಕರೆಕ್ಟ್ ಅವರಿಗೆ ಹಿಡಿಲಿಕ್ಕೆ ಆಗ್ತದೆ. ಸ್ವಲ್ಪ ನೋಡುವವರಿಗೂ ಸ್ವಲ್ಪ ವಿಕೃತ ಆಗ್ತದೆ, ಬಗ್ಗಿದ್ರೆ ಅರ್ಥ ಮಾಡ್ಕೊಳ್ಬೇಕು. ವಿಕೃತ ಬಗ್ಗಿದಾಗ ಆಗ್ತದೆ. ಹೌದೌದು, ಹಾಗಾಗಿ ಕೂತ್ಕೊಂಡ್ರೆ ಒಳ್ಳೇದು, ಉತ್ತಮ. ಓಕೆ, ಈಗ ಅಲ್ಲಿ ಆದ್ಮೇಲೆ ಈಗ ಮಡ್ಲಕ್ಕೆ ತುಂಬಿಸಿದ್ರೆ ನೆಕ್ಸ್ಟ್ ಅರ್ಶಿನ ಶಾಸ್ತ್ರ ಹೇಗೆ ಅಂತ? ಅರ್ಶಿನ ಶಾಸ್ತ್ರ ಅದಕ್ಕೆ ಮುಹೂರ್ತ ಕೇಳಲಿಕ್ಕೆ ಉಂಟು, ಯಾರ ಕೈಯಿಂದ ಅಂತೇಳಿ. ಯಾರು ಮಾಡುದಿರಿ ಅದು ಹುಡುಗನ ಅಕ್ಕ ತಂಗಿಯರಾಗಿ ಮಾಡುವಂತ. ಅಮ್ಮ ಮಾಡಬಹುದು ಅಥವಾ ಅಕ್ಕ ತಂಗಿ ಅಂತ ಚಿಕ್ಕಮ್ಮಂದಿರ. ಹೌದು, ಅವರು ಯಾರಾದ್ರೂ ಮಾಡುವಂತ, ಯಾರನ್ನದು ಕೇಳಿ ಅದು ಕೇಳಿಕೊಂಡು ಭಟ್ರ ಹತ್ರ ಕೇಳಿ ಯಾರು ಆಗ್ಬೋದಂತ ಕೈ ನೋಡ್ಲಿಕ್ಕೆ ಉಂಟು. ಕೈ ನೋಡಿ ಆದ್ಮೇಲೆ ಅವರಿಗೆ ಫಸ್ಟ್ ಮಾಡಿದ್ರೆ ಅವರು ಫಸ್ಟ್ ಮಾಡುವಂತ ಹಾಗೆ. ಅದನ್ನ ಈಗ ಎಳಿಸ್ಲಿಕ್ಕೆ ಉಂಟ ಇವರನ್ನ? ಫಸ್ಟಿಗೆ ಮಡ್ಲಕ್ಕೆ ತುಂಬಿಸಿ ಎಳಿಸ್ಲಿಕ್ಕಿಲ್ಲ, ಅಲ್ಲಿಗೆ ಮಾಡಿಸುವಂತ. ಹುಡುಗಿಗೆ ಆದ್ರೆ ಅಲ್ಲಿಗೆ ಮಾಡೋದು, ಹುಡುಗನಿಗೆ ಆದ್ರೂ ಅಲ್ಲಿಗೆ ಮಾಡಿಸುವಂತದ್ದು. ಓಕೆ, ಆಮೇಲೆ ಅರಿಶಿನ ಸಹ ಬಂದವರೆಲ್ಲ ಮಾಡುವಂತದ್ದು. ಅದನಿಗೆ 3 ಸಲ ಮಾಡ್ಲಿಕ್ಕೆ ಉಂಟು. ಈಗ ಒಮ್ಮೆ ಬಂದವರೆಲ್ಲ ಮಾಡಿ ಆಯ್ತು, ಪುನಃ ಅಲ್ಲಿಂದ ಏಳಿಸಿ ಆದ್ಮೇಲೆ ಪುನಃ ಕೂತುಗೊಳಿಸಿ, ಆಗ ಆ ಬೆಲ್ಲಕಾಯಿ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ಅದು ತೆಗಿತಾರೆ. ಕೊಡುವಂತದ್ದು ಅದು 5 ಕುಟುಂಬಕ್ಕೆ ಕೊಡುವಂತದ್ದು. ಹಾಗೆ ಆಮೇಲೆ ಇದನ್ನು ಪುನಃ ಕಳಬಿಡಿಸಿ ಕೂತ್ಕೊಳಿಸುವಂತದ್ದು. ಸರಿ, ಅದಾದ್ರೆ ಇದನ್ನು 3 ಸಲ ಮಾಡಿದ್ರೆ ಹುಡುಗಿಯ ಕಾರ್ಯಕ್ರಮ. 3 ಸಲ ಮಾಡಿದ್ರೆ ಹುಡುಗಿಯ ಕಾರ್ಯಕ್ರಮ. ಒಮ್ಮೆಗೆ ನಿಲ್ಲಿಸಿ ಮತ್ತೆ ಊಟಕ್ಕೆ ಮಾಡ್ತಿದ್ರೆ ಊಟಕ್ಕೆ ಹೋಗಿ ಬಂದು ಪುನಃ ಒಮ್ಮೆ ಮಾಡಿ. ಹಾಗಾದ್ರೆ 2 ಸಲ ಮಾಡಿ ಪುನಃ ಒಮ್ಮೆ ಬರ್ಬೇಕಾಗ್ತದೆ ಅಲ್ಲ? ಹುಡುಗಿಗೆ ಆದ್ರೆ 5 ಸಲ ಅಲ್ಲ? 5 ಸಲ. 3 ಸಲ ಅರ್ಶಿನ ಇಲ್ಲಿ ಉಜ್ಜಿ ನಂತರ ಒಂದು ಗ್ಯಾಪ್ ಅಲ್ಲಿ ನಾವು ದೇವರಿಗೆಲ್ಲ ಪೂಜೆ ಮಾಡ್ತಿದ್ರೆ ಹಾಗೆ ಪೂಜೆ ಮಾಡ್ಲಿಕ್ಕೆ ಉಂಟಾ? ಅದಾದ್ಮೇಲೆ ದೇವರಿಗೆ ಒಂದು ಪೂಜೆ ಮಾಡಿ ಒಂದು ಪ್ರಾರ್ಥನೆ. ಪೂಜೆ ಹೇಳಿದ್ರೆ ಅದು ಪೂಜೆ ಈಗ ಮಾಡುವಂತದ್ದು. ಪೂಜೆ ಈಗ ಮಾಡುವಂತದ್ದು. ಪೂಜೆ ಫಸ್ಟ್ ಗೆ ಮಾಡ್ಲಿಕ್ಕಿಲ್ಲ, ನಾವು ಧೂಪ ಮಾತ್ರ ತೆಗೆಯುವಂತದ್ದು. ಧೂಪ ದೀಪ ಮಾತ್ರ ತೆಗೆಯುವಂತದ್ದು. ಈಗ ಮತ್ತೆ ನಾವು ನೈವೇದ್ಯ ಆಗ್ಬೇಕು. ನೈವೇದ್ಯ ಆಗ್ಲಿಕ್ಕೆ ಉಂಟು, ನೈವೇದ್ಯ ಲೆಕ್ಕದಲ್ಲಿ ಊಟಕ್ಕಿಂತ ಮುಂಚೆ. ಊಟಕ್ಕಿಂತ ಮುಂಚೆ ನೈವೇದ್ಯ ಹೇಳಿದ್ರೆ ಅಂತ ಜನರಿಗೆ ಗೊತ್ತಿಲ್ಲ. ನೈವೇದ್ಯ ಅಂತ ಹೇಳಿದ್ರೆ ನಾವು ಮನೆಯಲ್ಲೆಲ್ಲ ಮಾಡುವಾಗ ಬೆಳ್ತಿಕ್ಕಿಯ, ಮನೆಯಲ್ಲಿ ಮಾಡುವಾಗ ಬೆಳ್ತಿಗೆ ಅನ್ನ ಮತ್ತೆ ಒಂದು ಪಾಯಸ ಅಂತ ಪಾಯಸ ಅದು ಮಾಡುವಂತದ್ದು. ಮನೆಯಲ್ಲಿ ಮಾಡುವಾಗ ಮದುವೆ ಹೋಲಲ್ಲಿ ಮಾಡುವಾಗ ನಾವು ಅವಲಕ್ಕಿ ಮತ್ತೆ ಬೆಲ್ಲ, ಕಾಯಿ, ತೆಂಗಿನಕಾಯಿ ಅದನ್ನೆಲ್ಲ ಬಾಳೆಹಣ್ಣೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಬಾಳೆ ಎಲೆಯಲ್ಲಿ ಬಳಸುವಂತ. ಬಾಳೆ ಎಲೆಯಲ್ಲಿ ಅಲ್ಲಿಗೆ ದೇವರಿಗೆ ಇಡುವಂತದ್ದು. ಅಂದ್ರೆ ಊಟಕ್ಕಿಂತ ಮೊದಲು ಇವಳು 3 ಸಲ ಮಾಡಿ ಆಗಿರ್ತದೆ. ಇವಳು ಹೇಳ್ಬೇಕು, ಇವಳು ಅಲ್ಲಿ ಕೂತಿರ್ಬಾರ್ದು, ಇವಳು ಎದ್ದಿರ್ಬೇಕು, ಅಲ್ಲಿ ಕೂತ್ಕೊಳ್ಬೇಕು. ಅದನ್ನ ಅಲ್ಲಿ ಇಟ್ಟು ಎಲೆಯಲ್ಲಿ ಬಳಸಿ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ಮುಚ್ಚಿಟ್ಟು ನಂತರ ಅಲ್ಲಿಗೆ ಪೂಜೆ ಆರತಿ ಮಾಡುವಂತ ಒಂದು ಮಂಗಳಾರತಿ, ಮತ್ತೆ ಅದೇ ದೀಪಧೂಪ, ಒಂದು ಮಂಗಳಾರತಿ ಮಾಡುವಂತ. ಹಾಗೆ ಅದಾದ್ಮೇಲೆ ಅಲ್ಲಿ ನಾನು ಕೆಲವು ಮದುವೆಯಲ್ಲಿ ನೋಡಿ, ಈ ಹುಡುಗಿಯರಿಗೆ ಒಂದು ಕೆಲವು ಎಂತ ಹೇಳ್ತಾರೆ, ಅಲ್ಲಿ ಕನ್ಯೆ ಮಕ್ಕಳಿಗೆ ಕೊಡುವಂತ ಒಂದು ಎಂತ ಹೇಳ್ತಾರೆ ಅದಕ್ಕೆ? ಕನ್ಯೆ ಹೇಳಿದ್ರೆ ನಾವು ಹೆಣ್ಣು ಮಗಳನ್ನು ಕುಟುಂಬದಿಂದ ತೋರಿಯುವುದು ಅಂತ ಹೇಳ್ತಾರೆ. ಅಲ್ಲಿ ಮತ್ತೆ ಒಂದು ಅಕ್ಕಸ್ತೆ ಇಡುವಂತ ಕ್ರಮ ಉಂಟು. ಅಕ್ಕಸ್ತೆ ಅಂತ ಹೇಳಿದ್ರೆ ಒಂದು ಅದು ನಾವು ಬಾಳೆ ಎಲೆಯಲ್ಲಿ ಒಂದು ಹಾಳೆ ಚಿಲ್ಲಿ ಕಟ್ಟಿದಾಗೆ ಒಂದು ಲೋಟೆ ತರ ಹಾಳೆ ಚಿಲ್ಲಿ ಸ್ವಲ್ಪ ಬೌಲ್ ತರ ಮಾಡಿ ಅದರಲ್ಲಿ ಒಂದರಲ್ಲಿ ಗಂಧ ಮತ್ತೆ ಒಂದು ಅರಿಶಿನ ಹಾಕಿ, ಗಂಧದ ನೀರು ಮತ್ತೆ ಒಂದು ಅರಿಶಿನ ಹಾಕಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅದು ನಾವು ಬೇರೆ ಬೇರೆ ಇಟ್ಟು ಅದಕ್ಕೆ 2 ಬೆಳ್ತಿಗೆ ಹಾಕಿ, ಯಾವುದಕ್ಕೆ 2ಕ್ಕೂ ಸ್ವಲ್ಪ ಬೆಳ್ತಿಗೆ ಹಾಕಿ, ಮತ್ತೆ ಅದನ್ನು ದೇವರ ಮನೆ ಎದುರಿಗೆ ಇಟ್ಟು ಮನೆ ಎದುರಿಟ್ಟು ನಂತರ ಪೂಜೆ ಮಾಡ್ತೇವೆ. ದೇವರಿಗೆ ಪೂಜೆ ಮಾಡಿದ ಮೇಲೆ ಈ ಎಡೆ ತೆಗೆದ ಮೇಲೆ 5 ನೈವೇದ್ಯ ತೆಗೆದು 5 ಕಡೆಯಲ್ಲಿ
ಈ ದೇವರ ಮುಂಭಾಗದಲ್ಲಿ 5 ಕಡೆಯಲ್ಲಿ ಈ ಅಕ್ಕಸ್ತೆಯನ್ನು ಇಟ್ಟು 5 ಕಡೆಯಲ್ಲಿ ಹೇಗೆ ಇಡುದು? ಯಾವ್ದ್ರ ಮೇಲೆ ಇಡುದು? ಅದು ನೆಲದಲ್ಲಿ ನೆಲದಲ್ಲಿ ಇಡುವಂತದ್ದು. ಕಾಲಿನ ನೆಲದಲ್ಲಿ? ಕಾಲದಿ ನೆಲದಲ್ಲಿ ಇಟ್ಟು ಮತ್ತೆ ಅದೊಂದು ತಲೆಗೆ ಮುಂಡಾಸು ಕಟ್ಟಿ 5 ಸಲ ಮುಟ್ಟಿಸಿ. ನಾವು ಈ ತಲೆಗೆ ಮುಂಡಾಸು ಕಟ್ಟಿ ಅದ್ರ ಒಂದು ಸಲ ಉದ್ದ ಮಾಡಿ 5 ಸಲ ಮುಟ್ಟಿಸಿ. ಯಾರಿಗೆ? 5ಕ್ಕೆ ಇಟ್ಟದಕ್ಕೆ ಮಾಡಿ ಮತ್ತೆ 5 ಕುಟುಂಬದವರಿಗಾದ್ರೂ ಇಡ್ಬೇಕಂತೇಳಿ ಒಂದು ಕ್ರಮ. 5 ಕುಟುಂಬ ಗಂಡಸರಿಗೆ ಒಂದು 5 ಕುಟುಂಬದವರಿಗೆ ಹೇಗೆ ಇಡುದು? ಒಂದು ಇದು ಮುಟ್ಟಿಸುದು, ಒಂದು ಮುಟ್ಟಿಸುವುದು ಮತ್ತೆ ಗಂಧ ಮತ್ತೆ ಹೀಗೆ 3 ಬೆರಳ ಅಲ್ಲ 5 ಬೆರಳು? 5 ಬೆರಳು ಅದನ್ನು ಹೀಗೆ ಮುಟ್ಟಿಸುವಂತದ್ದು ಹಣೆಗೆ ಮುಟ್ಟಿಸುವಂತ. ಎರಡನ್ನ ಸಹ ಅರಿಶಿಣ ಮತ್ತೆ ಗಂಧ ಮತ್ತೆ ಅರಸಿನ. ಮೊದಲು ಹಾಗೆ ಗಂಧ ಏನಾದ್ರು ಉಂಟಾ? ಮೊದಲು ಗಂಧ ಸೆಕೆಂಡ್ ಅರಿಶಿಣ. ಹಾಗೆ. ಮತ್ತೆ ಈ ಹೆಣ್ಣು ಮಕ್ಕಳಿಗಿಂತ? ಹೆಣ್ಣು ಮಕ್ಕಳಿಗೆ ಹೇಳಿದ್ರೆ ಕನ್ಯೆ ಮಕ್ಕಳಿಗೆ ಒಂದು ಚಾಪೆ ಹಾಕಿ ಕೂತುಗೊಳಿಸಿ ಅವರಿಗೆ ಮತ್ತೆ ಒಂದು ಬಾಳೆಹಣ್ಣು, ಒಂದು ತುಂಡು ಬಾಳೆಹಣ್ಣು, ಒಂದು ತುಂಡು ಕಾಯಿ ಹೋಳು, ಒಂದು ಬೆಲ್ಲ. ಇಲ್ಲಿ ಇಟ್ಟದ್ದು ತೆಗ್ದದಲ್ಲ, ಬೇರೆ ಒಂದು ಬಾಳೆಹಣ್ಣು, ಒಡ್ದ ಕಾಯಿ ಕಡಿಯದೇನಾದ್ರೂ ಇರ್ತದಲ್ಲ ಅದರಿಂದ ತೆಗೆದು ಕಾಯಿ, ಬೆಲ್ಲ, ಬಾಳೆಹಣ್ಣು, ವೀಳ್ಯದೆಲೆ, ಒಂದು ವೀಳ್ಯದೆಲೆ ಮತ್ತೆ ಒಂದು ಅಡಿಕೆ ಹೋಳು ಅದರಲ್ಲಿ ಇಟ್ಟು ಮಕ್ಕಳಿಗೆ ಕೊಡುವಂತ ಕ್ರಮ. ಅದನ್ನ ಮೊದಲು 5 ಜನ ಮಕ್ಕಳನ್ನು ಕೂತುಗೊಳಿಸಿ ಚಾಪೆಯಲ್ಲಿ ಕೂತುಗೊಳಿಸಿ ಗಂಧ ಬೊಟ್ಟು ಮತ್ತೆ ಕುಂಕುಮ ಎಲ್ಲ ಇಟ್ಟು, ಗಂಧ ಬೊಟ್ಟು ಹಣೆಗೆ ಚಿಕ್ಕ ಬೊಟ್ಟು ಮಕ್ಕಳಿಗೆ ಇಟ್ಟು, ಈ ವೀಳ್ಯದೆಲೆಯಲ್ಲಿ ಇದನ್ನೆಲ್ಲ ಇಟ್ಟು ಬಾಳೆಹಣ್ಣು ಬೆಲ್ಲ ಎಲ್ಲ ಇಟ್ಟು ಕೊಡುವಂತ ಕ್ರಮ. ಯಾರು ಕೊಡುದು? ಅದು ಗಂಡಸರು ಅಂದ್ರೆ ಹುಡುಗನ ಮನೆಯವರಿಗೆ ಇಲ್ಲ, ಅದು ಹುಡುಗಿ ಮನೆಯವರಿಗೆ ಮಾತ್ರ. ಕನ್ಯಾ ದಾನ ಮಾಡಿ ಕೊಡುವಾಗ ನಾವು ಹುಡುಗಿ ಮನೆಯವರಿಗೆ, ಹುಡುಗನಿಗಿಲ್ಲ, ಹುಡುಗಿ ಮನೆಯವರಿಗೆ ಮಾತ್ರ. ನಾನು ಕೇಳುದು, ಇದು ನಮ್ಮ ಸಿಂಧಿಯ ಕುಟುಂಬದ ಮಾತ್ರ? ನಮ್ಮ ಕುಟುಂಬದಲ್ಲಿ ನಾವು ಮಾಡ್ತಾ ಬರ್ತೇವೆ. ನೀವು ನೋಡಿದ್ದು ನಮ್ಮ ಕುಟುಂಬದಲ್ಲಿ ಮಾತ್ರ? ಎಲ್ಲ ಕುಟುಂಬದವರಿಗೆ ಇದು ಬೇಕಾಬಿಡ ಅವರಿಗೆ ಬಿಟ್ಟದ್ದು. ಇದು ಮಾಡೋದು ಉತ್ತಮ. ನೀವು ನೋಡಿದ್ದು ನಿಮ್ಮ ಕುಟುಂಬದಲ್ಲಿ ನನ್ನ ತಂದೆಯವರು ಮಾಡ್ತಾ ಇದ್ರು, ನಾನು ಹಾಗೆ ನೀವು ಇದನ್ನು ಮಾಡ್ತಾ ಇದ್ದೀರಿ. ನೀವು ಹೋದಲ್ಲಿ ನೀವು ಮಾಡ್ತಾ ಇದ್ದೀರಿ. ಹೆಣ್ಣು ಮಕ್ಕಳಿಗೆ ಮಾತ್ರ? ಗಂಡು ಮಕ್ಕಳಿಗೆ ಇಲ್ಲ. ಅಂದ್ರೆ ಹುಡುಗಿ ಹೊರಗೆ ಹೋಗುದಾದ್ರೆ ಕುಟುಂಬ ಬಿಟ್ಟು ಹೊರಗೆ ಕೊಡುವುದು ಅಂತ ಹೇಳಿದ್ರೆ ಅದೊಂದು ಆಕ್ರಮ. ಅಂದ್ರೆ ಅಕಸ್ತೆ ಹೇಳೋದಲ್ಲ? ಅಂತ ಅಕ್ಕಸ್ತೆ ಇಟ್ಟು ನಂತರ ಕನ್ಯೆ ಮಕ್ಕಳಿಗೆ ಇದಕ್ಕೆ ಅಕಸ್ತೆ ಅಂತ ಅಕ್ಕಸ್ತೆ ಇದಾದ ಮೇಲೆ ಊಟಕ್ಕೆ ಹೋಗುವಂತದ್ದು. ಅದಾದ ಮೇಲೆ ಊಟ ಅಂದ್ರೆ ಅದು ನಾವೀಗ ಊಟದ ಬಗ್ಗೆ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಆಗುದಿಲ್ಲ. ನಿಬಂಧನೆಗಳಿರ್ತದೆ. ಮತ್ತೆ ನಾಳಿದ್ರೆ ನಮಗೆ ಇದೊಂದು ನಿಲ್ಲಿಸಲಿಕ್ಕೆ ಆಗುದಿಲ್ಲ ಎಡೆಯಲ್ಲಿ. ಹೌದೌದು. ಹಾಗಾಗಿ ಆತರ ಒಂದು ಗ್ಯಾಪ್ ಮಾಡಿ ಹಾಗಾಗಿ ಅದನ್ನು ಊಟದ ಸಮಯ ಅಂತ ಬಿಡ್ತಿದ್ರು ನಡುವಲ್ಲಿ. ಆಗ ಮದುಮಗಳು ಬೇಕಾಗ್ತದೆ ಅಲ್ಲಿ. ಮದುಮಗಳು ಬೇಕು. ಅವಳಿಗೆ ಏನು ಕೊಡ್ಲಿಕ್ಕೆ ಇಲ್ಲದಿದ್ರೆ ಅವಳು ಬೇಕಾಗ್ತದೆ. ಬೇಕು. ಆಗ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡ್ಲಿಕ್ಕೊಂಡು. ಹೌದಲ್ಲ, ಪ್ರಾರ್ಥನೆ ಮಾಡುತ್ತಿದ್ರೆ ಇದೇ ಪೂಜೆ ಆದ ಮೇಲೆ ಅಕ್ಕಸ್ತೆ ಎಲ್ಲ ಇದು ನಂತರ ಮಾಡುವಂತದ್ದು. ಪ್ರಾರ್ಥನೆ ಮಾಡಿ ನಂತರ ಇದು ಮಾಡುವಂತ. ಅಕ್ಕಸ್ತೆ ಎಲ್ಲ ಮಾಡುದಾದ್ರೆ ಮತ್ತೆ ಮಾಡುವಂತ. ಪ್ರಾರ್ಥನೆ ಮಾಡಿ ಆದ ಮೇಲೆ ಮಾಡುವಂತದ್ದು. ಪೂಜೆ ಆದ ಕೂಡಲೇ ಪ್ರಾರ್ಥನೆ ಮಾಡ್ತೇವಲ್ಲ. ಹೌದು. ಅದಾದ್ಮೇಲೆ ಅಕಸ್ತೆಗಳನ್ನೆಲ್ಲ ಮಾಡುವಂತದ್ದು ಮಾಡಿ ನಂತರ ಕನ್ಯೆ ಮಕ್ಕಳಿಗೆಲ್ಲ ಕೊಡುವಂತದ್ದು. ಅದು ಮತ್ತೆ ವಿಷಯ. ಹಾಗೆ ಆಮೇಲೆ ಊಟ ಆಗಿ ಬಂತು. ಮತ್ತೆ ಒಂದು ಅರ್ಸಿನ ಮಾಡಿ ಮತ್ತೆ ಹೊರಗೆ ಒಂದಲ್ಲಿ ಅರ್ಸಿನ. ಹಾಲ್ ಇದು ಹೊರಗೆ ಅಂದ್ರೆ ಆ ರೂಮ್ ಇದು ಹೊರಗೆ. ರೂಮಿಂದ ಹೊರಗೆ. ಓಕೆ. ರೂಮಿಂದ ಹಾಲ್ ಇದು ಹೊರಗೆ. ಸ್ವಲ್ಪ ನೀರಲ್ಲಿ ಹಾಕ್ಲಿಕ್ಕೆ ಕಲಸ ಸ್ನಾನ ಮಾಡ್ಲಿಕ್ಕೆ ಇರುವ ಕಾರಣ ಹಾಲ್ ಇದು ಹೊರಗೆ. ಹಾಲಿಂದ ಹೊರಗೆ. ಹಾಲ್ ಇದು ಹೊರಗೆ ಹೇಳಿದ್ರೆ ಈಗ ಅದಕ್ಕೆ ಏನಾದ್ರು ಒಂದು ಪದ್ಧತಿ ಉಂಟಾ ಅಂತ ಹೇಳಿ? ಹಾಗೇನಾದ್ರು ಉಂಟಾ? ಇಲ್ಲ. ಹಾಲ್ ಇದು ಹೊರಗೆ ಅಂಗಳದಲ್ಲಿ ಮಾಡುವಂತ ಅಲ್ಲ, ಅಂಗಳ ಅಲ್ಲಿ ಮಾಡುವಂತದ್ದು. ಅದಕ್ಕೇನು ದಿಕ್ಕು ಹೇಳಿದ್ರೆ ಪೂರ್ವ ಪಶ್ಚಿಮ ಉಂಟು. ಅದು ಬಿಟ್ಟು ಬೇರೆ ಏನಿಲ್ಲ. ಇಲ್ಲ ಅಲ್ಲ, ಒಂದು ಸಾಧಾರಣ ಆಗಿ ಹೊರಗೆ ಮಾಡುವಂತದ್ದು ಅಷ್ಟೇ. ಮನೆಯಿಂದ ಹೊರಗೆ. ಮನೆಯಲ್ಲಿ ಆದ್ರೆ ಮನೆಯಿಂದ ಹೊರಗೆ ಅಂಗಳದಲ್ಲಿ ಹಾಗೆ. ಆಮೇಲೆ ಕಳಸ ಸ್ನಾನ ಮಾಡುವಂತದ್ದು ಅದು ಹೆಂಗಸರಿಗೆ ಗೊತ್ತಿರುವಂತ ಕ್ರಮ ಅಲ್ಲ. ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಅರಸಿನ ಎಣ್ಣೆ ಮಾಡುವಾಗ ಹಾಗೆ ಹೆಣ್ಣು ಮಕ್ಕಳಿಗೆ ಮುಟ್ಟು ಹಾಗಿಲ್ಲ, ಗಂಡು ಮಕ್ಕಳಿಗೂ ಅರಸಿನ ಮಾಡುವಾಗಿಲ್ಲ. ಗಂಡು ಮಕ್ಕಳು ಮಾಡುವ ಹಾಗೆ ಹೆಣ್ಣು ಮಕ್ಕಳು ಇಲ್ಲ, ಹೆಣ್ಣು ಮಕ್ಕಳಿಗಿಲ್ಲ. ಇಲ್ಲ ಮದುವೆ ಆದವರಿಗೆ ಮಾತ್ರ ಇರುವಂತ ಕೆಲಸ ಅರಸಿನ ಉಜ್ಜುವಂತ ಕೆಲಸ ಮದುವೆ ಆದವರಿಗೆ ಮಾತ್ರ. ಮತ್ತೆ ಈಗ ನಾವು ತುಂಬಾ ಜನ ಮಾಡ್ತಿದ್ದೇವೆ. ಒಂದು ಮನೆ ಮಾಡಬಾರ್ದು ಹೇಳಿದ್ರೆ ಮಂಟಪಕ್ಕೆ ಹತ್ತುವವರು ಸಾಧಾರಣ ಮದುವೆ ಆದವರೇ. ಆದ ಕಾರಣ ಅದು ಮದುವೆ ಆದವರಿಗೆ ಇರುವಂತ ಮಾತ್ರ ಕ್ರಮ ಅದು. ಮದುವೆ ಆಗದವರು ಅರ್ಶಿನ ಮುಟ್ಟಬಾರ್ದು ಅಂತ ಉದ್ದೇಶ. ಅರ್ಶಿನ ಉಜ್ಜಿದ ಮೇಲೆ ಅವರು ಅರ್ಶಿನ ಮುಟ್ಟಿದಾಗೆ ಆಯ್ತಲ್ಲ, ಮತ್ತೆ ಅಂತವರಿಗೆ ಮಾತ್ರ ಇರುವಂತ ಕೆಲಸ ಅದು. ಹೇಳಿದ್ರೆ ಹಿರಿಯರು ಹೇಳ್ತಾ ಇದ್ದದ ಆತರ. ಅಂದ್ರೆ ನಾವು ನೋಡಿದ್ದು ಹೇಳಿ ಬಂದವರು ಆ ರೀತಿ ಆತರ. ಈಗ ಮತ್ತೆ ಆತರ
ಅಲ್ಲ ಅದು ನಾವು ಈಗಿದ ಬಗ್ಗೆ ನಾವು ನೋಡಿದ್ದನ್ನು ನಾವು ಹೇಳುದು ನೋಡಿದ್ದು ಅಷ್ಟೇ. ಹಾಗೆ. ನಮ್ಮ ಕುಟುಂಬದಲ್ಲಿ ಹೀಗೆ ಅಂದ್ರೆ ನೀವು ನಿಮ್ಮ ನಾವು ಹಿಂದೆ ಓದದೆ ಹಾಗೆ ಮಾಡ್ತಾ ಮಾಡ್ತಾ ಇದ್ದದ್ದು ಇದ್ದದ್ದು ಹಾಗೆ. ಅಲ್ಲ ಅವರು ಮದುವೆ ಆಗದವರು ಮಾಡುವುದಿಲ್ಲ ಮಾಡುದಿಲ್ಲ. ಅಲ್ಲ ಹಾಗೆ ಮದುವೆ ಆದವರು ಗಂಡಸರಿಲ್ಲ ಹೆಂಗಸರು ಮಾತ್ರ ಇರುವಂತ ಗಂಡಸರು ಹಾಗೆ ಅರಸಿನ ಉಜ್ಜಲಿಕ್ಕೆ ಹೋಗುವ ಉಜ್ಜಲಿಕ್ಕೆ ಉಜ್ಜುದಿಲ್ಲ ಅಲ್ಲ ಹೆಂಗಸರಿಗೆ ಮಾತ್ರ ಇರುವಂತ ಹಾಗೆ ಮಾಡುವಂತದ್ದು ಇದ್ದದ್ದು ಮುಂಚಿನ ಅಲ್ಲ ಸರಿ ಅದು ನೋಡು ಅದು ಹೇಗೆ ಅಂತೇಳಿ. ಆಮೇಲೆ ಊಟ ಮಾಡಿ ಆಯ್ತು, ಕೆಲಸಕ್ಕೆ ಹೊರಗೆ ಹೋಗಿ ಆಯ್ತು. ಹೊರಗೆ ಹೋಗಿ ಆದ್ಮೇಲೆ ಅಲ್ಲಿ ಸ್ವಲ್ಪ ಇದೆಲ್ಲ ಗೊತ್ತೇ ಉಂಟಾ ನಿಮ್ಗೆ ಅದೇನಾದ್ರು ಈ ಚೊಂಬೆಲ್ಲ ಇಟ್ಟು ಅದೇ ಕಳಬರ್ದು ಮಣಿ ಇಟ್ಟು ಅದು ಒಳಗೆ ಮಾಡಿದ ಹಾಗೆ ಅಲ್ಲಿ ಸಹ ಮಾಡುವಂತದ್ದು ಮಾಡಿಸುವಂತದ್ದು. ಕಳಬರ್ದು ಅಲ್ಲಿ ಒಂದು ಅರಸಿನೆಣ್ಣೆ ಉಂಟು, ಒಂದು ಅರಸಿನೆಣ್ಣೆ ಉಂಟು. ಆಮೇಲೆ ಪುನಃ ಒಮ್ಮೆ ಅಲ್ಲಿ ಮಣಿ 2 ಇರ್ತಾರೆ ಮಾತ್ರ. ಹೌದು, ಒಂದು ಹುಡುಗನ ತಾಯಿಗೆ ಅಲ್ಲದ್ರೆ ಹುಡುಗಿ ಅಲ್ಲಿ ಒಮ್ಮೆ ಅರಸಿನ ಆದ್ಮೇಲೆ 5 ಆಗ್ತದೆ. ಅದು ಹೆಂಗಸರಿಗೆ ಮಾಡುವಂತದ್ದು. ಅದು ಒಂದು ಚೊಂಬೆಲ್ಲ ಇಟ್ಟು 5 ಚೊಂಬಿಟ್ಟು 5 ನದಿಯ ನೀರು ಅಂತ ಹೌದು ಸಂಕಲ್ಪ ಮಾಡಿ ಆಮೇಲೆ ಅದಕ್ಕೆ ನೂಲನ್ನೆಲ್ಲ ಸುತ್ತುವಂತದ್ದು ಅಲ್ಲ. ಅದು ಹೆಂಗಸರ ಕಾರ್ಯಕ್ರಮ. ಅದು ಬಿಡುವ ವಿಚಾರ, ಅದು ಅದ್ರ ಬಗ್ಗೆ ನಾವು ಅವ್ರ ಹತ್ರ ಕೇಳಿದ್ದೇವೆ, ಅದ್ರ ವಿಚಾರ ನಾವು ಮಾತಾಡೋಣ. ಹಾಗೆ ಮೊದಲನೇ ದಿನ ಕಾರ್ಯಕ್ರಮ ಆಯ್ತು. ಅಲ್ಲಿಗೆ ಸೀರೆ ಕೊಡುವಂತದ್ದೆಲ್ಲ ಉಂಟು. ಅದು ಯಾಕೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಗೊತ್ತುಂಟಾ ಉಡುಗೊರೆ ಕೊಡುದು ಅಂತ ಹೇಳ್ತಾರೆ. ಉಡುಗೊರೆ ಕೊಡುದು ಅಂತ ಹೇಳಿ ಗಂಡನ ತಾಯಿಗೆ ಅಂದ್ರೆ ಆ ಮದುಮಗಳ ತಾಯಿ ಅಥವಾ ಮದುಮಗನ ತಾಯಿ ಆಗಿದ್ರೆ ಅವರಿಗೆ ಅಲ್ಲಿ ಉಡುಗೊರೆ ಕೊಡುವಂತ ಕ್ರಮ. ಸೀರೆ ಉದ್ದೇಶಿಸುದು ಅಂತ ಮಾಡ್ತಾ ಇದ್ದಾರೆ. ಅದು ಅದಲ್ಲ ಉಡುಗೊರೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಉಡುಗೊರೆ ಅಷ್ಟೇ ಅಲ್ಲ. ಹಾಗೆ ಮೊದಲ ದಿವಸ ಕಾರ್ಯಕ್ರಮ ಮುಗಿಯಿತು. ಸರಿ, ಈಗ ಮರು ದಿವಸ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗ್ತದೆ ಒಂದು ಹಾಲಲ್ಲಿ. ಬೆಳಿಗ್ಗೆ ಕಾರ್ಯಕ್ರಮ ಮಾಡೋದಾದ್ರೆ ಯಾವ ರೀತಿ ಅಂತ ಹೇಳಿ, ಮೊದಲನೇದಾಗಿ ಬೆಳಿಗ್ಗೆಗೆ ಏನ್ ಮಾಡ್ಲಿಕ್ಕೆ ಉಂಟು? ಹುಡುಗನ ಮನೆಯವರಿಗೆ ಕಾರ್ಯಕ್ರಮ ಅಥವಾ ಹುಡುಗಿ ಮನೆಯವರಿಗೆ ಏನಾದ್ರು? ಬೆಳಿಗ್ಗೆ ಹುಡುಗನ ಮನೆಯವರಿಗೆ ಕಾರ್ಯಕ್ರಮ ಇರುವಂತದ್ದು. ಯಾವ ರೀತಿ? ಈಗ ಒಂದು ಹೇಳಿದ್ರೆ ಎಣ್ಣೆ ಅರಸಿನ ಕೊಡುದು ಅಂತೇಳಿ ಕೊಡ್ತಾರೆ. ಈಗ ಆ ಎಣ್ಣೆ ಅರಸಿನ ಕೊಡ್ತಾರೆ. ಅದು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಮೊದಲ ಹುಡುಗಿ ಮನೆಯವರಿಗೆ ಇಲ್ಲದ ಕಾರಣ ಕೊಡುವಂತದ್ದು. ಅದು ಈಗ ಕೊಡು ನಾವು ಬೆಳಿಗ್ಗೆ ಅವ್ರು ನೋಡಿದ್ದನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿ ಅಷ್ಟು ಇದು ಗೊತ್ತಿಲ್ಲ ಅಲ್ಲ. ಮುಂಚಿನ ಕೊಡ್ತಾ ಇದ್ದಾರೆ, ನಾವು ಕೊಡ್ತಾ ಇದ್ದೇವೆ ಅಲ್ಲ. ಅದರ ಬಗ್ಗೆ ನಾವು ಹೆಚ್ಚು ತಿಳಿಕೆ ಆಗುದಿಲ್ಲ. ಮೊದಲು ಕೊಡುವಂತದ್ದು ಈಗ ಅದು ಕೊಡುವಂತದ್ದು ಅಷ್ಟೇ. ಎಣ್ಣೆ ಅರಸಿನ ಕೊಡುವಂತದ್ದು ಕೊಟ್ಟ ಮೇಲೆ ಬಂದು ನಂತರ ಅಲ್ಲಿ ಒಂದು ವಿಳ್ಯ ಪ್ರಸ್ತಾಪ. ಅದು ಯಾರು ಮಾಡುವಂತದ್ದು? ವಿಳ್ಯ ಪ್ರಸ್ತಾಪ ಭಟ್ರು ಇದ್ದು ಮಾಡುವಂತದ್ದು. ಅದಕ್ಕೆ ಭಟ್ರು ಬರಬೇಕು. ಧಾರೆ ಬಂದ ಮೇಲೆ ಮಾಡುವಂತ ಇದು. ಅದಕ್ಕೆ ಯಾವ ರೀತಿ ಅಂತ ಹೇಳಿ, ಅದಕ್ಕೆ ಈಗ ಎಂತೆಲ್ಲ ಬೇಕಾಗ್ತದೆ? ಅದೇ ವೀಳ್ಯದೆಲೆ, ಅಡಿಕೆ. ವೀಳ್ಯದೆಲೆ ಹೇಳಿದ್ರೆ ನೀವು ಹಾಗೆ ಹೇಳಿದ ಹಾಗೆ ಎಂಗೇಜ್ಮೆಂಟ್ ಮಾಡಿದ ಹಾಗೆ, ನಿಶ್ಚಯ ಮಾಡಿದ ಹಾಗೆ 7 ಎಲೆ, 7 ದಿಕ್ಕಿಗೆ 7 ರೌಂಡ್ ಇಡುವಂತದ್ದು. ಬೆಳ್ತಿಗೆ ಹರಿವಾಣ ಅದು ಭಟ್ರಿದ್ದು ಮಾಡ್ತಾರೆ. ಮಾಡುವಂತದ್ದು. ಆಮೇಲೆ ಅದಕ್ಕೆ ಕಾಗದ ಏನಾದ್ರು ಇರ್ತಾರೆ. ಮದುವೆ ಕಾಗದ, ಗೋತ್ರ ಬೇಕು, ಕುಟುಂಬದ ಗೋತ್ರ ಅಲ್ಲ, ನಮ್ಮ ಗೋತ್ರದ ಗೋತ್ರ. ಆಮೇಲೆ ಅವರವರು ಕೇಳ್ತಾರೆ ಯಾರೆಲ್ಲ ಬೇಕಾಗ್ತದೆ, ಅವರ ಹೆಸರನ್ನು ಹೇಳಿ ಈ ರೀತಿ ಪುನಃ ಈ ನಿಶ್ಚಯದಲ್ಲಿ ಏನು ಕೇಳಿದೇವೋ ಅದೇ ರೀತಿ ಕೇಳುವಂಥದ್ದು ಅಲ್ಲ. ಹಾಗೆ ಆಮೇಲೆ ಅದಾಗಿ ಅದು 2 ಅಕ್ಕಿ ಹಾಕಿ ತಟ್ಟೆ ಚೇಂಜ್ ಮಾಡಿ ಬದಲಾವಣೆ ಮಾಡಿ ಕೂತಾಯ್ತು. ಸೇಮ್ ಅದರೆಲ್ಲ ಅಷ್ಟೇ. ಅದೇ ಅದೆಲ್ಲ ಭಟ್ರಿದ್ದು ಮಾಡುವಂಥದ್ದು. ಹಾಗೆ ಈಗ ಗಣಪತಿ ಪೂಜೆ ಆದ್ರೆ ಗಣಪತಿ ಪೂಜೆ ಬಗ್ಗೆ ಹೇಗೆ ಅಂತ ಹೇಳಿ, ಗದಿಗೆ ಹಾಕಿ ಹೇಗೆ ಅದು ವಿಚಾರ ಹೇಗೆ ಅಂತ. ಗದಿಗೆ ಹಾಕಿ, ಗದಿಗೆ ಹೇಳಿದ್ರೆ ಕಂಬಳಿ ಹಾಸಿ ಅದರಲ್ಲಿ ಅಕ್ಕಿ ಕಳಬಾರ್ದು. 4 ಸಲ ಮಡಚಬೇಕು. ಅದನ್ನ ಮಡಚಿ ನೆಲಕ್ಕೆ ಹಾಕುವಂಥದ್ದು, ನೆಲದಲ್ಲಿ ಹಾಕಿ ಅದನ್ನ ಕೇಳಬೇಕು. ಗಣಪತಿ ಪೂಜೆಗೆ ಗದಿಗೆ ಹಸಲಿಕ್ಕೆ ಅಪ್ಪಣೆಯ ಅಂತ ಹೇಳಿ ಕೇಳಿ. ಇವರು ಯಾವ ರೀತಿ ಇರಬೇಕು ಹುಡುಗನಪ್ಪ? ಹೊರಟಿ ಒಳ್ಳೆ ತಲೆಗೆಲ್ಲ ಮುಂಡಸ ಗಣಪತಿ ಪೂಜೆ ಆಗುವಾಗ ಮುಂಡಸೆಲ್ಲ ಕಟ್ಟಬೇಕಾ? ಕಟ್ಟುವಂಥದ್ದು ಕಟ್ಟಿ ಹೊರಡುವಂಥದ್ದು, ಕೇಳುವಂಥದ್ದು. ಇದೀಗ ನೀವು ಇದು ಮಾಡ್ಲಿಕ್ಕೆ ದೇವರ ಮನೆಯವರು ಇದ್ರೆ ಆಗುದಿಲ್ಲ, ಅವರೇ ಮಾಡ್ಬೇಕಾಗ್ತದೆ. ಅದು ಅವರೇ ಮಾಡ್ಬೇಕು. ಈ ಪೂಜೆ ಮಾಡ್ಲಿಕ್ಕೆ ಹುಡುಗನ ಅಪ್ಪ ಅಂದ್ರೆ ಆ ಮನೆಯ ಯಜಮಾನ ಆಗಿರ್ಬೇಕು. ಚಿಕ್ಕಪ್ಪ ದೊಡ್ಡಪ್ಪ ಯಾರು ಆಗ್ತದೆ, ಅವರೆಲ್ಲ ಒಂದು ಹಿರಿಯರು ಅವರು ಆಗ್ತದೆ. ಅವ್ರು ಮಾಡುದಾದ್ರೆ ಈಗ ಫಸ್ಟಿಗೆ ಒಂದು ಗಣಪತಿ ಪೂಜೆಗೆ ಗದಿಗೆ ಹಾಸಿ, ಕಂಬಳಿ ಹಾಸಿ ಅದರಲ್ಲಿ ಕೇಳುವಂಥದ್ದು. ಗದಿಗೆ ಹಾಸಿ ಗಣಪತಿ ಪೂಜೆಗೆ ಗದಿಗೆ ಹಾಸಿಗೆ ಅಪ್ಪಣೆ ಅಂತ ಕೇಳಿ ಹಾಸಿ ಅಕ್ಕಿಯ ಕಳಬರ್ದು ಅದರಲ್ಲಿ ಕಳಸ ಇಟ್ಟು ಕುಚಲಕ್ಕಿ ಕಳವರಿ ಒಂದು ಕುಚಲಕ್ಕಿಯಲ್ಲಿ ಕಳಸ ಇಟ್ಟು. ಕಳಸ ಯಾರು ತರುದು? ಯಾರು ಸಹ ತರ್ಬೋದಾ? ಕಳಸ ಹುಡುಗನ ಅಕ್ಕ ಅಲ್ಲಾದ್ರೆ ತಂಗಿ, ಅಲ್ಲಿ ಯಾರು ಹಿಡ್ಕೊಂಡು ಹೋಗ್ತಾರೆ ಕಳಸ ಹಿಡಿಯೋರು ಯಾರು? ಅವರು ಮುಟ್ಟೋಗಿಲ್ಲ. ಗಂಡಸರು ತರುವಾಗಿಲ್ಲ, ಇಲ್ಲ ಹೆಂಗಸರೇ ಅವರು ಇಟ್ಟು
ಅದು ಅದೇ ಪೂರ್ವ ಪಶ್ಚಿಮ ಪೂರ್ವ ಪಶ್ಚಿಮ ಆಗಿ ಇಟ್ಟು ಇಟ್ಟು ಪೂಜೆ ಮಾಡೋ ರೀತಿ. ಅದರಲ್ಲಿ ಈಗ ಬೇರೆ ಎಂತ ರೀತಿ ಬೇಕಂತ? ಬೇರೆ ಇದರಲ್ಲಿ ಅದೇ ಬಾಳೆಹಣ್ಣು, ಅವಲಕ್ಕಿ, ಬೆಲ್ಲ. ಅದು ಯಾವುದಕ್ಕೆ ಇಡುದು? ಈ 7 ಕಡೆ 4 ಮೂಲೆ ಮತ್ತೆ 3 ಬದಿಗೆ ಎಲೆ ಇಡ್ಲಿಕ್ಕೆ. ಎಲೆ ಇಡ್ಲಿಕ್ಕೆ ವೀಳ್ಯದೆಲೆ ಎಲೆಯಲ್ಲಿ ಇಟ್ಟು ಅದಕ್ಕೆ ಅದೇ ಅವಲಕ್ಕಿ ಲಾಸ್ಟ್ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಹಾಕಿ, ಸ್ವಲ್ಪ ಅವಲಕ್ಕಿ ಮತ್ತೆ ಬೆಲ್ಲ, ಬಾಳೆಹಣ್ಣು ಇಟ್ಟು. ಬಾಳೆಹಣ್ಣು ಇಡೀ ಬಾಳೆಹಣ್ಣು ತುಂಡು 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 ಬಾಳೆಹಣ್ಣು. ಈ ಏಳಿ ಹಾಕಿ ಅಂತ ಹೇಳಿ 7 ಕುಟುಂಬಕ್ಕೆ, 6 ಕುಟುಂಬಕ್ಕೆ ಮತ್ತೆ ಒಂದು ಭಟ್ರಿಗೆ ಕೊಡ್ತಾರೆ. 6 1 7 6 1 7 7 ಕುಟುಂಬ ಇರ್ತದೆ. ಹಾಗಾದ್ರೆ 6 ಕುಟುಂಬ ಅಂದ್ರೆ 7 ಮನೆಯವರು ಸೇರಿ ಸೇರಿ ಒಂದು ಹಾಗೆ 6 + 7. ಹಾಗೆ ಅದರಲ್ಲಿ ಒಂದು ಭಟ್ರಿಗೆ ಕೊಡ್ತೀವಿ, ಒಂದು ಭಟ್ರಿಗೆ ಕೊಡ್ತೇವೆ. ಹಾಗೆ ಇಲ್ಲಿ ಒಂದು ಬಿಟ್ಟು 6 ಅವರಿಗೆ ಕೊಟ್ಟಿದ್ದು. ಹಾಗೆ 6 1 7 7 ಕುಟುಂಬಕ್ಕೆ. ಅದನ್ನ ಆಮೇಲೆ ಪೂಜೆ ಮಾಡೋದು ಹೇಗೆ ಅಂತ? ಅದು ಪೂಜೆ ಮಾಡೋದು ಇದಿಟ್ಟು ಎಷ್ಟು ಇಟ್ಟಾದ ಮೇಲೆ ಒಂದು ಧೂಪ ಮತ್ತೆ ಒಂದು ಆರತಿಯನ್ನು. ಆರತಿ ಹೇಳಿದ್ರೆ ಯಾವ ಆರತಿ ಹೇಳಿದ್ರೆ ಕಳಸದಿಂದಲೇ ತೆಗೆದು ಆರತಿ ಮಾಡುವಂತ ಕ್ರಮ. ಅದರಲ್ಲಿ ಒಂದು ಹಣತೆ ಉಂಟು, ಆ ಹಣತೆಯಿಂದ ಕಳಸದಲ್ಲಿ ಬೇರೆ ಆರತಿ ಬೇಕು ಅಂತ ಅದೇ ಇದನ್ನು ಹಣತೆಯನ್ನೇ ತೆಗೆದು ಆರತಿ ಮಾಡುವಂತ. ಒಂದು ಊದುಬತ್ತಿ, ಧೂಪ ಹಾಕಿ ನಂತರ ಇದೆ ಕಳಸದಿಂದಲೇ ಆರತಿ ಮಾಡುವಂತದ್ದು. ಕಾಯಿ ಹೊಡಿಲಿಕ್ಕೆ ಉಂಟು. ಕಾಯಿ ಅದೇ ಹಣತೆ ಮಾಡುವ ಮೊದಲು ಕಾಯಿ ಹೊಡೆದು, ಅದಕ್ಕಿಂತ ಮುಂಚೆ ಕಾಯಿ ಹೊಡೆದು ಆ ಕಾಯಿಯಿಂದ ಒಂದೊಂದು ಹೋಳನ್ನು ಈ ಪೂಜೆ ಆದ್ಮೇಲೆ ಇಡುವಂತದ್ದು. ಅದು ಕಾಯಿ ಹೊಡೆಯುವಾಗ ಏನಾದ್ರು ಕೇಳಬೇಕುಂಟ? ಅದು ಅದೇ ಗಣಪತಿ ಪೂಜೆ ಕಾಯಿ ಹೊಡಿತ ಎಲ್ಲ ಕೇಳುವಂತದ್ದು, ಕೇಳಿ ಮಾಡುವಂತದ್ದು. ಕೇಳಿದ್ರೆ ಗೊತ್ತಿದ್ದು ಮಾಡುವಂತದ್ದಲ್ಲ, ಹಾಗೆ ಕೇಳಿಕೊಂಡು ಗೌರವ ಕೊಡುವಂತದ್ದು. ಅಲ್ಲಿ ಇರುವಂತ ಹಿರಿಯರಿಗೆ ಸಹ ಒಂದು ಗೌರವ ನಾನು ಹೊಡಿತೇನೆ ಕೇಳ್ಕೊಳ್ಳುವಂತದ್ದು ನಮ್ಮ ಜಾತಿ ಪದ್ಧತಿಗಳು ಅಷ್ಟೇ. ಹಾಗೆ ಅದು ಮಾಡಿ ಈ ಕಾಯಿ ಇಟ್ಟು ಆಮೇಲೆ ಇದನ್ನೆಲ್ಲ ತೆಗೆದು ಫಸ್ಟಿಗೆ ಭಟ್ರಿಗೆ ಕೊಡುವಂಥದ್ದು. ಅದನ್ನು ಪುನಃ ಎತ್ತುವಾಗ ಕೇಳಲಿಕ್ಕೆ ಉಂಟಾ? ಅದನ್ನು ಸಹ ಎತ್ತುವಾಗ ಕೇಳಲಿಕ್ಕಿಲ್ಲ. ಭಟ್ರಿಗೆ ಯಾವ್ದು ಅದನ್ನು ಕಾಯಿ ಹೊಡೆದು ಹೋಳನ್ನ 7 ಇದಕ್ಕೆ ಹಾಕ್ಬೇಕು. 7 ಇದಕ್ಕೆ ಫಸ್ಟ್ ಬ್ರಾಹ್ಮಣರಿಗೆ ಕೊಡುವಂತ, ಫಸ್ಟಿಗೆ ಭಟ್ರಿಗೆ ಕೊಡುವಂಥದ್ದು. ಭಟ್ರಿಗೆ ಕೊಟ್ಟು ಬಾಕಿ ಮತ್ತೆ 6 ಕುಟುಂಬಕ್ಕೆ ಕೊಡುವಂಥದ್ದು. ಹಾಗೆ ಅದು ಕೊಟ್ಟು ಅಲ್ಲಿ ಅದು ತಿಂದಾದ್ಮೇಲೆ ಮತ್ತೆ ಅದನ್ನು ಅಲ್ಲಿಗೆ ಕೂಡಿಸಿ ಕೊಂಡೋಗ್ತಾರೆ. ಅದನ್ನ ಒಳಗೆ ಕೊಂಡೋಗುದು. ಕಳಸ ಅವರ ಹೆಂಗಸರೇ ಕೊಂಡೋಗ್ತಾರೆ. ಓಕೆ ಓಕೆ. ಹಾಗೆ ಈಗ ಒಳಗೆ ಬಂದು ಮತ್ತೆ ಇದು ರವಿನ ಪೂಜೆ ಆಗ್ಬೇಕು. ರವಿನ ಪೂಜೆ ಹೇಳಿದ್ರೆ ಬಾಸಿಂಗ್ ಎಲ್ಲ ಇಟ್ಟು, ತಲೆಗಿಡುವ ಬಾಸಿಂಗ, ತೊಂಡ್ಲೆಲ್ಲ ಇಟ್ಟು ಮಾಡುವಂತ ಪೂಜೆ. ತೊಂಡ್ಲು ಹೇಳಿದ್ರೆ ಹೆಂಗಸೆ ಮದುವಳ್ತಿಗೆ ಇಲ್ಲಿ ಕಟ್ಟುವಂತದಕ್ಕೆ ತೊಂಡ್ಲು ಅಂತ. ಬಾಸಿಂಗ ಹೇಳಿದ್ರೆ ಹುಡುಗನಿಗೆ ಬಾಸಿಂಗ ಅಂತ ಹೇಳುದು. ತಲೆಗಿಡುವುದಕ್ಕಿಂತ ಪೇಟ ಹೇಳುವಂಥದ್ದು. ಪೇಟ ಯಾವ್ದು ಇದೆರಡಕ್ಕೆ ಪೂಜೆ ಮಾಡುದು. ಪೇಟಕ್ಕೆ ಪೂಜೆ ಮಾಡ್ಲಿಕ್ಕೆ ಇಲ್ಲ. ಬಾಸಿಂಗ ಮತ್ತೆ ತೊಂಡ್ಲಿಗೆ ಲೆಕ್ಕ ಅಷ್ಟೇ ಗೌರವ ಕೊಡುವಂಥದ್ದು. ಅದು ಪೂಜೆ ಮಾಡುದು ಹೇಗೆ ಅಂತ ಅದು ಇದೆಯಾ? ಅದು ರವೀಂದ್ರ ಪೂಜೆಗೆ ಗದಿಗೆ ಹಾಸಿಗೆ ಅಪ್ಪಣೆ ಅಂತಲ್ಲಿ ಕೇಳಿ, ಅದಕ್ಕೆ ಸಹ ಗದಿಗೆ ಅಂತ ಕೇಳಿ, ಅದೇ ಅದು ಕಳ ಬರ್ದ ಹಾಗೆ ಗಣಪತಿ ಪೂಜೆ ಹಾಗೆ ರವಿ ಬರ್ದ ಹಾಗೆ ಕಳಬಿಡಿಸಿ ಇದೆ ಕಾಯಿ ಇದು ಬಾಳೆಹಣ್ಣು ಅವಲಕ್ಕೆಲ್ಲ ಇಟ್ಟು ಅದಾದ್ಮೇಲೆ ಅದೇ ಅಲ್ಲಿ ಸಹ ಕಳಸ ಆಗ್ಬೇಕು. ಕಳಸ ಇಟ್ಟು ಈ ಅಕ್ಕಿ ಇದು ಬೀಳದೆಲೆಯಲ್ಲಿ ಅವಲಕ್ಕಿ ಬಾಳೆಹಣ್ಣು ಅದೇ ಗಣಪತಿ ಪೂಜೆ ಮಾಡಿ ಯಾವ್ದನ್ನು ತೊಂಡ್ಲು ಮತ್ತೆ ಇದನ್ನು ಈ ಕಳಸದಲ್ಲಿ ಇಡುವಂತದ್ದು. ಅಂದ್ರೆ ಈಗ ತೊಂಡ್ಲು ಮತ್ತೆ ಬಾಸಿಂಗವನ್ನು ಇಡುವಂತದ್ದು ಕಳಸದಲ್ಲಿ ಕಳಸಕ್ಕೆ ಇಡುವುದು. ಬೇರೆ ಎಲ್ಲಿ ಬೇಕು ಅಲ್ಲಿ ಇಡುವಂತದ್ದು ಇಟ್ಟು ನಂತರ ಇದೆ ಪೂಜೆ ಮಾಡಿ ಧೂಪ ಮತ್ತೆ ದೀಪ ತೆಗೆಯುವಂತದ್ದು ಅಷ್ಟೇ. ಅಲ್ಲಿ ಗಂಟೆ ಎಲ್ಲ ಬೇಕಂತ ಹೇಳಿ ಏನಿಲ್ಲ. ಅಲ್ಲಿ ಗಂಟೆ ಬೇಕು ಇಲ್ಲ. ನಮ್ಮ ಇದಕ್ಕೆ ಗಂಟೆ ಎಲ್ಲ ಅಲ್ಲಿ ಬೇಕಂತ ಹೇಳಿಲ್ಲ. ಇಲ್ಲ ಮಾತ್ರ ಅದು ಅಲ್ಲಿಂದ ತೆಗೆಯುವುದಕ್ಕಿಂತ ಮೊದಲು ಚೆಂಚಕ್ಕಿ ಕಟ್ಟಬೇಕು. ಚೆಂಚಕ್ಕಿ ಹೇಳಿದ್ರೆ ಇದಕ್ಕೆ ಹುಡುಗನ ಕೈಯಲ್ಲಿರುವಂತ ಅದು ಯಾವುದು ಅಕ್ಕಿ ಆಗಿರ್ಬೇಕು? ಅದು ಬೆಳ್ತಿಗೆ ಅಕ್ಕಿ ಚೆಂಚು ಕಟ್ಟುದು ಅಂತ ಹೇಳ್ತಾರೆ. ಅದು ಪೂಜೆಗೆ ಇಡ್ಬೇಕಾಗ್ತದೆ ಅಲ್ಲಿ ಇಡ್ಲಿಕ್ಕೆ ಇಲ್ಲ, ರೆಡಿ ಮಾಡಿ ಇಡ್ಬೇಕು. ಈ ಪೂಜೆ ಆದ ಮೇಲೆ ಮದುಮಗನನ್ನು ಚಾರಲ್ಲಿ ಕೂತ್ಕೊಳಿಸ್ಬೇಕು. ಮನೆ ಪೂಜೆ ಆದ ಮೇಲೆ ಕೂತ್ಕೊಳಿಸ್ಬೇಕು. ಹುಡುಗ ರೆಡಿ ಆಗಿರ್ಬೇಕು. ಹುಡುಗನನ್ನು ಯಾರಾದ್ರೂ ರೆಡಿ ಮಾಡ್ಬೇಕಂತ ಹೇಳಿ ಏನಾದ್ರು ಪದ್ಧತಿ ಉಂಟಾ? ಬಾವಂದಿರು ಅದು ಅವರವರಿಗೆ ಬಿಟ್ಟದ್ದು. ಬಾವಂದಿರು ಮೊದಲೆಲ್ಲ ಹಾಗೆ ಮಾಡ್ತಿದ್ರು. ಮಾವಂದಿರು ರೆಡಿ ಮಾಡ್ತಾ ಇದ್ರು. ಹಾಗೆ ಇದನ್ನ ಬಾಸಿಂಗ ಇಟ್ಟಿತ್ತು ಪೇಟೆ ಇಟ್ಟಿತ್ತು. ಪೇಟೆ ಇಡುವುದಕ್ಕಿಂತ ಮೊದಲು ಗಂಧ ಬೊಟ್ಟು ಇರ್ತಾರೆ. ಅದು ಹುಡುಗನ ಅಪ್ಪ
ಇಡುವಂತ ಯಾವ್ದ್ರಲ್ಲಿ ಇಡ್ಬೇಕು ಅದು? ಅದು ಜನಿವಾರದಲ್ಲಿ 3 ಎಲೆ, ಜನಿವಾರದಲ್ಲಿ 3 ಎಳೆ ಮಾಡಿಡ್ಬೇಕು. 3 ಎಲೆ ಹುಡುಗನ ಅಪ್ಪ ಗಂಧವನ್ನ ಗಂಧ ಇಟ್ಟು ನಂತರ ಇಡುವಂತದ್ದು ಇಡ್ತಾರೆ. ಇದೊಂದು ಶಾಸ್ತ್ರ ಉಂಟು. ಶಾಸ್ತ್ರ ಒಂದು ಇಡುವಂತದ್ದು. ಅದಿಟ್ಟ ಮೇಲೆ ಈ ಬಾಸಿಂಗ ಕಟ್ಟುದು, ಬಾಸಿಂಗ ಇದು ಪೇಟ ಮತ್ತೆ ಬಾಸಿಂಗ ಕಟ್ಟುವಂತ ಅಲ್ಲಿ ಅಪ್ಪನೇ. ಹುಡುಗಿಗೆ ಅಂತ ಸಹ ವಿಚಾರ ಇಲ್ಲ ಇದರಲ್ಲಿ, ಹುಡುಗಿ ಅಮ್ಮನಿಗೆ ಅಂತ ಸಹ ಅದು ಉಂಟು. ಈ ಸಮಯದಲ್ಲಿ ಪೂಜೆ ಆದ ಮೇಲೆ ಇದನ್ನು ತಕೊಂಡೋಗಿ ಕೊಡುವಂತದ್ದು ಹುಡುಗಿಯ ಮನೆಯಲ್ಲಿ. ತೊಂಡ್ಲು ಇದು ರವೀಂದ್ರ ಪೂಜೆ ಆಗದೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ರವೀಂದ್ರ ಪೂಜೆ ಆದ ಮೇಲೆ ಕೊಂಡೋಗಿ ಅದು ಹುಡುಗಿ ತಾಯಿಗೆ ಸೀರೆ, ಧಾರೆ ಮಾಡುವಾಗ ಉಡ್ಲಿಕ್ಕೆ, ಧಾರೆ ಮಾಡುವಾಗ ಉಡ್ಲಿಕ್ಕೆ ಇರುವಂತ ಹುಡುಗನ ಮನೆಯವರು ಸೀರೆ ಕೊಡ್ಲಿಕ್ಕೆ ಉಂಟು. ಆ ಸೀರೆ ಈಗ ಇವರು ಕೊಡುವಂತದ್ದು. ಇವರು ಕೊಡುವಂತದ್ದು. ಈ ಸೀರೆ ಕೊಟ್ಟ ಇವರು ಹುಡುಗಿ ಅಮ್ಮನಿಗೆ ಕೊಡ್ಲಿಕ್ಕೆ, ಹುಡುಗಿ ಅಮ್ಮನಿಗೆ ಕೊಡ್ಲಿಕ್ಕೆ. ಅದು ಕೊಂಡೋಗುವಾಗ, ಸೀರೆ ಕೊಂಡೋಗುವಾಗ 5 ಕುರ್ತೆ ಕುಚ್ಚಲಕ್ಕಿ, ಮತ್ತೆ ಒಂದು ಬಿಳಿ ಬೈರಸ, ಮತ್ತೆ ಅದಕ್ಕೆ ತೆಂಗಿನಕಾಯಿ. ಎಷ್ಟು ತೆಂಗಿನಕಾಯಿ? 2 ತೆಂಗಿನಕಾಯಿ. ಬೇರೆ 2 ತೆಂಗಿನಕಾಯಿ. ಆಮೇಲೆ ಅದಕ್ಕೆ ವೀಳ್ಯದೆಲೆ ಒಂದು ಅಡಿಕೆ, ಬಾಳೆಕಾಯಿ ಇಡ್ತಾರೆ. ಬಾಳೆಹಣ್ಣು ಅದಕ್ಕೆ ಆ ಕಾಯಿ ಹಣ್ಣಾದ್ರೆ ಕಾಯಿ ಇಡ್ತಾರೆ. ಸ್ವಲ್ಪ ಒಂದು ಹಣ್ಣಾಗೋ ರೀತಿಯಲ್ಲಿರುವಂತ ಒಂದು ಬಾಳೆ ಕಾಯಿಯನ್ನು ಆ ರೀತಿ ಅದನ್ನು ಕೊಡ್ತಾರೆ ಅವರಿಗೆ ಕೊಟ್ಟು ಅಲ್ಲಿ ಹೋಗಿ ಹುಡುಗಿಯ ತಾಯಿ ಹತ್ರ ಇದನ್ನು ತುಂಬಿಸಿ ಕೊಟ್ಟು ಬರ್ತಾರೆ. ಕೊಟ್ಟು ಬರುದಿಲ್ಲ, ಕೊಟ್ಟಲ್ಲಿ ಕಟ್ಟಬೇಕು. ಇವರೇ ಕಟ್ಟಬೇಕು. ಇವರು ತುಂಬಿಸಬೇಕಲ್ಲ, ಅವರು ತುಂಬಿಸಿದ ಮೇಲೆ ಇವರು ಕಟ್ಟಿ ಕೊಟ್ಟು ಬರುದು. ತುಂಬಿಸುದು ಯಾರು? ಅವರ ಅಮ್ಮ. ಹುಡುಗಿಯ ತಾಯಿ ತುಂಬಿಸ್ತಾರೆ ಹುಡುಗಿನ ಮಡಲನ್ನ, ಹುಡುಗಿಯ ಮಡಲನ್ನ ತುಂಬಿಸ್ತಾರೆ. ಹುಡುಗಿಯ ಮಡಲನ್ನು ತುಂಬಿಸಿ ಆದ್ಮೇಲೆ ಇವರು ಕಟ್ಟು. ಅದಕ್ಕೆ ಯಾವ್ದುಂಟಾ, ಯಾವ ಅಕ್ಕಿ ಅಂತ ಹೇಳಿ ಉಂಟಾ? ಅದು ಕುಚಲಕ್ಕಿ. ಹುಡುಗಿಗೆ ಕುಚಲಕ್ಕಿ. ಹುಡುಗನಿಗೆ ಬೆಳ್ತಿಗೆ. ಹುಡುಗನ ಕಟ್ಟಕ್ಕೆ ಅಂತ ಹೆಸರು ಹೇಳೋದು ಎಂತದ? ಚಂಚಕ್ಕಿ. ಹುಡುಗನಿಗೆ, ಹುಡುಗಿಗೆ ಮಡ್ಲಕ್ಕಿ. ಹುಡುಗಿ ಮಡ್ಲಕ್ಕಿ, ಹುಡುಗನಿಗೆ ಚಂಚಕ್ಕಿ. ಈ ಚಂಚಕ್ಕಿ ಅಂತ ಮಾಡ್ತಾರೆ ಈ ಹುಡುಗಂದು. ಚಂಚಕ್ಕಿ ಮದುವೆ ಕಳೆದು ಹೋಗಿ ಮನೆಯಲ್ಲಿ ಪಾಯಸ, ಮದುವೆ ದಿನ ಹೋಗಿ ಮಧ್ಯಾಹ್ನ ಅಲ್ಲ ರಾತ್ರಿಗೆ ಹೋಗಿ ಪಾಯಸ ಮಾಡ್ತಾರೆ. ಅದನ್ನ ಹೋಗಿ ಅವತ್ತು ರಾತ್ರಿ ಪಾಯಸ ಚಂಚಕ್ಕಿ ಪಾಯಸ ಅಂತ ಹೇಳಿ ರಾತ್ರಿ ಆಗ್ಬೇಕು. ಇವರು ಹೋಗಿ ಆದ್ಮೇಲೆ ಅದಾಗ್ಲೇಬೇಕು. ಆ ಪಾಯಸ, ಆ ಅಕ್ಕಿಯನ್ನು ಬೇರೆ ಏನ್ ಮಾಡ್ಲಿಕ್ಕಿಲ್ಲ. ಹುಡುಗಂದು ಎಂತ ಮಾಡ್ಲಿಕ್ಕಿಲ್ಲ. ಹುಡುಗಿ ಅಕ್ಕಿ ಅದು ಹುಡುಗಿ ಅಕ್ಕಿ ಮಡ್ಲಕ್ಕಿ. ಅವಳು ಅಂದ್ರೆ ತಾಯಿ ಮನೆಗೆ ಹೋಗುವಾಗ 2 ಹಬ್ಬ ಉಂಟು, ಚೌತಿ ಮತ್ತೆ ದೀಪಾವಳಿ. ಆ ದೀಪಾವಳಿ ಹಬ್ಬ ಕಳಿಯವರೆಗೆ ನಮ್ಮ ಸಮಾಜದಲ್ಲಿ ಹಬ್ಬಗಳು ಹೇಳಿದ್ರೆ 2 ಹಬ್ಬಕ್ಕೆ ನಮ್ಮ 2 ಪ್ರಾಧಾನ್ಯತೆ ಸ್ವಲ್ಪ ಜಾಸ್ತಿ. 2 ಜಾಸ್ತಿ. ಅಷ್ಟರವರೆಗೆ ತಾಯಿ ಮನೆಗೆ ಹೋಗುವಾಗ ಇಲ್ಲಿಂದ ಮಡ್ಲಕ್ಕಿ ತುಂಬಿಸಿ ಕಳಿಸುದು, ಅಲ್ಲಿಂದ ಬರುವಾಗಲೂ ಅದು ಮಡ್ಲಕ್ಕಿ ತುಂಬಿಸಿ ಕಳಿಸುವಂತ ಇದೇ ಅಕ್ಕಿಯನ್ನು ಕ್ರಮ ಮಾಡ್ತಿದ್ರು ಮೊದಲು. ಅವರವರಿಗೆ ಬಿಟ್ಟದ್ದು. ಅಷ್ಟು ತನಕ ಕೊಂಡು ಹೋಗ್ತಿರಾದ್ರೆ ಕೊಂಡು ಹೋಗಿ, ಇಲ್ಲದ್ರೆ ಊಟ ಮಾಡಬಹುದು. ಅದು ಬರೋರಿಗೆ ಬಿಟ್ಟದ್ದು. ಹಬ್ಬಕ್ಕೆ ಮಾಡ್ತಿದ್ರು. ಅದೇ ಅಲ್ಲಾದ್ರೂ ಮಾಡೇ ಮಾಡ್ತಾರೆ. ತುಂಬಿಸ್ತಾರೆ. ಬಟ್ ಈ ಕಾಯಿಯನ್ನು, ಅಕ್ಕಿಯನ್ನ ಅಷ್ಟು ತನಕ ಕೊಂಡೋಗ್ತಿದ್ರು. ಕೊಂಡೋಗ್ತಿದ್ರು ಮುಂಚೆ ಕುಚಲಕ್ಕಿಯನ್ನ. ಅದು ಬಿಡು ಹೇಗೆ ಅಂತ ನೋಡುವ. ಹಾಗೆ ಈಗ ಮತ್ತೆ ಮಡ್ಲಕ್ಕಿಯನ್ನ ಅವರು ತುಂಬಿಸಿದ್ರು. ಇವರು ಇಲ್ಲಿಗೆ ಬಂದ್ರು. ಮತ್ತೆ ಹುಡುಗನ ಮನೆಯವರು ನಂತರ ಹುಡುಗನ ಮನೆಯವರು ಇವರು ರೆಡಿ ಆಗಿರ್ಬೇಕು ದಾರೆಗೆ. ನೆಕ್ಸ್ಟ್ ಹುಡುಗಿ ಅಮ್ಮ ಹುಡುಗಿಗೆ ಅಂತ ಕೊಡ್ಲಿಕ್ಕಿಲ್ಲ. ಹುಡುಗಿಗೆ ಇದನ್ನು ಕೊಡುದು ಯಾರು? ಅದೇ ಕಟ್ಟು ಹೋಗುವಾಗ ಒಟ್ಟಿಗೆ ಕೊಡುದು. ಕಟ್ಟುದು ಯಾರು ಅದನ್ನ? ಅದು ಹುಡುಗಿ ಅಮ್ಮ ಕಟ್ಟಿ. ಹುಡುಗಿ ಅಮ್ಮ ಕಟ್ಟಿ ಇವರು ಮತ್ತೆ ಹುಡುಗಿ ತಾಯಿಗೆ ಸಹ ಹುಡುಗಿಗೆ ಸಹ ಸಣ್ಣ ರೀತಿಯಾದ ಒಂದು ಶೃಂಗಾರ ಮಾಡುವಂಥದ್ದು. ಹಾಗೆ ಆಮೇಲೆ ಇವರು ದಿಬ್ಬಣ ಹೊರಡುವಂಥದ್ದು. ಹುಡುಗನ ಮನೆಯವರು ನಂತರ ದಿಬ್ಬಣ ಹೊರಡುವಂಥದ್ದು. ಓಕೆ, ದಿಬ್ಬಣ ಹೊರಡುವಂಥದ್ದು ಹೇಳಿ ಅದು ಯಾವ ರೀತಿ ಉಂಟಾ ಅಂತ ಹೇಳಿ ಏನಾದ್ರು ಕೈಗೆ ಏನಾದ್ರು ಹುಡುಗನ ಕೈಯಲ್ಲಿ ಒಂದು ಚೂರಿ, ಒಂದು ಚೂರಿಗೆ ಬಿಳಿ ಬಟ್ಟೆ ಕಟ್ಟಬೇಕು. ಬಿಳಿ ಕಟ್ಟಿ ಚೂರಿಯನ್ನು ಇಟ್ಕೊಳ್ತಾರೆ. ಕೇಳಿದ್ರೆ ಅವನ ಒಂದು ಆಯುಧ ರಕ್ಷಣೆಗೆ ಬೇಕಾಗಿ. ಆಮೇಲೆ ಅವ್ರು ಬರುವಂತ ರೀತಿ ಹೇಗೆ ಅಂತ ಹೇಳಿ ಗೊತ್ತುಂಟು ಏನಾದ್ರು? ಹುಡುಗನ ಮನೆಯಿಂದ, ಹುಡುಗನ ರೂಮಿಂದ ಹೊರಡಿ ಅವರು ಫ್ಯಾಮಿಲಿ ಸಮೇತ ಹೊರಡಿ ಹೋಲಿನ ಎದುರು ಹೋಗಿ ಹೋಗಿ ನಿಲ್ತಾರೆ. ನಂತರ ಅಲ್ಲಿಗೆ ಹುಡುಗಿಯ ಮನೆ ಭಾಗದವರು ಬರ್ತಾರೆ, ಗಂಡಸರು ಹೆಂಗಸರಾಗಿ. ನಮ್ಮಲ್ಲಿ ಒಂದು ಅಕ್ಕಿ ಹೊಡಿಯುವಂತ ಕ್ರಮ ಉಂಟು, ಯುದ್ಧ ಮಾಡುವಂತ ಕ್ರಮ. ಅಕ್ಕಿ ಹಾಕುವಂತದ್ದಲ್ಲ, ಹೊಡಿಯುವಂತದ್ದು ಆಚೆ ಈಚೆಗೆ ಎದುರಾಗಿ. ಆಮೇಲೆ
ಹೊಡೆದು ಫಸ್ಟಿಗೆ ಅಕ್ಕಿ ಹೊಡೆಯುವಂಥದ್ದು. ಫಸ್ಟಿಗೆ ಅಕ್ಕಿ ಹೊಡೆಯುವಂಥದ್ದು. ಫಸ್ಟಿಗೆ ಅಕ್ಕಿ ಹೊಡೆಯುವಂಥದ್ದು ಮೊದಲಿಗೆ. ಅಕ್ಕಿ ಹೊಡೆದ ಮೇಲೆ ನಾವು ರಾಜಿಯಾಗಿ ಹುಡುಗನ ಕಾಲು ತೊಳೆದು. ಹುಡುಗನ ಕಾಲು ತೊಳೆದು. ಹುಡುಗನ ಕಾಲು ಯಾರು ತೊಳೆಯೋದು? ಅದು ಹುಡುಗಿಯ ಅಕ್ಕ ಅಥವಾ ಯಾರಾದ್ರೂ ಅಕ್ಕ, ಹುಡುಗಿಯ ಮನೆಯ ಭಾಗದಿಂದ. ಹುಡುಗಿಯ ಮನೆ ಭಾಗದಿಂದ ಇಬ್ಬರು ಬೇಕಾಗ್ತದ? ಗಂಡ ಹೆಂಡತಿ. ಗಂಡ ಹೆಂಡತಿ ಇಬ್ಬರು ಬೇಕು. ಅವ್ರು ಬಂದು ಇವರು ಕಾಲು ತೊಳೆಯುವಂತ ಕ್ರಮ. ಆಮೇಲೆ ಕ್ರಮ ತೊಳೆದ ಮೇಲೆ ಅವರಿಗೊಂದು ದೃಷ್ಟಿ ತೆಗೆಯುವಂತ ಒಂದು ಆರತಿ ಮಾಡಿ. ದೃಷ್ಟಿ ತೆಗೆದು ಹೇಳಿದ್ರೆ ಯಾವ ರೀತಿಯಲ್ಲಿ? ಕಾಯಿಯಲ್ಲಿ 2 ಅನ್ನದ ಉಂಡೆ ಮಾಡಿ ಒಂದು ಆಚೆ ಸೈಡಿಗೆ ಈಚೆ ಸೈಡಿಗೆ ತಲೆ ಮೇಲಿಂದ ಒಂದು ಸೈಡ್ ಈಚೆ ಕೊಡುವುದು. ಕೆಂಪು ನೀರು ತೆಗಿಲಿಕ್ಕೆ ಇರ್ತದೆ. ಅದೇ ಕೆಂಪು ನೀರು ದೃಷ್ಟಿ ಕೆಂಪು ನೀರು ತೆಗೆದು ಈ 2 ಅನ್ನದ ಉಂಡೆಯಲ್ಲಿ ಮಾಡುವಂತದ್ದು, ಆಚೆ ಮಾಡಿ ಇಡುವಂತದ್ದು 2 ಸೈಡಿಗೆ. ಆಮೇಲೆ ಬಿಳಿ ಒಂದು ಬಟ್ಟೆ ಹಾಕಿ ಬಿಳಿ ಬಟ್ಟೆ ಹಾಕ್ಬೇಕು. ಬಿಳಿ ಬಟ್ಟೆ ಕಾಲ್ನಡಿಗೆ ಎಂತಾದ್ರೂ ಹೆಸರು ಉಂಟು ಅದಕ್ಕೆ? ಗೊತ್ತುಂಟ ಏನಾದ್ರು ಹೆಸರು? ಗೊತ್ತಿಲ್ಲ. ಅದು ಆಮೇಲೆ ಬರುವಂತದ್ದು ಹುಡುಗ ಮಾತ್ರ ಅದರಲ್ಲಿ ಬರುವಂತದ್ದು. ಚಪ್ಪಲ್ ಹಾಕಿ ಬರುವಂತದ್ದು ಹುಡುಗ ಆ ಟೈಮಲ್ಲಿ ಚಪ್ಪಲ್ ಹಾಕಿ ಬರುವಂತದ್ದು. ಹೇಳಿದ್ರೆ ಚಪ್ಪಲಿಗೂ ಸಹ ಬೆಲೆ ಜಾಸ್ತಿ ಅಲ್ಲ. ಆ ಚಪ್ಪಲಿಗೆ ಮದುಮಗನ ಚಪ್ಪಲಿ ಹೇಳಿದ್ರೆ ಚಪ್ಪಲಿ ಅಲ್ಲ, ಅದು ರಾಜ ಗೌರವ. ಮೊದಲಿನ ಕಾಲದಲ್ಲಿ ಚಪ್ಪಲಿ ಅಲ್ಲ ಅದು. ಈಗ ಅದು ಸಿಗುದಿಲ್ಲ, ಇದನ್ನು ಯೂಸ್ ಮಾಡ್ತಾರೆ. ಅದ್ರ ಈಗ ಹಾಕಿದ್ರೆ ಅದು ಚಪ್ಪಲಿ ಅಲ್ಲ, ಅದು ಚಪ್ಪಲಲ್ಲ, ಅಲ್ಲ, ಹೊಸತ್ತು. ಅದನ್ನು ಯೂಸ್ ಮಾಡುವುದಕ್ಕೆ ಮಂಟಪದಲ್ಲಿ ಆದ್ರೂ ತೊಂದರೆ ಇಲ್ಲ, ಹುಡುಗನಿಗೆ ತೊಂದರೆ ಇಲ್ಲ, ಹುಡುಗ ಹುಡುಗಿಗೆ ತೊಂದರೆ ಇಲ್ಲ. ಅದವರ ರಾಜನ ಇದರಲ್ಲಿ ಬರುವಂತ ಶಿವಾಜಿ ಮಹಾರಾಜರಿಗೂ ಇತ್ತು ಕಾಲಲ್ಲಿ ಇತ್ತು. ಹಾಗೆ ವೇದಿಕೆ ಬಂತು. ವೇದಿಕೆ ಬಂದ ಮೇಲೆ ನಂತರ ಬರುವಾಗ ಇದೆಲ್ಲ ಬೇಕಾಗ್ತದ? ಕಳಸ ಎಲ್ಲ ಹಿಡದೆ ಬರುವಂತದ್ದು. ಹುಡುಗಿಗೆ ಬೇಕಾಗ್ತದೆ ಬರುವಾಗ? ಹುಡುಗಿಗೂ ಬೇಕು. ಹುಡುಗಿ ಬರುವಾಗ ಹುಡುಗಿ ಮನೆಯಿಂದ ಕಳಸ ಮತ್ತೆ ಒಂದು ತಟ್ಟೆಯಲ್ಲಿ ದೀಪ. ಅದು ಹುಡುಗಿ ಬರುವಾಗ. ಈಗ ಮೊದಲು ಹುಡುಗ ವೇದಿಕೆ ಬಂದ ಮೇಲೆ ಎಂತ ಅಂತ? ಹುಡುಗ ಬಂದ ಮೇಲೆ ಮೊದಲಿಗೆ ಎಂತ ಹಾಕ್ಲಿಕ್ಕೆ ಉಂಟಂತ? ಅವ ಅಲ್ಲಿ ಯಾವ್ದ್ರಲ್ಲಿ ಬರ್ತಾನೆ, ಯಾವ್ದ್ರಲ್ಲಿ ನಿಲ್ತಾನೆ, ಹೇಗೆ ಅಂತೇಳಿ? ಹುಡುಗ ಬಂದು ಮಂಟಪದಲ್ಲಿ ಇರ್ತಾರೆ. ಅಲ್ಲಿ ಉಪನಯನ ಆಗ್ಲಿಕ್ಕೆ ಇರ್ತದೆ. ಉಪನಯನ ಆಗದಿದ್ರೆ ಅಲ್ಲಿ ಉಪನಯನ ಮಾಡ್ತಾರೆ. ಅವರು ಇಂತ ಒಂದು ಕುಕ್ಕೆಯಲ್ಲಿ ಅಥವಾ ಬೀಸಕಲ್ಲು ಅಂತ ಹೇಳ್ತಾರೆ. ಕಲ್ಲಿನ ಬೀಸಕಲ್ಲ ಮೇಲೆ ನಿಲ್ಲುವಂತದ್ದು. ಇದು ಹಾಲಲ್ಲಿ ಇರ್ತದೆ, ಇಲ್ಲದಿದ್ರೆ ಬೀಸಕಲ್ಲು. ಹಾಗೆ ಅದು ಯಾಕೆ ಅಂತ ಗೊತ್ತಿಲ್ಲ, ಮೊದಲಿಂದ ಹಾಗೆ ಮಾಡ್ತಾ ಇದ್ರು. ಬೀಸಕಲ್ಲ ಮೇಲೆ ನಿಲ್ತಾರೆ. ನಿಂತ ಮೇಲೆ ಮತ್ತೆ ಎಂತ ಫಸ್ಟಿಗೆ ಉಪನಯನ ಅದು ಬ್ರಾಹ್ಮಣರು ಭಟ್ರು ಮಾಡುವಂತ ಕ್ರಮ. ಅದು ಮಾಡ್ತಾರೆ. ಅದು ಹುಡುಗಿಯ ಮಾವ, ಹುಡುಗನ ಮಾವ ಹೇಳಿದ್ರೆ ಯಾರು? ಮಂಟಪದಲ್ಲಿ ಮಾಡುವಾಗ ಹುಡುಗಿಯ ಅಪ್ಪ, ಯಾರು ಧಾರೆ ಮಾಡ್ತಾರೆ ಅವರು. ಹಾಗೆ ಮಾವ. ಇಲ್ಲದ್ರೆ ಉಪನಯನ ಮಾಡಿದ್ರೆ ಚಿಕ್ಕದಿರುವಾಗ ಸೋದರ ಮಾವಂದಿರು ಮಾಡುವಂತ ಹಾಗೆ ಅವರು ಮಾಡಿ ಅಲ್ಲಿ ಅದು ಭಟ್ರ ಸಂಪ್ರದಾಯ ಪ್ರಕಾರ ಮಾಡುವಂತದ್ದು. ಆಮೇಲೆ ಹುಡುಗನಪ್ಪ ಬೇಕಾದ್ರೆ ಮಾಡ್ತಾರೆ. ಅದು ಭಟ್ರಿಗೆ ಬಿಟ್ಟಂತದ್ದು. ದಾರೆ ಸಹ ಆ ರೀತಿ ಅಂತದ್ದು. ಅದು ನಾವು ಯಾವ ಭಟ್ರನ್ನ ಆಯ್ಕೆ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಆಯ್ತು, ಈಗ ದಾರೆ ಆಯ್ತು, ಎಲ್ಲ ಆಯ್ತು. ಈಗ ಅವರಿಗೆ ಅವರ ಜೊತೆಯಲ್ಲಿ ಯಾರು ಬೇಕು ಅಂತ ಭಾವ. ಅದು ನಿನ್ನೆ ಮನೆಯಿಂದ ಹೊರಟೋಗಿದ್ದಂತ ಅಕ್ಕ ಭಾವ ಅಲ್ಲಿ ಸಹ ಬೇಕೇ ಬೇಕು. ಅವರಿಗೆ ಅಲ್ಲಿಯೇ ಗೌರವ. ಅವರೇ ಕೈ ಹಿಡಿಲಿಕ್ಕೆ, ಇಳಿಸ್ಲಿಕ್ಕೆ, ಹತ್ತಿಸ್ಲಿಕ್ಕೆ ಎಲ್ಲ ಅವರೇ ಅಕ್ಕ ಭಾವನೆ. ಈಗ ಆಯ್ತು, ದಾರೆ ಎಲ್ಲ ಆಯ್ತು. ದಾರೆ ಆದ್ಮೇಲೆ ಇದೆಲ್ಲ ಭಟ್ರು ಬೇಕಾದಾಗ ಹೇಗೆಲ್ಲ ಮಾಡಿದ್ರು ಆಯ್ತು. ಅಲ್ಲಿ ಒಂದು ಹೋಮ ಎಲ್ಲ ಆಗ್ತದೆ. ಈಗ ಹೋಮ ಹೇಳಿದ್ರೆ ಹೇಗೆ ಅಂತ ಹೇಳಿ, ಯಾವ ಹೋಮ ಅಂತ ಹೇಳಿ? ಲಾಜ ಹೋಮ ಅಲ್ಲ, ಗಣಹೋಮ ಅಲ್ಲ. ಹೊದ್ಲೆಲ್ಲ ಹಾಕಿ ಮಾಡುವಂಥದ್ದು ಲಾಜ ಹೋಮ ಹೇಳುವಂಥದ್ದಲ್ಲ. ಸರಿ, ಅದು ಭಟ್ರಿಗೆ ಗೊತ್ತಿರ್ತದೆ. ಗಣಹೋಮ ಮಾಡುವಂಥದ್ದಲ್ಲ, ಲಾಜ ಹೋಮ. ಹಾಗೆ ಅದೆಲ್ಲ ಆಯ್ತು. ಈಗ ದಾರೆ ಎಲ್ಲ ಆಗಿ ಅಲ್ಲಿ ಒಂದು ರೂಮ್ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರು, ರೆಸ್ಟ್ ತೆಗಿಲಿಕ್ಕೆ. ಅಂದ್ರೆ ಈಗ ನಾವು ನೋಡಿದಾಗ ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾರೆ. ಅದು ಉಂಟಾ ಇತ್ತ ಗೊತ್ತಿಲ್ಲ ನಂಗೆ, ಅದೇ ಹೇಳಬೇಕು. ಅದು ಹೇಗೆ ಅಂತ ಹೇಳಿ ಇದ್ದಾರೆ. ಮತ್ತೆ ಡ್ರೆಸ್ ಮಾಡ್ಲಿಕ್ಕೆ ಜಾಗ ಬೇಕಾಗ್ತದೆ. ಅದು ಎಲ್ಲಿಗೆ ಹೋಗ್ಬೇಕಂತ ಹೇಳಿ? ಹುಡುಗನ ಮನೆಗೆ, ಹುಡುಗಿ ಮನೆಗೆ ಹೋಗ್ಬೇಕಾದ ಕ್ರಮ. ಹುಡುಗ ಸಮೇತ ಹುಡುಗಿ ಮನೆಗೆ ಹೋಗ್ಬೇಕು. ಆಮೇಲೆ ಅವ್ರ ಆಚೆಗೆ ಇವ್ರ ಈಚೆಗೆ ಹೋಗ್ಲಿಕ್ಕಿಲ್ಲ, ಒಟ್ಟಿಗೆ ಹೋಗ್ಲಿಕ್ಕೆ ಇವರು ಅಲ್ಲಿಗೆ ಹೋಗ್ತಾರೆ. ಇವರು ಅಲ್ಲಿಗೆ ಹೋಗಿ ಆದ್ಮೇಲೆ ಅಲ್ಲಿ ಏನಾದ್ರು ಸಂಪ್ರದಾಯ ಉಂಟು? ಅಲ್ಲಿ ಹಾಲು ಕೊಡ್ತಾರೆ. ಯಾರು ಕೊಡ್ತಾರೆ ಹಾಲು? ಹುಡುಗಿಯ ಅಮ್ಮ. ಅಲ್ಲಿ ದೃಷ್ಟಿ ಎಲ್ಲ ತೆಗಿತಾರ ಅಂತ ಹಾಗೆ ಏನಾದ್ರು ಉಂಟು ಗೊತ್ತುಂಟ? ಅಲ್ಲಿ ಸ್ವಲ್ಪ ದೃಷ್ಟಿ ತೆಗೆಯುವಂತದ್ದು ಇರ್ತದೆ. ಅದು ಕೆಲವರದ್ರಲ್ಲಿ ಕೆಲವು ಕ್ರಮಗಳು ಅಷ್ಟೇ. ಆಮೇಲೆ ಅಲ್ಲಿ ಒಂದು ಸಾರಿ ಕೊಡ್ಲಿಕ್ಕೆ ಉಂಟು. ಸೀರೆ ಏನಾದ್ರು ಕೊಡ್ತಾರೆ? ಹುಡುಗನ ಮನೆ ಒಂದು ಸೀರೆ ಕೊಡ್ಲಿಕ್ಕೆ ಉಂಟು. ಅದಕ್ಕೆ ಅಂತ ಸೀರೆ ಹೆಸರು ಎಂತಾದ್ರು ಉಂಟು? ಅದಕ್ಕೆ ನಾಗೋಲೆ ಸೀರೆ ಹೇಳ್ತಾರೆ. ಇದಕ್ಕೆ ನಾಗೋಲೆ ಸೀರೆ ಹೇಳ್ತಾರೆ ಅಲ್ಲ? ಓಕೆ, ಅದಕ್ಕೆ ನಾಗೋಲೆ ಸೀರೆ. ಇವರಿಗೆ ನಾಗೋಲೆ ಸೀರೆ ಹುಡುಗನ ಮನೆಯವ್ರು ಕೊಡ್ತಾರೆ. ಆಮೇಲೆ ಬಂದು ಇಲ್ಲಿ ಸೇಸೆಗೆ ಕೂತ್ಕೊಳ್ತಾರೆ. ಇವರು ಹುಡುಗನ ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡ್ತಾರೆ.
ಹುಡುಗ ಡ್ರೆಸ್ ಚೇಂಜ್ ಮಾಡಿ ಬಂದು ಹಾ ಅದು ಬೇಗ ಮತ್ತೆ ಸೇಸಿಗೆ ಕೂತ್ಕೊಳ್ಳುವಂಥದ್ದು. ಹಾಗೆ ಈಗ ಹುಡುಗನ ಮನೆಯಿಂದ ಅಲ್ಲಿಂದ ಹುಡುಗಿ ಮನೆಯಿಂದ ಬರ್ತಾರೆ, ಈಗ ಸೀರೆ ಎಲ್ಲ ಚೇಂಜ್ ಮಾಡಿ, ಆಮೇಲೆ ಸೀರೆ ಚೇಂಜ್ ಮಾಡಿ ಬರುವಾಗ ಎಂತ ರೆಡಿ ಆಗಿರ್ಬೇಕು ಅಂತ, ಎಂತ ಬೇಕಾಗ್ತದ ಅಂತ. ಅದೇ ಮಂಚಕ್ಕೆ ಒಂದು ಸೀರೆ ಹಾಕಿರ್ತಾರೆ. ಆ ಸೀರೆ ಅಲ್ಲಿ ಒಂದು ಸೀರೆ ಬೇಕಾಗ್ತದೆ, ಸೀರೆ ಒಂದು ಬೇಕಾಗ್ತದೆ. ಆಮೇಲೆ ಇವರು ಬರ್ತಾರೆ, ದಡ್ಡೆ ಕರ್ಕೊಂಡು ಬಂದು ಕೂತ್ಕೊಳಿಸ್ತಾರೆ. ಬೇರೆ ಏನಾದ್ರಲ್ಲಿ ಏನಾದ್ರು ಕೂತುಗೊಳಿಸು ಹುಡುಗ ಹುಡುಗಿಯ ಕಾಲು ತೊಳ್ಳಿ ಉಂಟು. ಆಯ್ಕೆ ಹುಡುಗನ ಕಡೆಯಿಂದ ಒಂದು ಹುಡುಗಿಯನ್ನು ಕೂತುಗೊಳಿಸಬೇಕು. ಹುಡುಗಿ ಮದುವೆ ಆಗೋದು ಒಂದು ಕನ್ಯಾ ಹುಡುಗಿಯನ್ನು ಕೂತುಗೊಳಿಸು. ಫಸ್ಟಿಗೆ ಹುಡುಗಿಯ ಕಾಲು ತೊಳೆದು ಅಂದ್ರೆ ಇವರ ಕಾಲು ತೊಳ್ಳಿ. ಅದು ಯಾರು ತೊಳೆಯುವಂಥದ್ದು? ಅದು ಹುಡುಗಿಯ ಕಡೆಯವರು, ಯಾರಾದ್ರೂ ಗಂಡ ಅಕ್ಕ ಭಾವ ಅಲ್ಲ, ಅಕ್ಕ ಭಾವ ಅಥವಾ ಯಾರಾದ್ರೂ ಒಂದು ಗಂಡ ಹೆಂಡತಿ ಮಾಡುವಂತ ಕ್ರಮ. ಅದ್ರ ತುಳಿಯೋದು ಏನಾದ್ರು ಅದ್ರ ಬಗ್ಗೆ ಏನಾದ್ರು ಗೊತ್ತುಂಟ ನಿಮ್ಗೆ, ಹೇಗೆ ತುಳಿಯುವುದು ಅದು ಏನಾದ್ರು? ಹುಡುಗನ ಕಾಲು ತೊಳೆಯುವಾಗ ಹುಡುಗಿ ನೀರು ಹಾಕುವಂಥದ್ದು ಹಾಗೇನಾದ್ರು ಉಂಟಾ? ಹಾಗೆ ಅದೇ ಕಾಲು ತೊಳೆಯುವಾಗ ಹುಡುಗನ ಕಾಲು ತೊಳೆಯುವಾಗ ಹುಡುಗಿ ನೀರು ಹಾಕುವಂತ, ಹುಡುಗಿಯ ಕಾಲು ತೊಳೆಯುವಾಗ ಹುಡುಗ ನೀರು ಹಾಕುವಂಥದ್ದು. ಹಾಗೆ ಚಿಕ್ಕ ಮಗಳ ಹಾಗೆ ಅಷ್ಟೇ, ಅದು ಶಾಸ್ತ್ರ ಅಷ್ಟೇ. ಹಾಗೆ ತೊಳೆದ ಕೂಡಲೇ ಅವರು ಇದು ಕೊಡ್ತಾರೆ, ತೆಂಗಿನಕಾಯಿ ಮತ್ತೆ ಇವರಿಗೆ ತೊಳೆದವರಿಗೆ ಕೊಡ್ತಾರೆ. ಅಲ್ಲಿ ಕೂತ ಹುಡುಗಿಗೆ ಇವರು ಕೊಡ್ಬೇಕು. ಇದನ್ನೆಲ್ಲ ಬೇರೆ ಹುಡುಗಿಯ ಅದೆಂತ ಹೇಗೆ ಕೊಡುದು ಅಂತ, ಎಂತ ಕೊಡುದು ಅಂತ? ಅಡಿಕೆ, ತೆಂಗಿನಕಾಯಿ ಮತ್ತೆ 5 ಎಲೆ ಒಂದು ಅಡಿಕೆ ಇಟ್ಟು ಕೊಡುವಂಥದ್ದು. ಓಕೆ, ಅದು ಆ ರೀತಿ. ಆಮೇಲೆ ಅವಳು ಹುಡುಗಿ ಹೇಳ್ಬೋದು, ಆ ಹುಡುಗಿ ಹೇಳುದು ಎದ್ದ ಮೇಲೆ ಮೊದಲ ಸೇಸೆ. ಈ ಕಿವಿ ಒಂದು ಹಿಡಿತಾರ ಅಂತ? ಆದ್ರೆ ಎಡೆಯಲ್ಲಿ ಕಿವಿ ಹಿಡಿಯುವಂತದ್ದು ಹುಡುಗಿಯ ಅಣ್ಣ ಅಥವಾ ತಮ್ಮ ಯಾರಾದ್ರೂ ಹುಡುಗ ಒಂದು ಕಿವಿ ಹಿಡಿಯುವಂತ. ಅದು ಯಾಕೆ ಅಂತ ಹೇಳಿ ಗೊತ್ತಿರ್ಲಿಕ್ಕಿಲ್ಲ, ಅದಕ್ಕೆ ಅವರು ಯಾಕೆ ಗೊತ್ತಿಲ್ಲ, ಮೊದಲಿಂದ ಮಾಡ್ತಾ ಇದ್ರು ಮಾಡಿದ್ದಾರೆ. ಇದು ಆಮೇಲೆ ಅದಕ್ಕೊಂದು ಉಡುಗೊರೆ ಕೊಡುವ ಕಿವಿ ಹಿಡಿದಕ್ಕೆ. ಮತ್ತೆ ಮೊದಲ ಸೇಸೆ ವಿಚಾರ ಹೇಗೆ ಅಂತ? ಮೊದಲ ಸೇಸೆ ಹೇಳಿದ್ರೆ ಮದುವೆ ಆಗಿ ಫಸ್ಟ್ ಸೇಸೆ ಹಾಕುವುದಕ್ಕೆ ಮೊದಲ ಸೇಸೆ. ಅದು ಯಾರಿಗೆ ಆದ್ಯತೆ? ಹುಡುಗನ ಭಾವ, ದಡ್ಡೆಗೆ ಆದ್ಯತೆ. ಅವ್ರು ಆಗಿದ್ರೆ ಹೌದು, ಆಗಿದ್ರೆ ಬೇರೆಯವರು ಭಾವಂದಿರ, ಹೆಚ್ಚಾಕುದೇ ಭಾವಂದಿರು, ಹೊಸ ಮದುಮಕ್ಕಳು ಯಾರಿದ್ರೆ ಅದು ಬೇಕಿದ್ರೆ ಯಾರ ಹತ್ರ ಕೇಳಬೇಕು? ಹುಡುಗನ ಹತ್ರ ಹೇಳಿದ್ರೆ ಸಾಕಾಗ್ತದ? ಲೆಕ್ಕ ಮೊದಲಿಂದೆಲ್ಲ ಹುಡುಗನ ದಡ್ಡೆಯಲ್ಲಿ ಕೇಳಬೇಕು. ದಡ್ಡೆ ಒಪ್ಪಿದ್ರೆ ಒಂದು ಚಾನ್ಸ್ ಉಂಟು. 2-3 ಜನ ಇದ್ರೆ 3 ಜನ ಇದ್ರೆ ಇಬ್ಬರಿಗೆಲ್ಲ ಹಾಕ್ತಾರೆ, ಜೋಡು ಒಟ್ಟಿಗೆ ಮಾಡಿ ಒಂದು ಸೇಸೆ ಅಂತ ಹೇಳಿ ಹಾಕುವಂತದ್ದು. ಅದು ಹೇಗೆ ಅಂತ ಹೇಳಿ ಏನಾದ್ರು ಹೇಳ್ಬೋದಾ? ಗೊತ್ತುಂಟ ನಿಮ್ಗೆ ಅದ್ರ ಬಗ್ಗೆ? ಅದು ಹುಡುಗಿ ಕೂತಿರ್ತಾರೆ, ಈಗ ಅಕ್ಕಿ ಹಾಕುವಂತದ್ದು. ಅಕ್ಕಿ ಎಲ್ಲಿ ಇರ್ತದೆ? ಅಕ್ಕಿ ಮತ್ತೆ ವೀಳ್ಯದೆಲೆ, ಅಡಿಕೆ, ಅದು ಸ್ಟೇಜ್ ಅಲ್ಲಿ ಇರ್ತದೆ. ಸ್ಟೇಜ್ ಅಲ್ಲಿ ಒಂದು ಸ್ಟೂಲ್ ಅಲ್ಲಿ ಇಟ್ಟಿರ್ತಾರೆ, ಬೆಂಚಲ್ಲಿ. ಅದು ಯಾವ ಅಕ್ಕಿ? ಅದು ಕುಚಲಕ್ಕಿ. ಎಲೆ ಅಡಿಕೆ ಇರ್ತದೆ. ಮತ್ತೆ ಒಂದು ಕಾಯಿನ್ಸ್ ಇರ್ತದೆ, ಅದು ಕಾಯಿನ್. ಈ ಮೊದಲು ಸೇಸೆ ಹಾಕಿದವರು ಸುತ್ತುವರಿಸಿ ತಟ್ಟೆಗಿರ್ತಾರೆ. ಮತ್ತೆ ಇದು ವೀಳ್ಯದೆಲೆ ಒಂದು ಅಡಿಕೆ ಅವರ ಕೈಯಲ್ಲಿ ಕೊಡ್ತಾರೆ. ಆಮೇಲೆ ಅಕ್ಕಿಯನ್ನ ಬದಿಯಿಂದ ಕೈಯಿಂದ ಆಮೇಲೆ ತಲೆ ಹಾಕ್ತಾರೆ. ಅದೊಂದು 5 ಸಲ ಹಾಕ್ತಾರೆ ಇಬ್ಬರು. ಆಮೇಲೆ ಒಂದು ಕಾಯಿನ್ ಅನ್ನ ನಿವಾಳಿಸಿ ತಟ್ಟೆಯಲ್ಲಿ ತಂದಿಡುವಂಥದ್ದು. ಆಮೇಲೆ ಎಲ್ಲ ಮೊದಲ ಸೇಸೆ ಎಲ್ಲ ಆಯ್ತು. ಈಗ ಸೇಸೆಗೆ ಆಯ್ತು, ಎಲ್ಲ ಜನ ಬರುವಂತವರೆಲ್ಲ ಅಕ್ಕಿ ಹಾಕುವಂಥದ್ದು ಎಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ ಮದುವೆ ಆಗದಿದ್ದವ್ರು ಅಕ್ಕಿ ಹಾಕ್ಲಿಕ್ಕಿಲ್ಲ? ಅವನಿಗೆ ಹಿರಿಯವರಾಗಬೇಕಲ್ಲ. ಯಾಕೆ ಹೇಳಿದ್ರೆ ಹಿರಿಯರು ಮಾತ್ರ ಆಶೀರ್ವಾದ ಅಲ್ಲ, ಆಶೀರ್ವಾದ. ಅದು ಜನರಿಗೆ ಸ್ವಲ್ಪ ಇವತ್ತು ಕನ್ಫ್ಯೂಸ್ ಆಗಿದೆ. ಅಕ್ಕಿ ಹಾಕುದು ಎಂತ ಕೇಳಿ ಗೊತ್ತಿರ್ಲಿಲ್ಲ. ಇದೇ ಇಲ್ಲಿ ನಿಮ್ಮ ಉತ್ತರ ಕರೆಕ್ಟ್ ಉಂಟು. ಮದುವೆ ಆದವ್ರು ಮಾತ್ರ ಅಲ್ಲಿ ಅಕ್ಕಿ ಹಾಕ್ಬೇಕು, ಅದಕ್ಕೋಸ್ಕರ ಮೊದಲೇ ಸೇಸೆ ಹೇಳುವಂಥದ್ದು ಅಲ್ಲ? ಹೌದು, ಅದು ನಿಜವಾಗಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಈಗ ಅಕ್ಕಿ ಹಾಕುದೇ ಆಶೀರ್ವಾದ, ಗೌರವ, ದೊಡ್ಡವರು ಆಯ್ತು. ಅವನಿಗೆ ಹಿರಿಯವರಲ್ಲ, ಹಾಗಾಗಿ ನಿಜವಾಗಿ ಚಿಕ್ಕವರು ದೊಡ್ಡವರಿಗೆ ಅಕ್ಕಿ ಹಾಕ್ಲಿಕ್ಕಿಲ್ಲ. ಮದುವೆ ಆಗಿದ್ರು ಸಹ ಚಿಕ್ಕವರು ದೊಡ್ಡವರಿಗೆ ಅಕ್ಕಿ ಹಾಕ್ಲಿಲ್ಲ ಅಲ್ಲ. ಅವ್ರ ದೊಡ್ಡವರಿಗೆ ಗೌರವ ಕೊಡ್ಬೇಕು ಅಷ್ಟೇ. ನಮಗೆ ದೊಡ್ಡವ್ರದ್ದು ಕಾಲಿಡಿಬೇಕು ಅಲ್ಲ? ಕರೆಕ್ಟ್. ಹಾಗೆ ಆಮೇಲೆ ಸೇಸೆ ಎಲ್ಲ ಆಯ್ತು. ಸೇಸೆ ಲಾಸ್ಟಿಗೆ ಏಳೋ ಕ್ರಮ ಹೇಗೆ ಅಂತ ಅದೇನಾದ್ರು? ಸೇಸೆ ಮಾಡಿ ಲಾಸ್ಟಿಗೆ ಹುಡುಗಿಯ ತಾಯಿ ಮತ್ತೆ ಹುಡುಗ ತಾಯಿ ಲಾಸ್ಟಿಗೆ ಹಾಕುವಂತ ಹುಡುಗಿಯ ತಂದೆ ತಾಯಿ ಲಾಸ್ಟ್ ಸೇಸೆ ಹಾಕಿದ್ಮೇಲೆ ಮುಗಿತು. ಹುಡುಗಿಯ ತಂದೆ ತಾಯಿ ಹುಡುಗನ ತಂದೆ ಹಾಕಿ ನಂತರ ಹುಡುಗಿಯ ತಂದೆ ತಾಯಿ ಹಾಕಿ ಲಾಸ್ಟಿಗೆ ಹುಡುಗನ ತಂದೆ ತಾಯಿಯವರು ಹಾಕುದು, ಆಮೇಲೆ ಹುಡುಗಿಯ ತಂದೆ ತಾಯಿಯವರು. ಅಂದ್ರೆ ಬಂದವರಿಗೆ ಗೌರವಕ್ಕೋಸ್ಕರ ಹಾಗೆ ಮಾಡುವಂತ. ಇದರಲ್ಲಿ ಮಿಡ್ಲಲ್ಲಿ ಬಂದ್ರೆ ಪ್ರಾಬ್ಲಮ್ ಏನಿಲ್ಲ, ಅವರಿಗೆ ಕಮ್ಮಿ ಆಗ್ತದೆ, ಬಂದವರಿಗೆ ಸ್ವಲ್ಪ ಗೌರವ ಕಮ್ಮಿ ಆಗ್ತದೆ. ನಾವು ಅವರನ್ನು ಬಿಟ್ಟು ಮಾಡಿದಾಗ ಅದರ ಉದ್ದೇಶವಾಗಿ ಲಾಸ್ಟಿಗೆ ಇಡುವಂತದ್ದು. ಆಮೇಲೆ ಹೇಳಿಸುದ ಒಂದು ಆರತಿ ಮಾಡಿ. ಯಾರು ಆರತಿ ಮಾಡುದು? ಅದು ಹುಡುಗ
ಕಡೆಯಿಂದ ಮತ್ತೆ ಹುಡುಗಿಯ ಕಡೆಯಿಂದ ಇಬ್ಬರು ಒಟ್ಟಿಗೆ ಸೇರಿಕೊಂಡು ಮಾಡುವಂಥದ್ದು. ಸೋಬಾನೆ ಹಾಡಿ, ಶೋಭಾನೆ ಹಾಡಿ, ಶೋಭಾನೆ ಗೊತ್ತಿದ್ರೆ ಗೊತ್ತಿದ್ದೆ ಸೋಬಾನೆ ಹಾಡಿ ಹಾಡಿ ಇಬ್ರು ಒಟ್ಟಿಗೆ ಸೇರಿ ಮಾಡುವಂಥದ್ದು ಮೇಡಿಸಿ ಮಾಡುವ ಹಾಗೆ. ಆಗ ಆರತಿ ಮಾಡಿ ಅಲ್ಲಿಂದ ಇಳಿಸಿ ರೂಮಿಗೆ ಎಲ್ಲಿಗೆ ಹೋಗುದು, ಯಾವ ರೂಮಿಗೆ ಹೋಗುದು ಅಂತ? ಕದಲೇ ಹುಡುಗಿಯ ರೂಮಿಗೆ ಹೋಗ್ಬೇಕು. ಹುಡುಗಿಯ ರೂಮಿಗೆ ಹೋಗ್ಬೇಕಾಗ್ತದೆ. ಕಾರಣ ಅಂದ್ರೆ ಹುಡುಗನ ಮನೆಗೆ ಇಲ್ಲಿ ಹೆಣ್ಣು ಇಳಿಸಿ ಕೊಡ್ಲಿಲ್ಲ ಅಲ್ಲ. ಹೆಣ್ಣು ಇಳಿಸಿ ಕೊಡದೆ ಹುಡುಗನ ರೂಮಿಗೆ ಹೋಗುದು, ಹುಡುಗಿಯನ್ನ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಸ್ವಲ್ಪ ಬದಲಾವಣೆ ಆಗ್ತಾ ಇದ್ದಾರೆ ಜನರು. ಅದು ನಿಜವಾದ ಕಾರಣ ಅಲ್ಲಿ ಇರುವಂತದ್ದು. ಹುಡುಗಿಯನ್ನು ಇಳಿಸಿಕೊಡದೆ ಹುಡುಗನ ಮನೆಗೆ ಕೊಡದೆ ಹುಡುಗನ ಮನೆಗೆ ಬರ್ಲಿಕ್ಕಿಲ್ಲ. ಅದು ಹಾಗೆ ಹುಡುಗಿಯ ಮನೆಗೆ ಹೋಗ್ಲಿಕ್ಕೆ ಇತ್ತು. ಮೊದಲು ಬೇರೆ ಇತ್ತು, ಮನೆಯಲ್ಲಿ ಮದುವೆ ಆದ ಕಾರಣ ಬೇರೆ ಸಂಪ್ರದಾಯ ಬೇರೆ ಆಗಿತ್ತು. ಈಗ ನಿಜವಾಗಿ ಅದನ್ನೇ ಪಾಲಿಸಿ ಮಾಡೋದಾದ್ರೆ ಅಲ್ಲಿ ಬರ್ಲಿಕ್ಕಿಲ್ಲ. ಆಮೇಲೆ ಈಗ ಊಟಕ್ಕೆ ಹೋಗುದಾದ್ರೆ ಹೇಗೆ ಅಂತ, ಈ ಊಟಕ್ಕೆ ಹೋಗುವಾಗ ಹುಡುಗನ ತಲೆಯಲ್ಲಿ ಪೇಟ ಎಲ್ಲ ತೆಗೆದು ಮನೆಯಲ್ಲಿಟ್ಟು ಹೋಗ್ಬೋದು. ಮನೆಯಲ್ಲಿಟ್ಟು ಬೇರೆ ಬಟ್ಟೆ ತಲೆಗೆ ಬಟ್ಟೆ ಕಟ್ಟಿ ಹೋಗ್ಬೇಕು ಬೇರೆ. ಹುಡುಗ ಹುಡುಗಿಗೆ ತೆಗಿಲಿಕ್ಕೆ ಎಂತ ಇಲ್ಲ. ಮಾಲೆ ತೆಗಿಬೋದಾ? ಮಾಲೆ ತೆಗಿಬೋದಾ? ಅದು ನಿಮ್ಮ ಅವರವರಿಗೆ ಬಿಟ್ಟಲ್ಲ. ಓಕೆ, ಹಾಗೆ. ಆಮೇಲೆ ಊಟಕ್ಕೆ ಹೋಗಿ ಬಂದಾಯ್ತು. ಊಟ ಆದ್ಮೇಲೆ ಹೆಣ್ಣು ಇಳಿಸಿ ಕೊಡ್ಬೇಕಾ? ಊಟ ಆದ್ಮೇಲೆ ಹೆಣ್ಣು ಇಳಿಸಿ ಕೊಡುವಂಥದ್ದು. ಮುಂಚೆ ಟೈಮ್ ಇಲ್ಲಾದ್ರೆ ಇರ್ತಲ್ಲ, ಸಮಯದ ಒಂದು ಅಭಾವದಿಂದ ಊಟ ಆದ ಮೇಲೆ ಮಾಡುವಂಥದ್ದು. ಓಕೆ. ಆಮೇಲೆ ಹೆಣ್ಣಿಳಿಸೋ ಕ್ರಮ ಏನಾದ್ರು ಹೇಳಿ? ಕ್ರಮ ಸೋದರ ಮಾವ, ಹುಡುಗಿಯ ಸೋದರ ಮಾವ ಹುಡುಗಿಯನ್ನು ನಿಲ್ಲಿಸಿ ಒಂದು ಸೀರೆ ಮತ್ತೆ ಒಂದು ತೆಂಗಿನಕಾಯಿ, 5 ಸೀರೆ ಯಾರು ಕೊಡುವಂಥದ್ದು? ಹುಡುಗನ ಮನೆಯಿಂದ ಹುಡುಗನ ಮನೆಯವರು ಕೊಡ್ಬೇಕಂತ. ಹಾಗೆ ಏನಿದ್ರು ಹುಡುಗನ ಮನೆಯವರಿಗೆ ಆದ್ಯತೆ ಹುಡುಗನ ಮನೆಯವರಿಗೆ, ಅವರೇ ಎಲ್ಲ ಮಾಡುವಂಥದ್ದು. ಹುಡುಗಿಗೆ ಬೇರೆನಾದ್ರೂ ಹಾಕ್ಲಿಕ್ಕೆ ಉಂಟಾ ಆ ಟೈಮ್ ಅಲ್ಲಿ? ಸೀರೆ ಬದಲಿಸ್ಲಿಕ್ಕೆ ಉಂಟಾ ಅಥವಾ ಬೇರೆನಾದ್ರೂ ಅದೇ ಬಟ್ಟೆ ಏನಾದ್ರು ಹಾಕ್ಲಿಕ್ಕೆ ಉಂಟಾ ಅವಳಿಗೆ? ಏನಾದ್ರು ಆತರ ಹಾಕ್ಲಿಕ್ಕೆ ಒಳ್ಳೆ ಹಾಕ್ಲಿಕ್ಕೆ ಉಂಟು. ಆಮೇಲೆ ಮಂಟಪಕ್ಕೆ ಹುಡುಗ ಹುಡುಗಿ ಬಂದ ಮೇಲೆ ಒಂದು ನಾಂದಿ ಬಟ್ಟೆ ಅಂತ ಅಡ್ಡ ಹಿಡಿತಾರಲ್ಲ, ಆ ಬಟ್ಟೆಯನ್ನೇ ಹೊದಿಸಿ ಒಲ್ಲಿ ಹಾಕಿ ಹೆಣ್ಣಿಳಿಸಿ ಕೊಡುವಂಥದ್ದು. ಸೋದರ ಮಾವ. ಓಕೆ. ಈ ಇವರು ಕೊಟ್ಟ ಸೀರೆ, ಹುಡುಗ ಕೊಟ್ಟಂತ ಅಲ್ಲಿ ಸೀರೆ ಬೇರೆ ಎಂತೆಲ್ಲ ಬೇಕಾಗ್ತದೆ ಸೀರೆಯಲ್ಲಿ ಅದೇ ಒಂದು ತೆಂಗಿನಕಾಯಿ, 5 ಎಲೆ ಒಂದು ಅಡಿಕೆ ಇಟ್ಟು ಅದನ್ನಿಟ್ಟು ಇವರು ಒಂದು ಎಂತ ಹೇಳ್ತಾರೆ ಅಂತ ಹೇಳಿ ನಿಮ್ಗೆ ಗೊತ್ತುಂಟಾ ಏನಾದ್ರು? ಅಂದ್ರೆ ಈಗ ತುಂಬಾ ಅದು ಕಥೆಗಳೆಲ್ಲ ತುಂಬಾ ಹೇಳ್ತಾರೆ, ಅದೆಲ್ಲ ಬೇಕಾ? ಅಲ್ಲ, ನೀವೆಂತ ಹೇಳ್ತೀರಾ? ನಿಮ್ಗೆ ಎಂತ ಕೇಳಿದೆ ಅಂತ ಹೇಳಿ ಹೇಳಿದ ಏನಾದ್ರು? ಅದು ನಮ್ಮ ಮಗಳನ್ನು ನಿಮ್ಮ ಮನೆಗೆ ಕೊಡ್ತೇವೆ, ನೀವು ಒಳ್ಳೆ ರೀತಿಯಲ್ಲಿ ನೋಡಿ ಅಂತ ಹೇಳುವಂತ ಒಂದು ಉದ್ದೇಶ ಇಟ್ಟು ಹೇಳ್ತಾರೆ. ಅಷ್ಟೇ ಹೇಳುವಂಥದ್ದು. ತುಂಬಾ ಉದ್ದ ನಾವು ಅಲ್ಲಿ ಕಲಿಸಿದ್ದೇವೆ ಇಲ್ಲಿ ಕಲಿಸಿದ್ದೇವೆ ಅದೆಲ್ಲ ಹೇಳುವಂಥದ್ದು ಅಗತ್ಯ ಇಲ್ಲ. ಮೊದಲು ನೋಡಿರ್ತಾರೆ, ಮೊದಲು ಕಲಿಸಿರ್ಲಿಕ್ಕಿಲ್ಲ. ಅಲ್ಲ ಹೇಳುದು ಮೊದಲು ಆ ರೀತಿ ಇರ್ಲಿಲ್ಲ ಅಲ್ಲ, ಅದನ್ನು ಹೇಳುವವರಿಗೆ ಸದಲ ಹೇಳ್ಬೇಕಂತ ಹೇಳಿ ಇಲ್ಲ. ಬಟ್ ಇಷ್ಟೇ ಹೇಳುವಂಥದ್ದು ಹೇಳಿ. ಆಮೇಲೆ ಆ ಸೀರೆನ ಎಂತ ಮಾಡ್ತಾರೆ ಅಂತ? ಏಲಡಿಕೆ ಸೀರೆ ತೆಗೆದು ಯಾರು ತೆಗಿತಾರೆ? ಹುಡುಗನ ತಾಯಿ ತಕೊಳ್ಳುವಂಥದ್ದು. ಅಂದ್ರೆ ಲಾಸ್ಟಿಗೆ ಹೇಳಿದ್ರೆ ಈಗ ಅದನ್ನ ಸ್ವಲ್ಪ ಎಲ್ಲರೂ ಒಟ್ಟಿಗೆ ಮಾಡಿ ಒಂದೇ ಆಗಿ ತೆಗಿತಾರೆ. ಅಂದ್ರೆ ಸಮಯ ಇರುವುದಿಲ್ಲ ಆಗ, ಆಲ್ರೆಡಿ ತುಂಬಾ ಲೇಟ್ ಆಗಿರ್ತದೆ, ಎಲ್ಲರೂ ಒಟ್ಟಿಗೆ ನಿಂತು ತೆಗೆಯುವಂತದ್ದು. ಆಮೇಲೆ ಇವರು ತೆಗಿತಾರೆ, ಹುಡುಗಿಯನ್ನು ಕರ್ಕೊಂಡ್ ಬರ್ತಾರೆ. ಅದು ಹುಡುಗಿ ಅಜ್ಜಿಗೆ ಕೊಡುವಂತ ಸೀರೆ. ಆ ಸೀರೆಯನ್ನು ಹುಡುಗಿ ಅಜ್ಜಿಗೆ ಕೊಡುವಂತ ಸೀರೆ. ತೆಂಗಿನಕಾಯಿ ಇವರು ತಗೊಳ್ತಾರೆ, ಇವರ ಮನೆಗೆ ಕೊಂಡು ಹುಡುಗನ ತಾಯಿ ಅದು ತಗೊಳ್ತಾರೆ. ಇದನ್ನ ಸೀರೆಯನ್ನು ಅಜ್ಜಿ ಕೊಡ್ತಾರೆ. ಆಮೇಲೆ ಇವರನ್ನು ಕರ್ಕೊಂಡ್ ಬಂದು ಇವರನ್ನ ಮನೆಗೆ ಹೋಗುವಂತ, ಹುಡುಗನ ಮನೆಗೆ ಹೋಗಿ ರಾತ್ರಿ ಅಂತ ಅಲ್ಲಿ ವಿಚಾರ ಅಂತೇಳಿ ಹೇಗೆ? ಅದು ಏನಾದ್ರು ಒಳಗೆ ಬರುವಂತದ್ದು ಅಲ್ಲಿಗೆ ಕ್ರಮ ಹೇಗೆ ಅಂತ? ಹುಡುಗನ ರೂಮಿಗೆ ಬಂದ್ರು, ಹುಡುಗನ ರೂಮಲ್ಲಿ ಬಂದು ನಾವು ದೇವರಿಗೆ ಅಡಿಗೆ, ದೇವರ ಎದುರಿಗೆ ಅಡ್ಡ ಬಿದ್ದು ಈ ಕಳಸ ತೆಗೆಯುವುದು ಯಾವಾಗ? ಹಾಗಾದ್ರೆ ಅಲ್ಲಿಯೇ ದೇವರು ಕೂತ್ಕೊಳಿಸಿದ್ದನ್ನ ಎಬ್ಬರಿಸೋಕ್ಕಿಂತ ಮೊದಲೇ ಕಳಸ ತೆಗೆದು ನಂತರ ದೇವರನ್ನ ಇಳಿಸುವ. ಯಾಕಂದ್ರೆ ನಾವು ಮೊದಲು ಕಳಸ ದೇವರು ಕೂತ್ಕೊಳಿಸಿರ್ತೇವೆ, ನಂತರ ಅಲ್ಲ, ಕಳಸ ನಂತರ ಅಲ್ಲ. ಹಾಗೆ ಫಸ್ಟಿಗೆ ಕಳಸ ಎಲ್ಲ ತೆಗೆದು ಮತ್ತೆ ದೇವರನ್ನ ನಂತರ ದೇವರು. ಅದು ಯಾರು? ಇವರೇ ಆಗ್ಬೇಕಾ? ಅದು ಹುಡುಗನ ಇಟ್ಟವರು ಯಾರೇ ಆದ್ರೂ ಕೈ ಕಾಲು ಮುಖ ತೊಳೆದು ಬಂದು ಅದನ್ನ ಅದೇ ಪ್ರಕಾರ ಒಂದು ದೀಪ ಧೂಪ ಹಾಕಿ ದೇವರು ಎಬ್ಬರಿಸೋ ಕಾಮ ಹಾಗೆ. ಆಮೇಲೆ ಅದನ್ನೆಲ್ಲ ಒಂದು ಎಂತ ಮಾಡ್ತಾರ ಇದನ್ನ ಅಂತ ಹೇಳಿ ಎಲ್ಲ ತಕೊಳ್ತಾರೆ, ತಿನ್ನೋರು ಇದ್ರೆ ಉಪಯೋಗ ಮಾಡ್ತಾರೆ. ಅದೇ ನಮ್ಮ ಕುಟುಂಬದ ಇನ್ನೊಬ್ಬರಿಗೆ ಉಪಯೋಗ ಮಾಡುವಾಗಿಲ್ಲ. ಓ, ಹಾಗೆ ಸಹ ಉಂಟು. ಓಕೆ ಓಕೆ, ಸರಿ. ಆಮೇಲೆ ಮನೆಗೆ ಬಂದು ಹೇಗೆ ಅಂತ ಹೇಳಿ ಮನೆಗೆ ಬರುವಾಗ ಹುಡುಗನ ಮನೆಗೆ ಬರುದು. ಹುಡುಗನ ಮನೆಗೆ ಬಂದು ಚಪ್ಪರ ಕೊಲ್ಲಿ ದೃಷ್ಟಿ ತೆಗೆದು ದೃಷ್ಟಿ ಹೇಗೆ ತೆಗೆಯುದು ಅದು ಹೇಳಿದ್ರೆ? ಇದೆ ಕೆಂಪು ನೀರು ತೆಗೆದು ಆಮೇಲೆ ಕಾಲಿಗೆ ನೀರು ಹಾಕ್ಲಿಕ್ಕೆ ಉಂಟಾ? ಕಾಲಿಗೆ ನೀರು ಯಾರು ಹಾಕುದು? ಮನೆಯವರು ಯಾರಾದ್ರು? ಅದು ಮನೆಯವರು. ಯಾರು ಗಂಡ ಹೆಂಡತಿ ಬೇಕಲ್ಲ? ಇಲ್ಲ, ಗಂಡ ಹೆಂಡತಿ ಬೇಕು ಅಂತ ಹೇಳಿಲ್ಲ, ಯಾರು ಅತ್ತೆ, ಹೌದಾ, ಅತ್ತಿಗೆ ಅಂದಿರ ಬರುವಂತದ್ದು ನೀರು ಹಾಕುವಂತ ಒಳಗೆ. ಮತ್ತೆ ಒಳಗೆ ಹೋಗಿ
ದೇವರ ಎದಿಗೆ ಕೈ ಮುಗಿದು ಮತ್ತೆ ಚಾಪೆ ಹಾಕಿ ಕೂತು ಒಂದು ಬೆಲ್ಲ ನೀರು ಕುಡಿಯುವಂತ ಕ್ರಮ. ಹಾಗೆ ಅಷ್ಟೇ, ಅಲ್ಲಿಗೆ ಮದುವೆ ಕ್ರಮ ಮುಗಿತು. ಮತ್ತೆ ರಾತ್ರಿಗೆ ಚಂಚಕ್ಕೆ ಒಂದು ಪಾಯಸ. ಚಂಚಕ್ಕೆ ಪಾಯಸ. ಚಂಚಕ್ಕೆ ಹೇಳಿದ್ರೆ ಹುಡುಗನ ಕೈಯಲ್ಲಿರುವಂತಹ ಬಿಳಿ ಅಕ್ಕಿಯನ್ನು ಚಂಚಕ್ಕೆ ಹೇಳೋದು, ಅದು ಪಾಯಸ ಮಾಡುವಂಥದ್ದು, ಬಂದವರಿಗೆ ಊಟ ಕೊಡುವಂತ ನೆಂಟರಿಗೆಲ್ಲ ಒಟ್ಟಿಗೆ, ಅಷ್ಟೇ ಮದುವೆ ಕಾರ್ಯಕ್ರಮ ಅಷ್ಟೇ. ಹಾಗೆ ದಯಣ್ಣ, ನಾವು ಈಗ ದೇವ್ರ ನಮ್ಮ ಮದುವೆ ಕಾರ್ಯಕ್ರಮ ಎಲ್ಲ ಸ್ವಲ್ಪ ನಮ್ಗೆ ಗೊತ್ತಿರುವಷ್ಟು ನಾವು ಎಲ್ಲ ಸ್ವಲ್ಪ ಹಂಚಿಕೊಂಡೆವು. ಅಂದ್ರೆ ನಿಮ್ಗೆ ಗೊತ್ತಿರೋ ವಿಚಾರ ನನ್ನ ಹತ್ರ, ನಾನು ನಿಮ್ಮ ಹತ್ರ ಕೆಲವು ವಿಚಾರಗಳೆಲ್ಲ ಕೇಳ್ಕೊಂಡೆ. ನಾವು ನಮ್ಮ ಪ್ರಯತ್ನ ಹೇಳಿದ್ರೆ ಮುಂದಿನ ಜನರಿಗೆ ಇದು ಸ್ವಲ್ಪ ಉಪಯೋಗ ಬೀಳಲಿ, ಅಥವಾ ಮಾಡುವವರು ಮಾಡ್ಕೊಳ್ಳಿ, ಮಾಡುವವರಿಗೆ ಏನಾದರೂ ಇದರಲ್ಲಿ ಗೊಂದಲಗಳಿದ್ರೆ ನೋಡ್ಕೊಳ್ಳಿ ಅಂತೇಳಿ ಮಾಡಿ ಅಂತೇಳಿ ಅಷ್ಟೇ. ಉದ್ದೇಶಪೂರ್ವಕ ಈ ರೀತಿ ಮಾಡಿ ಅಂತೇಳಿ ಅಲ್ಲ, ನಾವು ನಮ್ಮ ಒಂದು ಅನಿಸಿಕೆ ನಮಗೆ ಗೊತ್ತಿರೋ ವಿಚಾರವನ್ನು ನಾವು ಹೇಳುವಂಥದ್ದಾಗಿ. ನಿಮ್ಮ ಪ್ರಕಾರ ನೀವು ಹೊಸ ಮದುವೆ ಆಗುವ ಮದುಮಕ್ಕಳಿಗೆ ನಿಮ್ಮ ಪ್ರಕಾರ ಏನನ್ನು ನೀವು ಹೇಳಲಿಕ್ಕೆ ಬಯಸ್ತೀರಿ ಅಂತೇಳಿ ಅದನ್ನು ನೋಡಿ. ಇದು ಅದೇ ಮದುವೆಯಾಗಿ ಬಂದು ದೇವಸ್ಥಾನಕ್ಕೆ, ಗ್ರಾಮ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಉತ್ತಮ, ಒಳ್ಳೆಯದು ಸಹ. ಮತ್ತು ನಮ್ಮ ಬೇರೆ ಹೋಗೋದಕ್ಕಿಂತ ಮೊದಲು ನಮ್ಮ ಕುಲದೇವರ ಮನೆಗೆ ಹೋಗಿ ಗುರು ಹಿರಿಯರ ಆಶೀರ್ವಾದ ತೆಗೆದು ಬರುವಂಥದ್ದು ಒಳ್ಳೆಯ ವಿಚಾರ. ಹಾಗೆ ನಮ್ಮ ಜೊತೆ ಇವತ್ತು ವಿಶೇಷವಾಗಿ ತುಂಬ ಅವರ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿದ್ದಾರೆ. ನಿಮಗೆ ನಮ್ಮ ಪರಂಪರೆಯ ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳು.